ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ರಾಮಕೃಷ್ಣಾಶ್ರಮದ ಸೋಮನಾಥಾನಂದರ ವ್ಯಾಖ್ಯಾನ ಸಹಿತವಾದ ಭಗವದ್ಗೀತೆಯಲ್ಲಿ ಕರ್ಮಯೋಗವೆಂಬ ತೃತೀಯೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 20-43. ಅಥ ತೃತೀಯೋಧ್ಯಾಯಃ ಕರ್ಮಯೋಗಃ. ಕೆಲವೊಂದು ಸಂದರ್ಭಗಳಲ್ಲಿ ಜ್ಞಾನಿಗಳಾದವರೂ ಕೂಡ ಕರ್ಮವನ್ನು ಮಾಡಲೇಬೇಕಾಗುತ್ತದೆ. ಆದ್ದರಿಂದ ನೀನು ಕೂಡ ಕರ್ಮವನ್ನು ಆಚರಿಸು, ಯುದ್ಧವನ್ನು ಮಾಡು ಎಂದು ಕೃಷ್ಣನು ಅರ್ಜುನನಿಗೆ ಪ್ರೇರಣೆ ಮಾಡುತ್ತಿದ್ದಾನೆ. ಕರ್ಮಣ್ಯೇವ ಹಿ ಸಂಸಿದ್ಧಿಂ ಅಸ್ಥಿತಾ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಕೇವಲ ಕರ್ಮಾನುಷ್ಠಾನದಿಂದಲೇ ಜನಕನೇ ಮುಂತಾದವರು ಪೂರ್ಣತೆಯನ್ನು ಪಡೆದರು. ಲೋಕ ಸಂಗ್ರಹದ ದೃಷ್ಟಿಯಿಂದಲಾದರೂ ನೀನು ಕರ್ಮವನ್ನು ಮಾಡಬೇಕು. ಶ್ರೀಕೃಷ್ಣ ಈ ಮಾರ್ಗವನ್ನು ಹೇಳುವುದು ಇದೇ ಪ್ರಥಮ ಎಂದು ಹೇಳುವುದಿಲ್ಲ. ಈ ದಾರಿ ಹಿಂದಿನಿಂದಲೂ ಇತ್ತು. ಈ ದಾರಿಯಲ್ಲಿ ಹಲವರು ಹೋಗಿದ್ದಾರೆ. ಅವರೇ ಜನಕ, ಅಶ್ವಪತಿ ಮುಂತಾದವರು. ಅವರು ತಮ್ಮ ಪಾಲಿಗೆ ಬಂದ ಕರ್ಮವನ್ನು ಅನಾಸಕ್ತರಾಗಿಯೇ ಮಾಡಿ ಮುಕ್ತರಾದರು. ಅರ್ಜುನನು ಕೂಡ ಇವರನ್ನು ಅನುಸರಿಸಬಹುದು. ಇಲ್ಲಿಂದ ಶ್ರೀಕೃಷ್ಣ ಲೋಕ ಸಂಗ್ರಹದ ದೃಷ್ಟಿಯಿಂದ ನೋಡಿದರೂ ನೀನು ಕರ್ಮವನ್ನು ಮಾಡಬೇಕಾಗುವುದು ಎನ್ನುವನು. ಅರ್ಜುನ ತನಗೇನೋ ಲಾಭ ಬೇಡ ಎಂದು ಕರ್ಮವನ್ನು ಬಿಡಬಹುದು. ತನಗೆ ಲಾಭ ಬೇಡದೇ ಇದ್ದರೂ ಆ ಕರ್ಮವನ್ನು ಬಿಡಬಾರದು. ತನಗೆ ಲಾಭ ಬೇಡದೇ ಇದ್ದರೂ ಆ ಕರ್ಮವನ್ನು ಪ್ರಪಂಚದಲ್ಲಿ ಇರುವ ಸಜ್ಜನರಿಗೆ ಒಳ್ಳೆಯದಾಗಲಿ ಅಧರ್ಮ ತಗ್ಗಲಿ ಎಂಬ ದೃಷ್ಟಿಯಿಂದಲಾದರೂ ಮಾಡಬೇಕಾಗುತ್ತದೆ. ಯಾವಾಗ ಒಬ್ಬ ಮನುಷ್ಯ ಪ್ರಪಂಚದಲ್ಲಿ ಇರುವನೋ, ಆ ಪ್ರಪಂಚವನ್ನು ನೋಡುತ್ತಿರುವನೋ, ಅಲ್ಲಿಯವರೆಗಾದರೂ ಅದು ಸತ್ಯ. ಅಲ್ಲಿರುವವರೆಗೆ ಅದನ್ನು ಸಾಧ್ಯವಾದಷ್ಟು ಚೆನ್ನಾಗಿ ಇಡಲು ಪ್ರಯತ್ನಿಸಬೇಕು. ಅದು ಅಲ್ಲಿರುವ ಪ್ರತಿಯೊಬ್ಬರ ಕರ್ತವ್ಯ. ನಮ್ಮಲ್ಲಿ ಸ್ವಾರ್ಥ ಇದೆ, ಅದಕ್ಕಾಗಿ ಕರ್ಮ ಮಾಡುತ್ತಿರುವೆವು. ಇದು ನಮ್ಮನ್ನು ಬಂಧನಕ್ಕೆ ಗುರಿ ಮಾಡುವುದು. ಎಲ್ಲಿಯವರೆಗೆ ರಜೋ ಪ್ರವೃತ್ತಿ ನಮ್ಮಲ್ಲಿ ಇದೆಯೋ ಅಲ್ಲಿಯವರೆಗೆ ಕರ್ಮ ಮಾಡದೇ ಇರುವುದಕ್ಕೆ ಆಗುವುದಿಲ್ಲ. ಸ್ವಾರ್ಥತೆಯಿಂದ ಪಾರಾಗಬೇಕಾದರೆ ಮತ್ತೊಂದನ್ನು ಹಿಡಿಯಬೇಕು. ನಾವಿರುವ ಏಣಿಯ ಮೆಟ್ಟಿಲನ್ನೇ ಬಿಡಬೇಕಾದರೆ ಕೆಳಗೆ ಬರಬೇಕು, ಇಲ್ಲವೇ ಮೇಲೆ ಹೋಗಬೇಕು. ಕೆಳಗೆ ಬಂದರೆ ಮತ್ತೆ ಮೃಗೀಯ ಸ್ಥಿತಿಗೆ ಬರುತ್ತೇವೆ. ಅದಕ್ಕಾಗಿ ಮೇಲಕ್ಕೆ ಏರಬೇಕು. ಅದೇ ಲೋಕ ಕಲ್ಯಾಣ ದೃಷ್ಟಿ. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಶ್ರೇಷ್ಠರು ಯಾವುದನ್ನು ಆಚರಿಸುತ್ತಾರೆಯೋ ಇತರರು ಅದನ್ನೇ ಅನುಸರಿಸುತ್ತಾರೆ. ಅವನು ಯಾವುದನ್ನು ಆದರ್ಶವೆಂದು ಭಾವಿಸುತ್ತಾನೆಯೋ ಇತರರು ಕೂಡ ಅದನ್ನೇ ಸ್ವೀಕರಿಸುತ್ತಾರೆ. ಜನರಲ್ಲಿ ಯಾರು ಮುಂದಾಳಾಗಿದ್ದಾನೆಯೋ, ಅಂದರೆ ನಾಯಕನೆಂದು ಪರಿಗಣಿಸಲ್ಪಟ್ಟಿರುವನೋ, ಅವನು ಮಾಡಿದುದನ್ನೇ ಇತರರು ಅನುಸರಿಸುತ್ತಾರೆ. ಮನುಷ್ಯನಲ್ಲಿ ಈ ಅನುಕರಿಸುವ ಗುಣ ಯಾವುದು? ಅನುಕರಿಸುವ ಗುಣ ಇರುವುದು. ಏಕೆಂದರೆ ಅದು ಸುಲಭ. ನಾವೇ ಒಂದು ನಿರ್ಣಯಕ್ಕೆ ಬರಬೇಕಾದರೆ ಅದು ಅತಿ ಪ್ರಯಾಸದ ಕೆಲಸ. ಅದಕ್ಕಾಗಿ ತುಂಬಾ ಯೋಚಿಸಬೇಕು. ಮನಸ್ಸಿನಲ್ಲಿ ದೊಡ್ಡ ದಾಂಧಲೆ ಏಳುವುದು. ಇಷ್ಟೊಂದು ಕಷ್ಟಪಟ್ಟು ಒಂದು ನಿರ್ಣಯಕ್ಕೆ ಬಂದರೂ ಯಾರಿಗೆ ಗೊತ್ತು, ಒಂದು ವೇಳೆ ನಾನು ತಪ್ಪಾಗಿ ಇದ್ದರೂ ಇರಬಹುದು ಎಂಬ ಅನುಮಾನ ಯಾವಾಗಲೂ ನಮ್ಮನ್ನು ಕಾಡುತ್ತಾ ಇರುವುದು. ಅದಕ್ಕಾಗಿಯೇ ಒಬ್ಬ ದೊಡ್ಡವನನ್ನು ಅನುಸರಿಸಿದರೆ ಅವನು ಜವಾಬ್ದಾರಿಯ ಮನುಷ್ಯ, ನನಗಿಂತ ಚೆನ್ನಾಗಿ ಆ ವಿಷಯವನ್ನು ಕುರಿತು ಆಲೋಚಿಸಿರುವನು. ಅವನು ಎಂದಿಗೂ ತಪ್ಪುವುದಿಲ್ಲ. ಒಂದು ವೇಳೆ ಅವನು ತಪ್ಪಿದರೂ ಅವನ ಜೊತೆಯಲ್ಲಿಯೇ ತಪ್ಪು ಮಾಡುತ್ತೇವೆ. ಅವನಿಗೆ ಆದದ್ದೇ ನಮಗೂ ಆಗುವುದು ಎಂದು ಭಾವಿಸುತ್ತೇವೆ. ದೊಡ್ಡ ವ್ಯಕ್ತಿ ಯಾವುದನ್ನು ಪ್ರಮಾಣ, ಆದರ್ಶ ಎಂದು ಸ್ವೀಕರಿಸುತ್ತಾನೆಯೋ ಅದನ್ನು ಇತರರೆಲ್ಲರೂ ಸ್ವೀಕರಿಸುತ್ತಾರೆ. ಆ ದೊಡ್ಡ ವ್ಯಕ್ತಿ ಜನ ಏತಕ್ಕೆ ನನ್ನನ್ನು ಅನುಸರಿಸಬೇಕು, ಅವರವರ ದಾರಿಯನ್ನು ಅವರು ಹಿಡಿಯಲಿ, ನಾನು ನನ್ನ ದಾರಿಯನ್ನು ಹಿಡಿಯುತ್ತೇನೆ ಎನ್ನಲಾಗುವುದಿಲ್ಲ. ತಾನು ಇಚ್ಛೆ ಪಡದೇ ಇದ್ದರೂ
ಜನ ಇವನನ್ನು ಅನುಸರಿಸುತ್ತಾರೆ. ನಾಳೆ ಅವರು ತಪ್ಪು ದಾರಿಗೆ ಹೋದರೆ ಆಗ ಅದಕ್ಕೆ ಇವನೇ ಜವಾಬ್ದಾರನಾಗುತ್ತಾನೆ. ಇವನು ಜವಾಬ್ದಾರಿಯನ್ನು ಒದರಿ ಬಿಡುವುದಕ್ಕೆ ಆಗುವುದಿಲ್ಲ. ಇವನು ಅದನ್ನು ಒದರಿದರೂ ಜವಾಬ್ದಾರಿ ಮಾತ್ರ ಇವನನ್ನು ಬಿಡದು. ಇಂತಹ ಒಂದು ವ್ಯಕ್ತಿ ರೈಲ್ವೆ ಎಂಜಿನಿನಂತೆ. ಬೇಡವೆಂದರೂ ಗಾಡಿಗಳು ಅದಕ್ಕೆ ತಗುಲು ಹಾಕಿಕೊಳ್ಳುವವು. ಎಂಜಿನ್ ಹೋದ ಕಡೆಯೇ ಗಾಡಿಗಳು ಹೋಗುವವು. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಪಾರ್ಥ, ಮೂರು ಲೋಕಗಳಲ್ಲಿಯೂ ನನಗೆ ಮಾಡಬೇಕಾದ ಕರ್ತವ್ಯವಿಲ್ಲ. ನಾನು ಪಡೆಯದೇ ಇರುವುದು, ಇನ್ನು ಮೇಲೆ ಪಡೆಯಬೇಕಾಗಿರುವುದು ಯಾವುದೂ ಇಲ್ಲ. ಆದರೂ ನಾನು ಕರ್ಮದಲ್ಲಿ ನಿರತನಾಗಿರುವೆನು. ಶ್ರೀಕೃಷ್ಣ ಇಲ್ಲಿ ತನ್ನ ಜೀವನವನ್ನೇ ಇದಕ್ಕೆ ಉದಾಹರಣೆಯಾಗಿ ಕೊಡುವನು. ಉದಾಹರಣೆ ಇಲ್ಲದಿದ್ದರೆ ಸಾಧಾರಣ ಮನುಷ್ಯ ನಂಬುವುದಿಲ್ಲ. ಅವನ ಬುದ್ಧಿಗೆ ಇದು ಹಿಡಿಯುವುದಿಲ್ಲ. ಶ್ರೀಕೃಷ್ಣ ಅವತಾರ. ಅವನು ಸತ್ಯ ಸಂಕಲ್ಪ, ಪೂರ್ಣ ಕಾಮ. ಅವನಿಗೆ ಯಾವ ಕೊರತೆಯೂ ಇಲ್ಲ. ಅವನು ಕರ್ಮವನ್ನು ಮಾಡಿ ನಮ್ಮಂತೆ ಪುಣ್ಯ ಸಂಪಾದಿಸಿ ಪಾಪದ ಸಾಲವನ್ನು ತೀರಿಸಬೇಕಾಗಿಲ್ಲ. ಕರ್ತವ್ಯವೆಂದರೆ ಮಾಡಲೇಬೇಕಾಗಿರುವುದು. ಅದರಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಆಗುವುದಿಲ್ಲ. ಹಾಗೆ ತಪ್ಪಿಸಿಕೊಳ್ಳುವುದು ಅಕ್ಷಮ್ಯ. ಆದರೆ ಶ್ರೀಕೃಷ್ಣ ಆ ಗುಂಪಿಗೆ ಸೇರಿಲ್ಲ. ಆದರೂ ಅವನು ಕರ್ಮದಲ್ಲಿ ನಿರತನಾಗಿರುವನು. ಕಂಸನನ್ನು ಕೊಂದಾದ ಮೇಲೆ ಶ್ರೀಕೃಷ್ಣನು ಹಲವು ಯುದ್ಧಗಳನ್ನು ಮಾಡಿದನು. ಆದರೆ ಎಂದಿಗೂ ಅವರ ರಾಜ್ಯವನ್ನು ತೆಗೆದುಕೊಳ್ಳಲಿಲ್ಲ. ಅದಕ್ಕೆ ಉತ್ತರಾಧಿಕಾರಿಗಳನ್ನು ಹುಡುಕಿ ಅವರನ್ನು ಕೊಳ್ಳಿರಿಸಿದನು. ಕರ್ಮ ಮಾಡುತ್ತಿದ್ದರೂ ಫಲದ ಮೇಲೆ ಅಪೇಕ್ಷೆ ಇರುತ್ತಿರಲಿಲ್ಲ. ಹಾಗೆ ಕರ್ಮ ಮಾಡುವುದರಿಂದ ಲೋಕೋಪಕಾರವಾಗುವುದು ಎಂಬ ದೃಷ್ಟಿ ಒಂದೇ ಅವನಲ್ಲಿತ್ತು. ಈಗ ಕೌರವ ಪಾಂಡವರ ಯುದ್ಧವಾಗುತ್ತಿರುವಾಗ ಶ್ರೀಕೃಷ್ಣನಿಗೆ ಯಾರಿಂದಲೂ ಏನೂ ಲಾಭವಿಲ್ಲ. ಆದರೆ ಅವನು ಈ ಯುದ್ಧವನ್ನು ನೋಡುತ್ತಿರುವುದು ಧರ್ಮಕ್ಕೂ ಅರ್ಥಕ್ಕೂ ಈಗ ಒಂದು ಘರ್ಷಣೆ, ಧರ್ಮಕ್ಕೂ ಅಧರ್ಮಕ್ಕೂ ಈಗ ಒಂದು ಘರ್ಷಣೆ ಆಗುತ್ತಿದೆ ಎಂಬ ದೃಷ್ಟಿಯಿಂದ ಅವನು ಧರ್ಮದ ಕಡೆ ವಾಲುವನು. ತಾನೇ ಕೈ ಹಿಡಿದು ಯುದ್ಧ ಮಾಡದೇ ಇದ್ದರೂ ಅರ್ಜುನನ ಸಾರಥಿಯಾಗುವನು. ಅರ್ಜುನ ಯುದ್ಧ ಮಾಡುವುದಿಲ್ಲವೆಂದರೂ ಅವನ ಮೂಲಕ ಮಾಡಿಸಲು ಯತ್ನಿಸುವನು. ಯದಿ ಹ್ಯಹಂ ನ ವರ್ತೇಯ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಪಾರ್ಥ, ನಾನೇನಾದರೂ ಅಜಾಗರೂಕನಾಗಿ ಯಾವಾಗಲಾದರೂ ಕರ್ಮದಲ್ಲಿ ನಿರತನಾಗದಿದ್ದರೆ ಮನುಷ್ಯರು ಎಲ್ಲ ವಿಧದಿಂದಲೂ ನನ್ನನ್ನೇ ಅನುಸರಿಸುತ್ತಾರೆ. ಶ್ರೀಕೃಷ್ಣ ತನ್ನ ಪಾಲಿಗೆ ಬಂದ ಕರ್ಮವನ್ನು ಯಾವಾಗ ಬಿಡುತ್ತಾನೆಯೋ ಆಗ ಉಳಿದವರು ಶ್ರೀಕೃಷ್ಣನಂಥವನೇ ಮಾಡಲಿಲ್ಲ, ನಾನು ಏತಕ್ಕೆ ಮಾಡಬೇಕು ಎನ್ನುತ್ತಾರೆ. ಶ್ರೀಕೃಷ್ಣನಿಗೆ ಇದು ಅವಶ್ಯಕವಿಲ್ಲ. ಅದಕ್ಕಾಗಿ ಅವನು ಮಾಡಲಿಲ್ಲ. ಆದರೆ ನಾವು ಆ ಸ್ಥಿತಿಯಲ್ಲಿ ಇಲ್ಲ. ನಾವು ಇಲ್ಲಿ ಅವನನ್ನು ಅನುಸರಿಸಬಾರದು ಎಂದು ಯೋಚಿಸುವುದಿಲ್ಲ. ದೊಡ್ಡವನು ಮಾಡಿದಂತೆ ಅನುಕರಿಸಲು ಯತ್ನಿಸುವರು. ಜನ ಕುರಿಯ ಮಂದೆಯಂತೆ ಏನು ಆಲೋಚನೆ ಮಾಡದೆ ಮುಂದಿನವರನ್ನು ಅನುಸರಿಸುವರು. ಆದ ಕಾರಣವೇ ಮುಂದೆ ಇರುವವನಿಗೆ ದೊಡ್ಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯೇನು ನಾನಾಗಿ ತೆಗೆದುಕೊಂಡದ್ದಲ್ಲ, ಅದಾಗಿ ನನಗೆ ಬೇಡ ಎಂದರೂ ಬಂದದ್ದು. ನಾನಾಗಿಯೇ ಅದನ್ನು ಇಚ್ಛೆಪಟ್ಟು ತೆಗೆದುಕೊಳ್ಳಲಿಲ್ಲ. ಅಥವಾ ನಾನು ಬೇಡವೆಂದರೂ ಅದು ನಾನು ಬಿಟ್ಟು ಬಿಡುವುದಕ್ಕೆ ಆಗುವುದಿಲ್ಲ. ಒಬ್ಬ ಸಮಾಜವನ್ನು ಬಿಟ್ಟು ನಿರ್ಜನ ಅರಣ್ಯದಲ್ಲಿಯೋ ಗುಹೆಯಲ್ಲಿಯೋ ಇದ್ದರೆ ತನಗೆ ತೋಚಿದುದನ್ನು ಮಾಡಬಹುದು. ಸುತ್ತಮುತ್ತ ಇರುವ ಜನ ನಮ್ಮನ್ನು ನೋಡುತ್ತಿರುವಾಗ ಹಾಗೆ ಮಾಡಲು ಆಗುವುದಿಲ್ಲ. ನಾನು ಮಾಡುವ ಕೆಲಸದಿಂದ ಸುತ್ತಮುತ್ತ ಇರುವ ಜನರ ಮೇಲೆ ಯಾವ ಪರಿಣಾಮ ಉಂಟಾಗುವುದು ಎಂಬ ದೃಷ್ಟಿಯಿಂದ ನೋಡುತ್ತಿರಬೇಕಾಗುವುದು. ಶ್ರೀರಾಮಕೃಷ್ಣರ ಜೀವನದಲ್ಲಿ ಇದನ್ನು ನೋಡುತ್ತೇವೆ. ಅವರು ಅದ್ವೈತ ಸಾಧನೆ ಮಾಡಿ ನಿರ್ವಿಕಲ್ಪ ಸಮಾಧಿಯನ್ನು ಪಡೆದರು. ಎಲ್ಲಾ ಕಡೆಯಲ್ಲಿಯೂ ಒಬ್ಬನೇ ಇರುವುದು, ಅವನಲ್ಲದೆ ಬೇರೆ ಅವರಿಗೆ ಏನೂ ಕಾಣುತ್ತಿರಲಿಲ್ಲ. ಆದರೂ ಅವರು ವಿಗ್ರಹಾರಾಧನೆಯನ್ನು ಬಿಡಲಿಲ್ಲ. ಗರ್ಭಗುಡಿಗೆ ಹೋಗಿ ದೇವಿಯ ಎದುರಿಗೆ ಭಕ್ತಿಯಿಂದ ಬಾಗುತ್ತಿದ್ದರು. ಸಗುಣ ದೇವರನ್ನು ಯಾವಾಗಲೂ ಒಂದು ಊರುಗೋಲಿನಂತೆ ಇಟ್ಟುಕೊಂಡಿದ್ದರು. ತಾವು ಇದ್ದ ದೇವಸ್ಥಾನದಲ್ಲಿ ಕಾಲಕಾಲಕ್ಕೆ ಆಗುತ್ತಿದ್ದ ಪೂಜಾ ನೈವೇದ್ಯಾದಿಗಳಲ್ಲಿ
ಒಂದು ಚೂರು ತಪ್ಪದಂತೆ ನೋಡಿಕೊಳ್ಳುತ್ತಿದ್ದರು. ಇದರಿಂದ ಅವರಿಗೇನೂ ಪ್ರಯೋಜನವಾಗುತ್ತಿರಲಿಲ್ಲ. ಆದರೆ ಅವರೇನಾದರೂ ಇದಕ್ಕೆ ಅಜಾಗರೂಕತೆಯನ್ನು ತೋರಿದರು ಎಂದರೆ ಸುತ್ತಲೂ ಇರುವವರು ಅನುಕರಿಸುತ್ತಿದ್ದರು. ಅವರು ಮತ್ತೊಂದು ನಿದರ್ಶನವನ್ನು ಕೊಡುವರು. ಬೋಧಿಸುವವನು ತಾನು ಬೋಧಿಸುವುದಕ್ಕೆ ಉದಾಹರಣೆಯಾಗಿರಬೇಕು. ಇಲ್ಲದೇ ಇದ್ದರೆ ಅವನ ಮಾತಿಗೆ ಬೆಲೆಯಿಲ್ಲ. ಒಬ್ಬ ತಂದೆ ತನ್ನ ಮಗುವನ್ನು ಕರೆದುಕೊಂಡು ವೈದ್ಯನ ಬಳಿಗೆ ಹೋದ. ವೈದ್ಯ ಆ ಮಗುವನ್ನು ನೋಡಿ, ನಾಳೆ ಬಾ, ಏನು ಮಾಡಬೇಕು ಎನ್ನುವುದನ್ನು ಹೇಳುತ್ತೇನೆ ಎಂದು ಕಳುಹಿಸಿದ. ಮಾರನೇ ದಿನ ಬಂದಾಗ ಆ ಮಗುವಿನ ತಂದೆಗೆ, ಈ ಹುಡುಗನಿಗೆ ಬೆಲ್ಲ ಮುಂತಾದವನ್ನು ಕೊಡಬಾರದು, ಇದನ್ನು ಮಾಡಿದರೆ ಸಾಕು, ಕಾಯಿಲೆ ಗುಣವಾಗುವುದು ಎಂದು ಹೇಳಿ ಕಳುಹಿಸಿದ. ಹತ್ತಿರ ಇದ್ದವನು, ಆ ಮಗು ಹೋದ ಮೇಲೆ ನೀವು ನಿನ್ನೆಯೇ ಇದನ್ನು ಹೇಳಿಬಿಡಬಹುದಾಗಿತ್ತಲ್ಲ, ಇವತ್ತು ಕೂಡ ಆತ ಬರುವಂತೆ ಏತಕ್ಕೆ ಮಾಡಿದಿರಿ ಎಂದು ಕೇಳಿದ. ಅದಕ್ಕೆ ವೈದ್ಯನು ಹೀಗೆ ಹೇಳಿದನು, ನೋಡು, ನಿನ್ನೆ ನಾನಿದ್ದ ಸ್ಥಳದಲ್ಲಿ ಬೇಕಾದಷ್ಟು ಬೆಲ್ಲದಚ್ಚುಗಳ ಪಿಂಡಿ ಇದ್ದವು. ಬೆಲ್ಲ ತಿನ್ನಬಾರದು, ಕೆಟ್ಟದ್ದು ಎಂದು ಹೇಳಿದರೆ ಆ ಮಗು ನನ್ನ ಸುತ್ತಲೂ ಇರುವ ಬೆಲ್ಲವನ್ನು ನೋಡಿ, ಇವರು ಅದನ್ನು ಬೇಕಾದಷ್ಟು ತಿನ್ನಬಹುದು, ನನಗೆ ಮಾತ್ರ ಬೇಡ ಎನ್ನುತ್ತಾರೆ, ಕೆಟ್ಟದ್ದಾದರೆ ಎಲ್ಲರಿಗೂ ಕೆಟ್ಟದ್ದಾಗಬೇಕಲ್ಲ ಎಂದು ನಾನು ಹೇಳಿದ ಮಾತನ್ನು ನಂಬುತ್ತಿರಲಿಲ್ಲ. ಆದರೆ ಇವತ್ತು ಆ ಬೆಲ್ಲದ ಪಿಂಡಿಗಳನ್ನೆಲ್ಲ ಆ ಮಗುವಿಗೆ ಕಾಣದೆ ಬೇರೆ ಕಡೆ ಇರಿಸಿದ್ದೇನೆ. ಈಗ ಆ ಆಲೋಚನೆ ಅದರಲ್ಲಿ ಬರುವುದಕ್ಕೆ ಅವಕಾಶವಿಲ್ಲ ಎನ್ನುತ್ತಾನೆ. ಇಲ್ಲಿ ಮಗು ತನ್ನ ಪ್ರಕೃತಿಗೆ ಬೆಲ್ಲ ಒಗ್ಗುವುದಿಲ್ಲ, ಅದಕ್ಕಾಗಿ ನಾನು ಅದನ್ನು ತಿನ್ನಬಾರದು, ಇನ್ನೊಬ್ಬನ ಪ್ರಕೃತಿಗೆ ಒಗ್ಗುವುದು, ಅವನು ಬೇಕಾದರೆ ತಿನ್ನಬಹುದು ಎಂದು ಆಲೋಚಿಸುವುದಿಲ್ಲ. ಯಾರು ಹೇಗೆ ಮಾಡಿದರೆ ಹಾಗೆ ಮಾಡುವುದು ಮಗುವಿನ ಸ್ವಭಾವ. ಅದರಂತೆಯೇ ಬಹುಪಾಲು ಮಾನವರು ವಯಸ್ಸಿನಲ್ಲಿ ದೊಡ್ಡವರಾಗಿರಬಹುದು, ಬುದ್ಧಿಯ ವಿಕಾಸದಲ್ಲಿ ಆ ಮಗುವಿಗಿಂತಲೂ ಮೀರಿ ಹೋಗಿಲ್ಲ. ಜೀವನದಲ್ಲಿ ಯಾವಾಗಲೂ ಒಬ್ಬ ದೊಡ್ಡ ಮನುಷ್ಯನಲ್ಲಿರುವ ಒಳ್ಳೆಯದನ್ನು ಹೇಗೆ ಅನುಕರಿಸಲು ಜನ ಸಿದ್ಧರಾಗಿರುವರೋ, ಹಾಗೆಯೇ ಅವರಲ್ಲಿರುವ ಕೆಲವು ಲೋಪದೋಷಗಳನ್ನು ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಅನುಕರಿಸುವರು. ಏಕೆಂದರೆ ಕೆಟ್ಟದ್ದನ್ನು ಅನುಕರಿಸುವುದು ಸುಲಭ. ಮುಂದೆ ಇರುವವನು ಇದಕ್ಕೆ ಅವಕಾಶವನ್ನು ಕೊಡಬಾರದು. ಉತ್ಸೀದೇಯುರಿಮೇ ಲೋಕಾ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾಸ್ಯಾಂ ಉಪಹನ್ಯಾಮಿ ಮಾಃ ಪ್ರಜಾಃ. ನಾನು ಕರ್ಮವನ್ನು ಮಾಡದೇ ಇದ್ದರೆ ಈ ಲೋಕ ನಾಶವಾಗುವುದು, ನಾನೇ ಈ ವರ್ಣಸಂಕರಕ್ಕೆ ಕಾರಣನಾಗುವೆನು, ಈ ಜನರನ್ನು ನಾನೇ ನಾಶ ಮಾಡಿದಂತಾಗುವುದು. ಯಾವಾಗ ಶ್ರೀಕೃಷ್ಣನಂತಹ ಮುಂದಾಳು ತನಗೆ ಏನೂ ಕರ್ಮದಿಂದ ಬರಬೇಕಾಗಿಲ್ಲ ಎಂದು ಕರ್ಮ ಬಿಟ್ಟರೆ, ಸುತ್ತಲೂ ಇರುವ ಜನ ಅವನಿಗೆ ಅವಶ್ಯಕವಿಲ್ಲ, ಅದಕ್ಕೆ ಅವನು ಮಾಡಲಿಲ್ಲ, ಆದರೆ ನಮಗೆ ಅವಶ್ಯಕವಿದೆ, ನಾವು ಬಿಡುವುದಕ್ಕೆ ಆಗುವುದಿಲ್ಲ ಎಂದು ಯೋಚಿಸುವುದಿಲ್ಲ. ಅವನೇ ಮಾಡಲಿಲ್ಲ, ಅವನು ನಮಗಿಂತ ಚೆನ್ನಾಗಿ ವಿಚಾರ ಮಾಡಬಲ್ಲ, ಯಾವುದು ಸರಿ ಯಾವುದು ತಪ್ಪು ಎಂದು ಅಂಥವನೇ ಮಾಡದೇ ಇದ್ದರೆ ಇನ್ನು ನಾವೇಕೆ ಮಾಡಬೇಕು ಎಂದು ತಮ್ಮ ಪಾಲಿನ ಕೆಲಸವನ್ನು ಮಾಡುವುದನ್ನು ಬಿಡುವರು. ತಮ್ಮ ತಮ್ಮ ವೃತ್ತಿಗೆ ಸೇರಿದ ಕಾರ್ಯವನ್ನು ಮಾಡಿದರೆ ಸಮಾಜ ಭದ್ರವಾಗಿರುವುದು. ಆಗ ಸಮಾಜದಲ್ಲಿ ಶಿಸ್ತು, ನ್ಯಾಯ ಮತ್ತು ಬೇಕಾದಷ್ಟು ಉತ್ಪಾದನೆ ಇವೆಲ್ಲ ಇರುವುದು. ಯಾವಾಗ ಜನ ಸಮಷ್ಟಿ ಜೀವನಕ್ಕೆ ಮಾಡುವುದನ್ನು ನಿಲ್ಲಿಸುವರೋ, ಆಗ ಸಮಷ್ಟಿ ಜೀವನ ಇತರರಿಗೆ ಏನು ಬೇಕೋ ಅದನ್ನು ಹೇಗೆ ಕೊಡಬಲ್ಲದು? ಜನ ತಾವು ಮಾಡುವ ಕೆಲಸವನ್ನು ಬಿಡುತ್ತಾರೆ. ಇದರಿಂದ ಅಪಾರ ಹಾನಿಯಾಗುವುದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾರೂ ತಮ್ಮ ತಮ್ಮ ಕೆಲಸವನ್ನು ಮಾಡುವುದಿಲ್ಲ. ಶುದ್ಧ ಸೋಮಾರಿಗಳಾಗಿ ಕಾಲ ಕಳೆಯುವುದಕ್ಕೆ ಆಗುವುದಿಲ್ಲ. ನಮ್ಮಲ್ಲಿ ರಜೋಗುಣವಿದೆ, ಅದು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಆದ ಕಾರಣ ಇನ್ನೊಬ್ಬರ ಕೆಲಸಕ್ಕೆ ಕೈ ಹಾಕುತ್ತೇವೆ. ಅದರ ನೂತನತೆ ನಮ್ಮನ್ನು ಆಕರ್ಷಿಸುವುದು. ಒಬ್ಬ ಇನ್ನೊಬ್ಬನ ಕೆಲಸವನ್ನು ಮಾಡಲು ಪ್ರಾರಂಭಿಸುವನು. ಹುಟ್ಟಿದಾರಭ್ಯ ಒಂದು ಕೆಲಸಕ್ಕೆ ತರಬೇತನ್ನು ತೆಗೆದುಕೊಂಡು ಅದನ್ನು ತಲೆತಲಾಂತರಗಳಿಂದಲೂ ಮಾಡಿಕೊಂಡು ಬರುತ್ತಿದ್ದರೂ ನಮ್ಮಲ್ಲಿ ಆ ಕೆಲಸವನ್ನು ಮಾಡುವಾಗ ಎಷ್ಟೋ ಲೋಪದೋಷಗಳು ತೋರುವವು. ಹೀಗಿರುವಾಗ ಸುಮ್ಮನೆ ಇನ್ನೊಬ್ಬನ ಕೆಲಸಕ್ಕೆ ಕೈ ಹಾಕಿದರೆ ಅದನ್ನು ಚೆನ್ನಾಗಿ ಮಾಡುವುದು ಹೇಗೆ?
ಅದರಿಂದ ನಷ್ಟ ಆ ವ್ಯಕ್ತಿಗೆ ಮಾತ್ರ ಅಲ್ಲ, ವ್ಯಕ್ತಿಗಳು ಕೊಡುವುದರ ಮೇಲೆ ನಿಂತ ಸಮಾಜವೇ ಕುಸಿದು ಬೀಳುವುದು. ಒಂದು ಸುವ್ಯವಸ್ಥಿತ ಸಮಾಜಕ್ಕೆ ವರ್ಣ ಆಶ್ರಮ ಧರ್ಮಗಳ ಪರಿಪಾಲನೆಯೇ ತಳಹದಿ. ಅದೇ ಕುಸಿದು ಬಿದ್ದರೆ ಮೇಲಿರುವ ಕಟ್ಟಡ ಕುಸಿದು ಬೀಳುವುದಕ್ಕೆ ಎಷ್ಟು ಕಾಲ ಹಿಡಿದೀತು? ಆದುದರಿಂದಲೇ ಯಾರು ಮುಂದಾಳಾಗಿರುವನೋ ಅವನು ಒಂದು ಕೆಲಸವನ್ನು ಮಾಡುವಾಗ ದೀರ್ಘವಾಗಿ ಆಲೋಚನೆ ಮಾಡಬೇಕು. ತಾನು ಮಾಡುವುದನ್ನು ಜನ ಅನುಸರಿಸಿದರೆ ಜನ ಉದ್ಧಾರವಾಗುವರೇ ಹಾಳಾಗುವರೇ ಎಂಬುದನ್ನು ಯಾವಾಗಲೂ ಚಿಂತಿಸುತ್ತಿರಬೇಕು. ಇವನನ್ನು ಅನುಸರಿಸಿ ಅವರು ಬಾಳಿದರೆ ಪಾಪ ಇವನಿಗೆ ತಟ್ಟುವುದು. ಒಂದು ವ್ಯಕ್ತಿಗೆ ಅನ್ಯಾಯ ಮಾಡಿದರೇನೆ ಸಮಾಜ ಅಷ್ಟೊಂದು ಉಗ್ರವಾಗಿ ಅದಕ್ಕೆ ಕಾರಣಕರ್ತನಾದವನನ್ನು ಕಟುವಾಗಿ ಟೀಕಿಸುವುದು. ಹೀಗಿರುವಾಗ ಸಂಸಾರಗಳ ಮೊತ್ತವಾದ ಸಮಾಜವನ್ನೇ ನಿರ್ನಾಮ ಮಾಡಿದವನು ಇನ್ನಾವ ಶಿಕ್ಷೆಗೆ ಗುರಿಯಾಲು ತುತ್ತಾಗುವನು? ಲೋಕಪಾಲಕನಾದ ಶ್ರೀಕೃಷ್ಣನೇ ಲೋಕ ಸಂಹಾರ ಮಾಡಿದಂತೆ ಆಗುವುದು. ಆಟದ ಕೊನೆಯಲ್ಲಿ ಸಂಹಾರ ಬರುವುದು ನಿಜ, ಆದರೆ ಮುಂಚೆಯೇ ಸಂಹಾರವಾದರೆ ಇನ್ನು ಲೋಕಲೀಲೆಯ ಆಟ ಸಾಗುವುದೆಂತು? ಸಕ್ತಾ ಕರ್ಮಣ್ಯ ವಿದ್ವಾಂಸಃ ಯಥಾ ಕುರ್ವಂತಿ ಭಾರತ ಕುರ್ಯಾದ್ವಿದ್ವಾಂಸ ತಥಾ ಸಕ್ತಃ ಚಿಕೀರ್ಷುರ್ಲೋಕ ಸಂಗ್ರಹಂ. ಅರ್ಜುನ, ಅಜ್ಞಾನಿಗಳು ಕರ್ಮದಲ್ಲಿ ಆಸಕ್ತರಾಗಿ ಹೇಗೆ ಕರ್ಮವನ್ನು ಮಾಡುತ್ತಾರೆಯೋ ಹಾಗೆಯೇ ಜ್ಞಾನಿಯು ಅನಾಸಕ್ತನಾಗಿ ಲೋಕ ಸಂಗ್ರಹದ ದೃಷ್ಟಿಯಿಂದ ಕರ್ಮವನ್ನು ಮಾಡಬೇಕು. ಅಜ್ಞಾನಿ ತಕ್ಷಣವೇ ತನಗೆ ದೊರಕುವ ತಾತ್ಕಾಲಿಕ ಲಾಭಕ್ಕೆ ಸುಖಕ್ಕೆ ಕೆಲಸ ಮಾಡುತ್ತಾನೆ. ಅವನಿಗೆ ಫಲ ಬೇಕು, ಅದಕ್ಕಾಗಿ ಕೆಲಸ ಮಾಡುತ್ತಾನೆ. ಒಬ್ಬ ಜ್ಞಾನಿಯಾಗಿದ್ದಾನೆ, ಅವನಿಗೆ ಲಾಭ ಕೀರ್ತಿ ಇವುಗಳ ಕ್ಷಣಿಕತೆ ಚೆನ್ನಾಗಿ ಅರ್ಥವಾಗಿದೆ. ಅವನಿಗೆ ಇದಾವುದೂ ಬೇಕಾಗಿಲ್ಲ. ಆದರೂ ಅವನು ಕೆಲಸವನ್ನು ಮಾಡುವುದನ್ನು ಬಿಡಕೂಡದು. ಅವನಿಗೆ ಫಲ ಬೇಡದೇ ಇದ್ದರೆ ಚಿಂತೆಯಿಲ್ಲ. ಅನಾಸಕ್ತನಾಗಿ ತನ್ನ ಪಾಲಿನ ಕರ್ತವ್ಯವನ್ನು ನಿರ್ವಹಿಸಲಿ. ಅದರಿಂದ ಲೋಕಕ್ಕೆ ಒಳ್ಳೆಯದಾಗುವುದು. ಯಾವುದು ಲೋಕಕ್ಕೆ ಒಳ್ಳೆಯದಾಗುವುದೋ ಅದು ಆತ್ಮ ಕಲ್ಯಾಣಕಾರಿಯಾಗುತ್ತದೆ. ತನಗೆ ಫಲ ಬೇಡ ಎಂದರೆ ಕರ್ಮವನ್ನು ಬಿಡುವುದಕ್ಕೆ ಆಗುವುದಿಲ್ಲ. ಬೇಕಾದರೆ ಬಂದ ಫಲವನ್ನು ಭಗವದರ್ಪಣ ಮಾಡಲಿ. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ಕರ್ಮದಲ್ಲಿ ಆಸಕ್ತರಾದ ಅಜ್ಞಾನಿಗಳಲ್ಲಿ ಬುದ್ಧಿ ಭೇದವನ್ನು ಉಂಟು ಮಾಡಬಾರದು. ಜ್ಞಾನಿಯು ಸರಿಯಾಗಿ ತನ್ನ ಪಾಲಿಗೆ ಬಂದ ಕರ್ಮಗಳನ್ನು ಮಾಡಿ ಅಜ್ಞಾನಿಗಳ ಕೈಯಿಂದಲೂ ಮಾಡಿಸಬೇಕು. ತಿಳಿದವನು ಫಲಾಪೇಕ್ಷೆಯಿಂದ ಅಜ್ಞಾನಿಗಳು ಕರ್ಮವನ್ನು ಮಾಡುತ್ತಿದ್ದರೆ ಅದನ್ನು ನಿಲ್ಲಿಸಕೂಡದು. ಅದನ್ನು ಇನ್ನೂ ಉತ್ತಮ ದೃಷ್ಟಿಯಿಂದ ಮಾಡಿ ಎನ್ನಬೇಕು. ಅದನ್ನು ನಿಲ್ಲಿಸಿಬಿಡುವುದು ಸುಲಭ. ಅದನ್ನು ಉತ್ತಮ ದೃಷ್ಟಿಯಿಂದ ಮಾಡಿ ಎಂದು ಹೇಳುವುದಕ್ಕೆ ಸಹಾನುಭೂತಿ ಬೇಕು. ಮನುಷ್ಯ ಯಾವಾಗಲೂ ಸುಳ್ಳಿನಿಂದ ಸತ್ಯದ ಕಡೆಗೆ ಪ್ರಯಾಣ ಮಾಡುತ್ತಿಲ್ಲ, ಸಣ್ಣ ಸತ್ಯದಿಂದ ದೊಡ್ಡ ಸತ್ಯದ ಕಡೆಗೆ ಪ್ರಯಾಣ ಮಾಡುತ್ತಿರುವನು. ಅವನು ಇನ್ನೂ ಉತ್ತಮ ದೃಷ್ಟಿಯಿಂದ ಕೆಲಸ ಮಾಡುವುದಕ್ಕೆ ಸಾಧ್ಯವಿಲ್ಲದೆ ಇದ್ದರೆ ಹಿಂದೆ ಯಾವ ದೃಷ್ಟಿಯಿಂದ ಮಾಡುತ್ತಿದ್ದನೋ ಅದರಂತೆಯೇ ಮಾಡಲಿ ಎಂದು ಬಿಡಬೇಕು. ಅವನು ಕೆಲಸ ಮಾಡುತ್ತಿದ್ದರೆ ಅದರಿಂದ ಸಮಾಜಕ್ಕೆ ಏನಾದರೂ ಸಿಕ್ಕುವುದು. ಕೆಲಸವನ್ನು ಬಿಟ್ಟರೆ ಅದರಿಂದ ಸಮಾಜಕ್ಕೆ ಬರುವುದೂ ನಿಲ್ಲುವುದು. ಇವನಿಗೆ ಬರುವುದು ನಿಲ್ಲುವುದು. ಸ್ವಾರ್ಥಕ್ಕೋ ಕೀರ್ತಿಗೋ ಅಂತೂ ಯಾವುದಾದರೂ ದೃಷ್ಟಿಯಿಂದ ಕರ್ಮವನ್ನು ಮಾಡಿಕೊಂಡು ಹೋಗಲಿ. ಹಾಗೆ ಮಾಡುವುದು ಮಾಡದೇ ಇರುವುದಕ್ಕಿಂತ ಮೇಲು. ಇಂದು ಸ್ವಾರ್ಥದಿಂದ ಕೆಲಸ ಮಾಡುವುದಕ್ಕೆ ಪ್ರಾರಂಭಿಸುವನು. ಕಾಲಕ್ರಮೇಣ ಅನುಭವ ಗಳಿಸಿಕೊಂಡು ನಿಸ್ವಾರ್ಥನಾಗಿ ಕೆಲಸ ಮಾಡುವುದನ್ನು ಕಲಿಯುವನು. ಕೆಲಸ ಮಾಡುವುದನ್ನೇ ಬಿಟ್ಟರೆ ನಿಸ್ವಾರ್ಥನಾಗಿ ಕೆಲಸ ಮಾಡುವುದನ್ನು ಅವನು ಯಾವಾಗ ಕಲಿಯುತ್ತಾನೆ? ಒಂದು ಮಾವಿನಕಾಯಿ ಎಳೆಯದಾಗಿರುವಾಗ ಹುಳಿಯಾಗಿರುವುದು. ಅದು ಮಾಗುತ್ತಾ ಮಾಗುತ್ತಾ ಬಂದರೆ ಕ್ರಮೇಣ ಆ ಹುಳಿಯೆಲ್ಲ ಹೋಗಿ ಸಿಹಿಯಾಗುವುದು. ಈಗ ಇರುವ ಹುಳಿಯೇ ಕಾಲಕ್ರಮೇಣ ಸಿಹಿಯಾಗಬೇಕಾದರೆ ಒಂದೇ ಸತ್ಯವನ್ನು ಎಲ್ಲರಿಗೂ ಹೇಳಬೇಕಾಗಿ ಬಂದರೂ ವ್ಯಕ್ತಿಗೆ ತಕ್ಕಂತೆ ಅದನ್ನು ಬದಲಾಯಿಸಿಕೊಡಬೇಕು. ಶ್ರೀರಾಮಕೃಷ್ಣರು ಹಾಲು ಎಲ್ಲರಿಗೂ ಬೇಕು, ಆದರೆ ಅದನ್ನು
ಒಂದೇ ರೀತಿ ಕೊಡುವುದಕ್ಕೆ ಆಗುವುದಿಲ್ಲ. ಅವರವರ ಪ್ರಕೃತಿಗೆ ಅನುಸಾರವಾಗಿ ಅದನ್ನು ಕೊಡಬೇಕು ಎನ್ನುತ್ತಿದ್ದರು. ಎಳೆಯ ಮಗುವಿನ ಹಾಲಿಗೆ ನೀರು ಹಾಕಿ ಕೊಡಬೇಕು. ಪೈಲ್ವಾನ್ ಹಾಲನ್ನು ಇಂಗಿಸಿ ಬಾಸುಂದಿ ಮಾಡಿ ತೆಗೆದುಕೊಳ್ಳುತ್ತಾನೆ. ಟೈಫಾಯ್ಡ್ ರೋಗಿಗೆ ಹಾಲನ್ನು ಒಡೆದು ಗಟ್ಟಿಯ ಭಾಗವನ್ನು ಬಿಟ್ಟು ನೀರಿನ ಭಾಗವನ್ನು ಕೊಡುವರು. ಅಂತೂ ಹಾಲಿನ ಅಂಶ ರೋಗಿಗೆ ಸೇರಬೇಕು. ಆಗಲೇ ಅವನಿಗೆ ಶಕ್ತಿ ಬರಬೇಕಾದರೆ ಶ್ರೀಕೃಷ್ಣನೇ ಅರ್ಜುನನಿಗೆ ಯುದ್ಧವನ್ನು ಹಲವು ದೃಷ್ಟಿಕೋನಗಳಿಂದ ಮಾಡು ಎನ್ನುವನು. ಒಂದು ವೇದಾಂತದ ದೃಷ್ಟಿ, ಅಲ್ಲಿ ಕೊಲ್ಲುವವರಿಲ್ಲ, ಕೊಲ್ಲಿಸಿಕೊಳ್ಳುವವರೂ ಇಲ್ಲ. ಎರಡನೆಯದೇ ಕ್ಷತ್ರಿಯನ ಕರ್ತವ್ಯ ದೃಷ್ಟಿ. ಮೂರನೆಯದೇ ಲೋಕಾಪವಾದ ದೃಷ್ಟಿ. ಅನಂತರ ಕೀರ್ತಿಯ ದೃಷ್ಟಿ. ಕೇವಲ ಸ್ವಾರ್ಥದ ದೃಷ್ಟಿ ಕೊನೆಗೆ. ಅಂತೂ ಯಾವುದಾದರೂ ಉದ್ದೇಶದಿಂದ ಕೆಲಸ ಮಾಡು ಎಂದು ಹೇಳಬೇಕು. ನಾವು ಮಾಡುವ ಕೆಲಸ ಪ್ರಾರಂಭದಲ್ಲಿ ಸ್ವಾರ್ಥತೆ, ಲಾಭ, ಅಜ್ಞಾನಗಳಿಂದ ಕೂಡಿದ್ದರೂ ಕರ್ಮದ ಒಲೆಯ ಮೇಲೆ ಕಾಯುತ್ತಾ ಕಾಯುತ್ತಾ ಆ ದೋಷಗಳೆಲ್ಲ ಕ್ರಮೇಣ ಹೋಗುವವು. ಆದ ಕಾರಣವೇ ಜ್ಞಾನಿ ತನ್ನ ಪಾಲಿಗೆ ಬಂದ ಕರ್ಮವನ್ನು ಮಾಡಬೇಕು. ಅಜ್ಞಾನಿಗೆ ಯಾವುದಾದರೂ ಒಂದು ದೃಷ್ಟಿಯಿಂದ ಕರ್ಮವನ್ನು ಮಾಡುವಂತೆ ಪ್ರೋತ್ಸಾಹ ಕೊಡಬೇಕು. ಆಗಲೇ ಆ ವ್ಯಕ್ತಿಗೆ ಒಳ್ಳೆಯ ದೃಷ್ಟಿಯಿಂದ ಕರ್ಮ ಮಾಡುವ ಸ್ಥಿತಿ ಕ್ರಮೇಣ ಪ್ರಾಪ್ತವಾಗುವುದು. ಸಮಾಜಕ್ಕೂ ಯಾವ ವಿಧವಾದ ನಷ್ಟವೂ ಆಗುವುದಿಲ್ಲ. ಇನ್ನೊಬ್ಬರ ಕೈಯಿಂದ ಕರ್ಮಗಳನ್ನು ಮಾಡಿಸಬೇಕಾದರೆ ಬುದ್ಧಿವಾದ ಹೇಳಿದರೆ ಸಾಲದು, ನಾವು ಅವರ ಎದುರಿಗೆ ಮಾಡಬೇಕು. ಆಗ ಅವರು ನಮ್ಮಂತೆ ಮಾಡುತ್ತಾರೆ. ಕೆಲವು ವೇಳೆ ಜಟಕ ಗಾಡಿಯಲ್ಲಿ ಹೋಗುತ್ತಿರುವಾಗ ಮೊಂಡುತನದಿಂದ ಕುದುರೆ ನಿಲ್ಲುವುದು. ಹಿಂದಿನಿಂದ ಒಂದು ಗಾಡಿ ಬಂದು ಅದರ ಮುಂದೆ ಹೋದಾಗ ಅದು ಆ ಗಾಡಿಯನ್ನೇ ಅನುಸರಿಸುವುದು. ಮನುಷ್ಯನಿಗೆ 2 ಕಾಲುಗಳೇ ಇದ್ದರೂ ಹಲವು ವಿಧದಲ್ಲಿ ಅವನು 4 ಕಾಲಿನ ಪ್ರಾಣಿಗಳನ್ನೇ ಹೋಲುತ್ತಾನೆ. ಜ್ಞಾನಿ ಅಜ್ಞಾನಿಗೆ ಜೊತೆ ಕೊಟ್ಟು ಮುಂದಕ್ಕೆ ಕರೆದುಕೊಂಡು ಹೋಗಬೇಕಾಗಿದೆ. ಪ್ರಕೃತೆ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಪ್ರಕೃತಿಯ ಗುಣಗಳಿಂದಲೇ ಎಲ್ಲ ಬಗೆಯ ಕರ್ಮಗಳು ಆಗುತ್ತಿವೆ. ಅಹಂಕಾರದಿಂದ ಮೂಢನಾದವನು ನಾನು ಮಾಡುತ್ತೇನೆ ಎಂದು ಭಾವಿಸುತ್ತಾನೆ. ಚೇತನ ಸಾಕ್ಷಿ, ಅವನಿಂದ ಹೊರಗಡೆ ಇರುವುದೇ ಪ್ರಕೃತಿ. ಇಲ್ಲಿ ಹೊರಗಡೆ ಎಂದರೆ ಈ ಚೇತನಕ್ಕೆ ಹೊರಗಡೆ ಇರುವುದು. ಮನಸ್ಸು, ದೇಹ, ಇಂದ್ರಿಯ ಇವುಗಳೆಲ್ಲ ಚೇತನಕ್ಕೆ ಹೊರಗಿನದು. ಇದರಂತೆಯೇ ದೇಶ, ಕಾಲ, ನಿಮಿತ್ತ ಪ್ರಪಂಚದಲ್ಲಿ ಪಂಚಭೂತಗಳಿಂದಾದ ವಸ್ತುಗಳು, ಇಲ್ಲೆಲ್ಲ 3 ಗುಣಗಳು ಇರುವುದನ್ನು ನೋಡುವೆವು. ಇವೇ ತಮಸ್ಸು, ರಜಸ್ಸು, ಸತ್ವ. ಎಲ್ಲ ಕೆಲಸಗಳು ಅದು ಕೆಟ್ಟದ್ದಾಗಿರಲಿ, ಒಳ್ಳೆಯದು ಅಥವಾ ಕೆಟ್ಟದ್ದುದರ ಮಿಶ್ರವಾಗಿರಲಿ, ಒಳ್ಳೆಯದಾಗಿರಲಿ, ಇವುಗಳೆಲ್ಲ ತಮಸ್ಸು, ರಜಸ್ಸು ಮತ್ತು ಸತ್ವಗುಣಗಳಿಂದ ಆಗಿವೆ. ಆಯಾ ಗುಣಗಳಿಗೆ ತಕ್ಕಂತೆ ಮನುಷ್ಯ ಕರ್ಮ ಮಾಡುತ್ತಿರುವನು. ಸಂಪಿಗೆ ಗಿಡದಲ್ಲಿ ಒಂದು ವಿಧವಾದ ಪರಿಮಳ, ಗುಲಾಬಿಯಲ್ಲಿ ಇನ್ನೊಂದು ವಿಧವಾದ ಪರಿಮಳ, ಗೊಬ್ಬಳಿ ಗಿಡದಲ್ಲಿ ಒಂದು ವಿಧದ ಪರಿಮಳ ಇದೆ. ಅದು ತನ್ನಲ್ಲಿ ಇರುವುದನ್ನು ಮಾತ್ರ ವ್ಯಕ್ತಗೊಳಿಸಬಲ್ಲದು, ಇಲ್ಲದುದನ್ನು ತರುವುದಕ್ಕೆ ಆಗುವುದಿಲ್ಲ. ಅದರಂತೆಯೇ ಮನುಷ್ಯ ಹುಟ್ಟುವಾಗಲೇ ತಮೋ ಗುಣಕ್ಕೋ ರಜೋ ಗುಣಕ್ಕೋ ಸತ್ವಗುಣಕ್ಕೋ ವಶನಾಗಿ ಹುಟ್ಟುವನು. ಆಯಾ ಗುಣಕ್ಕೆ ತಕ್ಕಂತೆ ಕರ್ಮಗಳನ್ನು ಮಾಡಿಕೊಂಡು ಹೋಗುವನು. ತಾನು ಮಾಡುತ್ತೇನೆ ಎಂದು ಅಹಂಕಾರದಿಂದ ಹೇಳುವನು. ಮಾಡುವುದನ್ನು ಬಿಡುವುದಕ್ಕೆ ಸ್ವಾತಂತ್ರ್ಯವಿದ್ದರೆ ತಾನೇ ಹಾಗೆ ಹೇಳಬಹುದು. ಅವನು ತನ್ನ ಪ್ರಕೃತಿಗೆ ಅನುಗುಣವಾಗಿ ಆ ಕೆಲಸವನ್ನು ಮಾಡಲೇಬೇಕಾಗಿದೆ, ಬಿಡುವುದಕ್ಕೆ ಆಗುವುದಿಲ್ಲ. ಇವನು ಬಿಟ್ಟರೆ ಪ್ರಕೃತಿ ಸುಮ್ಮನೆ ಇರುವುದಿಲ್ಲ. ಚಾವಟಿ ಏಟಿನಿಂದ ಹೊಡೆದು ಇವನ ಕೈಯಿಂದ ಮಾಡಿಸುವುದು. ಗಾಡಿಯ ಕುದುರೆ ಹೋಗುವುದಿಲ್ಲ ಎಂದು ಮೊಂಡಾಟ ಮಾಡಿದರೆ ಹೊಡೆಯುವ ಸಾಹೇಬನೇನು ಬಿಡುವುದಿಲ್ಲ, ಹೊಡೆಯುತ್ತಾನೆ. ಗಾಡಿಯನ್ನು ನೂಕುತ್ತಾನೆ, ತಳ್ಳುತ್ತಾನೆ, ಅಂತೂ ಮುಂದುವರಿಯುವಂತೆ ಮಾಡುತ್ತಾನೆ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಾ ಗುಣೇಶು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಅರ್ಜುನ, ಗುಣಕರ್ಮಗಳ ವಿಭಾಗಗಳನ್ನು ತಿಳಿದ ತತ್ವಜ್ಞಾನಿ ಗುಣಗಳು ಗುಣಗಳಲ್ಲಿ ಪ್ರವರ್ತಿಸುತ್ತಿವೆ ಎಂದು ತಿಳಿದು ತಾನು ಆಸಕ್ತನಾಗುವುದಿಲ್ಲ.
ತತ್ವಜ್ಞಾನಿ ಎಂದರೆ ವಸ್ತು ಹೇಗೆ ಇದೆಯೋ ಹಾಗೆ ತಿಳಿದುಕೊಳ್ಳತಕ್ಕವನು. ಅದು ನಮಗೆ ಹೇಗೆ ತೋರುತ್ತದೆಯೋ ಅದನ್ನೇ ಸತ್ಯವೆಂದು ಭಾವಿಸುವುದಿಲ್ಲ. ಈ ಪ್ರಪಂಚದಲ್ಲಿ ಸತ್ಯವೇ ಬೇರೆ, ತೋರಿಕೆ ಅಥವಾ ಮಿಥ್ಯ ಬೇರೆ. ಇವೆರಡು ಹೇಗೋ ಕಲಸು ಮೇಲೋಗರವಾಗಿ ಬಿಟ್ಟಿದೆ. ಸತ್ಯ ಕಾಣುತ್ತಿಲ್ಲ, ಮಿಥ್ಯ ಮಾತ್ರ ಕಾಣಿಸುವಂತೆಗಿದೆ. ಸಕ್ಕರೆ ಮತ್ತು ಚೆನ್ನಾಗಿರುವ ಬಿಳಿ ಮರಳನ್ನು ಬೆರೆಸಿದರೆ ಹೇಗೋ ಹಾಗಾಗಿದೆ. ಇರುವೆಯ ಮುಂದೆ ಅದನ್ನು ಎಸೆದರೆ ಮರಳ ಕಣವನ್ನು ಬಿಡುವುದು, ಸಕ್ಕರೆ ಕಣವನ್ನು ಮಾತ್ರ ಆರಿಸಿಕೊಳ್ಳುವುದು. ತತ್ವಜ್ಞಾನಿ ಇಂತಹವನು. ಕರ್ಮವನ್ನು ವಿಭಜನೆ ಮಾಡಿದರೆ ಅದರಲ್ಲಿ ಹೊರಗಿನ ಭಾಗ ಮತ್ತು ಒಳಗಿನ ಭಾಗ ಎರಡನ್ನೂ ನೋಡುತ್ತೇವೆ. ಹೊರಗೆ ಇರುವುದು ಕರ್ಮ, ಆ ಕರ್ಮದ ಹಿಂದೆ ಇರುವುದು ಗುಣ. ಈ ಗುಣ 3 ವಿಧವಾಗಿದೆ. ಈ ಗುಣಕ್ಕೆ ತಕ್ಕ ಕರ್ಮ ಪ್ರತಿಯೊಬ್ಬ ವ್ಯಕ್ತಿಯ ಮೂಲಕವೂ ಆಗುತ್ತಿರುವುದು. ಅಜ್ಞಾನಿಯಲ್ಲಿ ಇವೆರಡೂ ಮಿಶ್ರವಾಗಿ ಹೋಗಿವೆ. ಜ್ಞಾನಿಯಾದರೂ ಇದನ್ನು ವಿಭಜನೆ ಮಾಡಿ ಗುಣವನ್ನು ಬೇರೆ, ಕರ್ಮವನ್ನು ಬೇರೆ ಇಡುವನು. ಗುಣಗಳು ಗುಣಗಳಲ್ಲಿ ಪ್ರವರ್ತಿಸುತ್ತಿವೆ ಎಂದು ತಿಳಿದು ಅವನು ಆಸಕ್ತನಾಗುವುದಿಲ್ಲ. ಸತ್ವಗುಣದಿಂದ ಪ್ರೇರಿತವಾದ ಕೆಲಸ ಈ ಪ್ರಪಂಚದಲ್ಲಿ ಒಳ್ಳೆಯ ಕೆಲಸದಲ್ಲಿ ಪರ್ಯವಸಾನವಾಗುತ್ತದೆ. ರಜೋಗುಣದಿಂದ ಪ್ರೇರಿತವಾದ ಕೆಲಸ ಮಿಶ್ರವಾದ ಕೆಲಸದಲ್ಲಿ ಪರ್ಯವಸಾನವಾಗುವುದು. ತಮೋಗುಣದಿಂದ ಪ್ರೇರಿತವಾದವು ಅಜ್ಞಾನ, ಮರೆವು, ತಪ್ಪು ಈ ಕೆಲಸಗಳಲ್ಲಿ ಪರ್ಯವಸಾನವಾಗುವವು. ಗುಣಗಳು ಮೇಲಿನಿಂದ ಬಿದ್ದು ವಿಷಯ ವಸ್ತುವಿನ ಕಡೆ ಹರಿದು ಹೋಗುತ್ತಿವೆ. ಚೇತನವಾದರೂ ಇದನ್ನು ನೋಡುವವನು. ಅಜ್ಞಾನಿ ಗುಣಗಳಲ್ಲಿ ತಾದಾತ್ಮ್ಯ ಭಾವವನ್ನು ಪಡೆದು ತಾನು ಮಾಡುತ್ತೇನೆ, ತಾನು ಅನುಭವಿಸುತ್ತೇನೆ ಎಂದು ಭಾವಿಸುತ್ತಾನೆ. ಜ್ಞಾನಿಯಾದರೂ ನಾನು ಸಾಕ್ಷಿ, ನನ್ನ ಎದುರಿಗೆ ಇವು ಆಗುತ್ತಿವೆ, ನಾನು ಬೇರೆ ಅದೇ ಬೇರೆ ಎಂದು ತಿಳಿದು ಅನಾಸಕ್ತನಾಗುವನು. ಯಾವಾಗ ಒಬ್ಬ ಹೊರಗಡೆ ಇರುವ ವಿಷಯಗಳು ಮತ್ತು ಒಳಗಡೆ ಇರುವ ಗುಣ ಇವುಗಳಿಗೆ ಸಾಕ್ಷಿಯಾಗಿ ನಿಲ್ಲಬಲ್ಲನೋ ಅವನು ಇನ್ನು ಮೇಲೆ ಅದರಿಂದ ಬಾಧಿತನಾಗುವುದಿಲ್ಲ. ನಾವು ಬಾಹ್ಯ ಆಕರ್ಷಣೆಯಲ್ಲಿ ಮುಳುಗಿ ಹೋಗುತ್ತೇವೆ. ನಮ್ಮ ದುಃಖ ದುರಿತಗಳಿಗೆಲ್ಲ ಅದೇ ಕಾರಣ. ನಾವು ಯಾವಾಗ ಆ ಸೆಳೆತದಿಂದ ಹೊರಗೆ ಬಂದು ನಿಲ್ಲುತ್ತೇವೆಯೋ ಆಗ ಮುಕ್ತಾತ್ಮರು. ಪ್ರಕೃತಿರ್ಗುಣ ಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು ತಾನ ಕೃತ್ಸ್ನವಿದೋ ಬಂಧಾನ್ ಕೃತ್ಸ್ನವಿನ್ನ ವಿಚಾಲಯೇತ್. ಪ್ರಕೃತಿಯ ಗುಣಗಳಿಂದ ಮೋಹಿತರಾದವರು ಗುಣ ಮತ್ತು ಕರ್ಮಗಳಲ್ಲಿ ಆಸಕ್ತರಾಗುತ್ತಾರೆ. ಆತ್ಮಜ್ಞರು ಅಲ್ಪಜ್ಞರಾದ ಮಂದಮತಿಗಳನ್ನು ಅಲುಗಾಡಿಸಬಾರದು. ಯಾರು ಗುಣ ಮತ್ತು ಕರ್ಮಗಳನ್ನು ವಿಭಜನೆ ಮಾಡಲಾರರೋ ಅವರು ಅದರಿಂದ ಬರುವ ಫಲಾಫಲಗಳಿಗೆ ವಶರಾಗುತ್ತಾರೆ. ಏನಾದರೂ ಒಳ್ಳೆಯದಾದರೆ ಸಂತೋಷ ಪಡುತ್ತಾರೆ, ಮೆರೆದಾಡುತ್ತಾರೆ. ಕೆಟ್ಟದ್ದಾದರೆ ಕೊರಗುತ್ತಾರೆ. ಗುಣದೊಂದಿಗೆ ತಾದಾತ್ಮ್ಯ ಭಾವವನ್ನು ಪಡೆದವನ ಸ್ಥಿತಿಯೇ ಇದು. ಆದರೆ ಜ್ಞಾನಿ ಅದನ್ನು ನೋಡಿದಾಗ ಹಂಗಿಸಬಾರದು. ಹಾಗೆ ಮಾಡಿದರೆ ಅವನು ಕೆಲಸ ಮಾಡುವುದನ್ನೇ ಬಿಡುತ್ತಾನೆ. ಕೆಲಸ ಮಾಡು ಮತ್ತು ಚೆನ್ನಾಗಿ ಮಾಡು ಎಂದು ಅವನನ್ನು ಸರಿಯಾದ ದಾರಿಗೆ ತಿರುಗಿಸಬೇಕೇ ಹೊರತು ಹಿಂತಿರುಗಿ ಹೋಗುವಂತೆ ಮಾಡಬಾರದು. ಎಲ್ಲರಲ್ಲಿಯೂ ಪ್ರಾರಂಭದಲ್ಲಿಯೇ ಅನಾಸಕ್ತಿಯ ಬುದ್ಧಿ, ಸಮತ್ವ ಮುಂತಾದವು ಉದಿಸುವುದಿಲ್ಲ. ಇದೆಲ್ಲ ಕರ್ಮ ಗಿಡ ಬೆಳೆದುಕೊಂಡು ಹೋದ ಮೇಲೆ ಅದರಲ್ಲಿ ಬಿಡುವ ಒಳ್ಳೆಯ ಹೂವು ಹಣ್ಣುಗಳು ಹೇಗೋ ಹಾಗೆ ಜ್ಞಾನಿಯಾದವನು ಅಜ್ಞಾನಿಗೆ ಬೆಳೆಯುವುದಕ್ಕೆ ಸಾಕಷ್ಟು ಕಾಲ ಕೊಟ್ಟು ಕ್ರಮೇಣ ಅವನನ್ನು ತಿದ್ದಬೇಕು. ಜೀವಿ ಆಸಕ್ತಿಯಿಂದ ಅನಾಸಕ್ತಿಯ ಕಡೆಗೆ ಪ್ರಯಾಣ ಮಾಡುತ್ತಿರುವನು. ಮಧ್ಯ ಎಲ್ಲೂ ನಿಲ್ಲದೇ ಇದ್ದರೆ ಅನಾಸಕ್ತಿಯ ಗುರಿಯನ್ನು ಎಲ್ಲರೂ ಒಂದಲ್ಲ ಒಂದು ಸಮಯದಲ್ಲಿ ಸೇರಿಯೇ ಸೇರುವರು. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ನನ್ನಲ್ಲಿ ಸರ್ವ ಕರ್ಮಗಳನ್ನು ಅಧ್ಯಾತ್ಮ ದೃಷ್ಟಿಯ ಮೂಲಕ ಅರ್ಪಣೆ ಮಾಡಿ ಆಶೆ ಇಲ್ಲದೆ, ಮಮತೆ ಇಲ್ಲದೆ, ಉದ್ವೇಗವಿಲ್ಲದೆ ಯುದ್ಧವನ್ನು ಮಾಡು. ಶ್ರೀಕೃಷ್ಣ ಅನಾಸಕ್ತನಾಗಿ ಕರ್ಮವನ್ನು ಮಾಡುವುದಕ್ಕೆ ಇಲ್ಲಿ ಒಂದು ಊರುಗೋಲನ್ನು ಕೊಡುವನು. ಅದೇ ಭಗವಂತನನ್ನು ನಮ್ಮ ಮುಂದೆ ಇಟ್ಟುಕೊಂಡು ಅವನಿಗೆ ಅರ್ಪಣೆ ಮಾಡುವ ದೃಷ್ಟಿಯಿಂದ ಮಾಡುವುದು.
ಇಲ್ಲಿ ಎಲ್ಲಾ ಕರ್ಮಗಳನ್ನೂ ಎನ್ನುತ್ತಾನೆ. ನಮ್ಮ ಪಾಲಿಗೆ ಬರುವ ಕರ್ಮಗಳೆಲ್ಲ ಎಂತಹ ಕರ್ಮ ಬೇಕಾದರೂ ಆಗಬಹುದು. ಅದನ್ನೆಲ್ಲ ವಿರಾಟ್ ರೂಪಿಯಾಗಿರುವ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಯಾವಾಗ ನಾವು ಅರ್ಪಿತ ಭಾವದಿಂದ ಕರ್ಮ ಮಾಡುವೆವೋ ಆಗ ಮಾಡುವುದೆಲ್ಲ ಪವಿತ್ರವಾಗುವುದು, ಮಾಡುವುದೆಲ್ಲ ಪೂಜೆಯಾಗುವುದು. ಹಾಗೆ ಮಾಡುವಾಗ ಫಲಾಪೇಕ್ಷೆಯನ್ನು ಬಿಡುವನು. ಜನರ ನಿಂದೆ, ಟೀಕೆ, ಹೊಗಳಿಕೆಗಳಿಗೆ ಮನಗೊಡನು. ಭಗವಂತನೊಬ್ಬನೇ ಧ್ರುವತಾರೆಯಂತೆ ಸದಾ ಅವನ ಮುಂದಿರುವನು. ಕೆಲಸದ ಹಿಂದೆ ಅವನಿಗೆ ಮಮತೆ ಇರುವುದಿಲ್ಲ. ಇದು ನನ್ನ ಕೆಲಸ ಎಂದು ಭಾವಿಸುವುದಿಲ್ಲ. ಇದು ಅವನ ಕೆಲಸ, ನಾನೊಬ್ಬ ಅದನ್ನು ಮಾಡುವುದಕ್ಕೆ ದೇವರು ಆರಿಸಿಕೊಂಡಿರುವ ನಿಮಿತ್ತ ಎಂದು ಮಾತ್ರ ಭಾವಿಸುವನು. ಯಾವಾಗ ಇವನು ಅದಕ್ಕೆ ಅಂಟಿಕೊಂಡಿರುವುದಿಲ್ಲವೋ ಆಗ ಯಾವಾಗ ಬೇಕಾದರೂ ದೇವರು ಇಚ್ಛಿಸಿದರೆ ಅದನ್ನು ಬಿಡುವುದಕ್ಕೆ ಸಿದ್ಧನಾಗಿರುತ್ತಾನೆ. ಹಾಗೆ ಅವನು ಕೆಲಸ ಮಾಡುವಾಗ ಯಾವ ಉದ್ವೇಗವಾಗಲಿ, ಬಿಸಿಯಾಗಲಿ, ತಾಪವಾಗಲಿ ಇರುವುದಿಲ್ಲ. ಯಾವ ಗಾಡಿಯ ಚಕ್ರಗಳಿಗೆ ಎಣ್ಣೆಯನ್ನು ಸವರಿಲ್ಲವೋ ಅದು ಬೇಕಾದಷ್ಟು ಶಬ್ದ ಮಾಡುವುದು. ಆದರೆ ಅದಕ್ಕೆ ಚೆನ್ನಾಗಿ ಎಣ್ಣೆ ಸವರಿದ್ದರೆ ಶಬ್ದ ಮಾಡುವುದಿಲ್ಲ. ಭಕ್ತ ತಾನು ಮಾಡುವ ಕೆಲಸದ ಹಿಂದೆ ಇದು ಭಗವದರ್ಪಿತವಾಗಲಿ ಎಂಬ ತೈಲವನ್ನು ಸವರುವನು. ಅವನು ಅಷ್ಟೊಂದು ಕೆಲಸ ಮಾಡುತ್ತಿರುವನು, ಆದರೂ ಎಳ್ಳಷ್ಟು ಅವನಲ್ಲಿ ಉದ್ವೇಗವಿರುವುದಿಲ್ಲ. ದೇವರನ್ನು ಮರೆತಾಗಲೇ ಈ ಉದ್ವೇಗ, ಘರ್ಷಣೆ, ಗಲಾಟೆಯಲ್ಲ. ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನ ಸೋಯಂತಃ ಮುಚ್ಯಂತೆ ತೇಪಿ ಕರ್ಮಭಿಃ. ಯಾರು ಶ್ರದ್ಧೆಯಿಂದ ಅಸೂಯೆಯನ್ನು ತೊರೆದು ಸದಾ ಕರ್ಮವನ್ನು ಮಾಡುವರೋ ಅವರೂ ಕೂಡ ಕರ್ಮಗಳಿಂದ ಬಿಡುಗಡೆ ಹೊಂದುತ್ತಾರೆ. ಯಾರು ಶ್ರೀಕೃಷ್ಣ ಹಿಂದೆ ಹೇಳಿದ ಶ್ಲೋಕದ ಭಾವದಲ್ಲಿ ಶ್ರದ್ಧೆಯಿಟ್ಟು ಕರ್ಮ ಮಾಡುವರೋ ಅಂಥವರೂ ಕೂಡ ಕರ್ಮ ಪಾಶಗಳಿಂದ ಬಿಡುಗಡೆ ಹೊಂದುವರು. ಶ್ರದ್ಧೆ ಎಂಬ ಪದ ಧ್ವನಿಪೂರಿತವಾದುದು. ಯಾರು ಆ ಮಾತು ಸತ್ಯ, ಸಾಕ್ಷಾತ್ ಭಗವಂತನ ಬಾಯಿಂದಲೇ ಬಂದಿದೆ, ಅದು ನಮ್ಮನ್ನು ಉದ್ಧಾರ ಮಾಡುವುದು ಎಂದು ನಂಬುತ್ತಾರೋ ಅವರು ಉದ್ಧಾರವಾಗುವರು. ಈ ಒಂದು ತತ್ವ ಅಗಾಧವಾದ ಆಧ್ಯಾತ್ಮಿಕ ನಿಯಮ. ಅರ್ಪಣ ಭಾವದಿಂದ ಮಾಡಿದ ಫಲಗಳನ್ನು ದೇವರು ಸ್ವೀಕರಿಸಿ ನಮ್ಮ ಮನಸ್ಸನ್ನು ಶುದ್ಧ ಮಾಡಿ ನಮಗೆ ಜ್ಞಾನ ನೀಡಿ ನಮ್ಮನ್ನು ಬಂಧನದಿಂದ ಪಾರು ಮಾಡುವನು. ಅವನನ್ನು ನಂಬಿ ನಡೆದರೆ ಅವನು ನಮ್ಮನ್ನು ತೊರೆಯುವುದಿಲ್ಲ. ಭಗವಂತನಲ್ಲಿ ಇಡುವ ಶ್ರದ್ಧೆಯ ಜೊತೆಗೆ ಭಕ್ತರಲ್ಲಿ ಯಾವ ವ್ಯಕ್ತಿಯ ಮೇಲೆಯೂ ಧರ್ಮದ ಮೇಲೆಯೂ ಅಸೂಯೆ ಇರಕೂಡದು. ಅಸೂಯೆ ಇಲ್ಲದಿರುವುದು ಎಂಬುದಕ್ಕೆ ಪರೋತ್ಕರ್ಷ ಸಹಿಷ್ಣುತೆ ಎನ್ನುವರು. ಇನ್ನೊಬ್ಬ ಮುಂದುವರಿದು ಹೋಗುತ್ತಿದ್ದರೆ ಅವನನ್ನು ನೋಡಿ ಕರುಬುವುದಿಲ್ಲ. ದೇವರು ಅವನಿಗೆ ಒಳ್ಳೆಯದನ್ನು ಮಾಡಲಿ, ಅವನು ಹೋಗಿ ಗುರಿ ಸೇರಲಿ ಎಂದು ಹರಸಬೇಕು. ನನಗೆ ಇಲ್ಲದುದು ಇನ್ನೊಬ್ಬನಿಗೆ ಬಂದಾಗ ಅಸೂಯೆ ಪಡಕೂಡದು. ಅವನಿಗಾದರೂ ಬಂತಲ್ಲ ಎಂದು ಅವನ ಆನಂದದಲ್ಲಿ ಭಾಗಿಯಾಗುವಂತಹ ಉದಾರ ಬುದ್ಧಿ ಇರಬೇಕು. ಭಗವಂತನೆಡೆಗೆ ಒಬ್ಬ ಹೋಗುತ್ತಿರುವನು ಎಂಬುದಕ್ಕೆ ಒಂದು ಲಕ್ಷಣವೇ ಅವನಲ್ಲಿ ಸಣ್ಣತನವಿಲ್ಲದೆ ಇರುವುದು. ಅವನು ಯಾರನ್ನು ಕಂಡರೂ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಇದೊಂದು ಹೃದಯದ ಹಿರಿಮೆಯ ಹೆಗ್ಗುರುತು. ಯಾರು ಹೀಗೆ ಅರ್ಪಿತ ಭಾವದಿಂದ ಕರ್ಮ ಮಾಡುವರೋ ಅಂತಹವರೂ ಕೂಡ ಬಂಧನದಿಂದ ಪಾರಾಗುವರು ಎಂದು ಸಾರುವನು ಶ್ರೀಕೃಷ್ಣ. ಹೀಗೆ ಅರ್ಪಿತ ಭಾವದಿಂದ ಕೆಲಸ ಮಾಡುವವನಿಗೆ ಶ್ರದ್ಧೆಯೊಂದಿದೆ ಅಷ್ಟೇ. ಅವನಿಗೆ ಶಾಸ್ತ್ರ ಗೊತ್ತಿಲ್ಲದೆ ಇರಬಹುದು, ಜ್ಞಾನ ಗೊತ್ತಿಲ್ಲದೆ ಇರಬಹುದು, ಅವನು ಯಾವ ವರ್ಣಕ್ಕಾಗಲಿ ಆಶ್ರಮಕ್ಕಾಗಲಿ ಸೇರಿರಬಹುದು. ಆದರೂ ಚಿಂತೆಯಿಲ್ಲ, ಅವನು ಉದ್ಧಾರವಾಗುವುದರಲ್ಲಿ ಸಂದೇಹವಿಲ್ಲ. ಶ್ರದ್ಧೆಯೊಂದಿದ್ದರೆ ಸಾಕು. ಇನ್ನು ಏನೇನು ಅವಶ್ಯಕವೋ ಅದನ್ನೆಲ್ಲ ದೇವರೇ ಅವನಿಗೆ ಒದಗಿಸಿಕೊಡುವನು. ವೈದ್ಯ ರೋಗಿಯೊಬ್ಬನಿಗೆ ಯಾವುದೋ ಕಾಯಿಲೆಗೆ ಎಂದು ಔಷಧಿ ಕೊಡುತ್ತಾನೆ. ರೋಗಿಯಾದರೋ ದಡ್ಡ. ಅವನಿಗೆ ಈ ಕಾಯಿಲೆ ಹೇಗೆ ಬಂತೋ ಗೊತ್ತಿಲ್ಲ. ವೈದ್ಯ ಕೊಡುವ ಔಷಧಿ ತನ್ನ ದೇಹದ ಮೇಲೆ ಯಾವ ಪರಿಣಾಮವನ್ನು ಹೇಗೆ ಉಂಟು ಮಾಡುವುದು ಇದಾವುದೂ ಗೊತ್ತಿಲ್ಲ. ಆದರೂ ವೈದ್ಯನ ಔಷಧಿಯನ್ನು ಶ್ರದ್ಧೆಯಿಂದ ತೆಗೆದುಕೊಂಡರೆ ಅವನು ರೋಗದಿಂದ ಪಾರಾಗುವನು. ಆ ಔಷಧಿ ರೋಗಿಯನ್ನು, ನಿನಗೆ ಆರೋಗ್ಯಶಾಸ್ತ್ರ ಗೊತ್ತಿದೆಯೇ, ಅನಾಟಮಿ ಗೊತ್ತಿದೆಯೇ,
ಈ ಕಾಯಿಲೆ ಯಾವುದರಿಂದ ಹೇಗೆ ಆಗಿದೆ ಎನ್ನುವುದು ಗೊತ್ತಿದೆಯೇ ಎಂದು ಕೇಳಿ ಅದಕ್ಕೆ ಅವನಿಂದ ಸಮರ್ಪಕವಾದ ಉತ್ತರ ಬಂದ ಮೇಲೆ ತನ್ನ ಕೆಲಸವನ್ನು ಪ್ರಾರಂಭಿಸುವುದಿಲ್ಲ. ಅದು ಹೊಟ್ಟೆಗೆ ಹೋದ ಮೇಲೆ ತನ್ನ ಕೆಲಸವನ್ನು ಯಾರ ಮೇಲಾಗಲಿ ಮಾಡಿಯೇ ಮಾಡುವುದು. ಅಂತಹ ಒಂದು ಶ್ರದ್ಧೆ ಭಗವಂತನ ಮಾತಿನಲ್ಲಿ ಇರಬೇಕು. ಅನೇಕ ವೇಳೆ ಇದು ಅದ್ಭುತವಾದ ಪರಿಣಾಮವನ್ನು ಉಂಟು ಮಾಡುವುದು. ಒಬ್ಬ ವೇದ ಶಾಸ್ತ್ರಗಳನ್ನು ತಿಳಿದಿರಬಹುದು, ಆದರೆ ಅದನ್ನು ತಾನೇ ಹೃತ್ಪೂರ್ವಕವಾಗಿ ನಂಬುವುದಿಲ್ಲ. ಇನ್ನೊಬ್ಬನಿಗೆ ಬೇಕಾದರೆ ಅದನ್ನು ಬೋಧನೆ ಮಾಡುವನು. ಇಂತಹ ಪಂಡಿತನಿಗಿಂತ ನಿರಕ್ಷರ ಕುಕ್ಷಿಯಲ್ಲಿರುವ ಶ್ರದ್ಧೆ ಅದ್ಭುತವಾದ ಕೆಲಸವನ್ನು ಮಾಡುವುದು. ಶ್ರೀರಾಮಕೃಷ್ಣರು ಇದನ್ನು ವಿವರಿಸುವುದಕ್ಕೆ ಒಂದು ಸಣ್ಣ ಕಥೆಯನ್ನು ಹೇಳುವರು. ಒಬ್ಬ ಬ್ರಾಹ್ಮಣ ಪಂಡಿತನ ಮನೆಗೆ ಹಾಲು ಮಾರುವ ಹೆಂಗಸೊಬ್ಬಳು ಪ್ರತಿದಿನ ಬೆಳಗ್ಗೆ ಹಾಲನ್ನು ತಂದುಕೊಡುತ್ತಿದ್ದಳು. ಇವಳು ಬರಬೇಕಾದ ದಾರಿಯಲ್ಲಿ ಒಂದು ನದಿ ಇತ್ತು. ಒಂದು ದಿನ ಹಿಂದಿನ ರಾತ್ರಿ ಜಾಸ್ತಿ ಮಳೆ ಬಂದದ್ದರಿಂದ ನಡೆದು ದಾಟಲು ಆಗದೆ ದೋಣಿಗೆ ಕಾಯಬೇಕಾಯಿತು. ಬ್ರಾಹ್ಮಣನ ಮನೆಗೆ ಅಂದು ಹಾಲನ್ನು ತರಲು ಹೊತ್ತಾಯಿತು. ಆತ ಏತಕ್ಕೆ ಎಂದು ಹೊತ್ತಾಗಿ ಬಂದೆ ಎಂದು ಕೇಳಿದ. ಆಕೆ ದೋಣಿಗಾಗಿ ಕಾಯಬೇಕಾಗಿ ಬಂದುದರಿಂದ ಹೊತ್ತಾಯಿತು ಎಂದಳು. ಈ ಬ್ರಾಹ್ಮಣ ಶಾಸ್ತ್ರ ಬಲ್ಲವನು ತಾನೇ. ಆತ, ಜನ ದೇವರ ಹೆಸರನ್ನು ಹೇಳಿಕೊಂಡು ಭವಸಾಗರವನ್ನು ದಾಟುತ್ತಾರೆ, ನೀನು ಮಾರುದ್ದ ನದಿಯನ್ನು ದಾಟಲಾರೆಯಾ ಎಂದು ಹೇಳಿದ. ಆ ಹಾಲು ಮಾರುವ ಹೆಂಗಸು ಇದರಲ್ಲಿ ನಂಬಿದಳು. ಮಾರನೆಯ ದಿನ ನದಿ ತುಂಬಿ ಹರಿಯುತ್ತಿದ್ದರೂ ಹೊತ್ತಿಗೆ ಸರಿಯಾಗಿ ಹಾಲನ್ನು ತಂದುಕೊಟ್ಟಳು. ಈ ಪಂಡಿತನು ಕೇಳಿದ, ನಿನ್ನೆಯೂ ಮಳೆ ಬಂದಿತ್ತಲ್ಲ, ಆದರೂ ನೀನು ಬೇಗ ಬಂದೆಯಲ್ಲ ಎಂದು. ಆಕೆ, ನಿನ್ನೆ ನೀವೇ ಹೇಳಿದಂತೆ ಭಗವಂತನ ಹೆಸರನ್ನು ಹೇಳಿಕೊಂಡು ನದಿ ದಾಟಿದೆ ಎಂದಳು. ಆ ಪಂಡಿತನಿಗೆ ಇದನ್ನು ನಂಬಲು ಆಗಲಿಲ್ಲ. ತಾನು ಹೇಳಿದ್ದರಲ್ಲಿಯೇ ತನಗೆ ನಂಬಿಕೆ ಇಲ್ಲ, ಅದನ್ನು ನಾನು ನೋಡಿದಲ್ಲದೆ ನಂಬುವುದಿಲ್ಲ ಎಂದನು. ಹಾಲಿನವಳ ಹಿಂದೆ ನದಿ ತೀರಕ್ಕೆ ಹೋದನು. ಅವಳು ಪಂಡಿತನಿಗೆ ಕಾಣುವಂತೆ ಭಗವಂತನ ಹೆಸರನ್ನು ತೆಗೆದುಕೊಂಡು ನದಿಯ ಮೇಲೆ ನಡೆದುಕೊಂಡು ಹೋದಳು. ಪಂಡಿತನಿಗೆ ದೇವರ ಹೆಸರು ತೇಲಿಸುವುದು ಎಂಬುದು ಆಗ ಗೊತ್ತಾಯಿತು. ತಾನೂ ನಡೆಯಲು ನದಿಯ ಮೇಲೆ ಹೊರಟ. ದೇವರ ಹೆಸರನ್ನು ಹೇಳಿ ಹೋಗುತ್ತಿದ್ದಂತೆ ಪಂಚೆ ಒದ್ದೆಯಾಗದಿರಲಿ ಎಂದು ಮೇಲಕ್ಕೆ ಎತ್ತುತ್ತಾ ಹೋದ. ಈತ ಬಟ್ಟೆಯನ್ನು ಮೇಲಕ್ಕೆ ಎತ್ತುತ್ತಿದ್ದಂತೆ ನೀರು ಮೇಲಕ್ಕೆ ಬಂತು. ಅವನು ಮುಂದೆ ಹೋಗುವ ಹೆಂಗಸಿಗೆ ನಾನು ಮುಳುಗುತ್ತಿದ್ದೇನಲ್ಲ ಎಂದು ಅರಚಿಕೊಂಡ. ಆ ಹೆಂಗಸಾದರೂ ದೇವರ ಹೆಸರನ್ನು ಹೇಳಿ ಪಂಚೆಯನ್ನು ಮೇಲಕ್ಕೆತ್ತುತ್ತಿದ್ದರೆ ಮುಳುಗದೆ ಇನ್ನೇನು ಎಂದಳು. ಎಂದರೆ ಆ ಹೆಂಗಸಿಗೆ ಅಂತಹ ಶ್ರದ್ಧೆ ಇತ್ತು. ಅವಳು ಸರಾಗವಾಗಿ ನಡೆದಳು. ಪಂಡಿತನಿಗೆ ವಿದ್ಯೆ ಇತ್ತು, ಬುದ್ಧಿ ಇತ್ತು, ಆದರೆ ತನ್ನಲ್ಲಿರುವ ಸರಕಿನಲ್ಲಿಯೇ ಅವನಿಗೆ ವಿಶ್ವಾಸವಿರಲಿಲ್ಲ. ಭಗವಂತನ ಮಾತಿನಲ್ಲಿ ವಿಶ್ವಾಸ, ಶ್ರದ್ಧೆಯೊಂದಿದ್ದರೆ ಸಾಕು. ಯಾವ ಶಾಸ್ತ್ರಗಳನ್ನು ವೇದಾಂತಗಳನ್ನು ಅವನು ಓದಿಲ್ಲದೆ ಇರಬಹುದು, ಆದರೂ ದೇವರು ಅವನನ್ನು ಮೇಲೆತ್ತುವನು. ಎಲ್ಲವನ್ನೂ ಓದಿರಬಹುದು, ತಿಳಿದುಕೊಂಡಿರಬಹುದು, ಅದರಲ್ಲಿ ನಂಬಿಕೆ ಇಲ್ಲದೆ ಇದ್ದರೆ ಅದರಿಂದ ಏನೂ ಪ್ರಯೋಜನವಿಲ್ಲ. ಎಷ್ಟನ್ನು ನಂಬಿರುವೆವೋ ಅದು ಮಾತ್ರ ನಮ್ಮದು. ಏನೇನನ್ನು ತಿಳಿದುಕೊಂಡಿರುವೆವೋ ಇವೆಲ್ಲ ಪರೀಕ್ಷಾ ಸಮಯದಲ್ಲಿ ನಮ್ಮ ಕೈ ಬಿಡುವವು. ಈ ಶ್ರದ್ಧೆ ಅಷ್ಟು ಅಮೋಘವಾದುದು, ಉಜ್ವಲವಾದುದು ಎಂಬುದನ್ನು ಶ್ರೀಕೃಷ್ಣ ಸಾರುತ್ತಾನೆ. ಏತ್ವೇತದಭ್ಯಸೂಯಂತಃ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾಂ ವಿದ್ಧಿ ನಷ್ಟಾನ ಚೇತಸಃ. ಆದರೆ ಯಾರು ಅಸೂಯೆಯುಳ್ಳವರೋ, ನನ್ನ ಈ ಮತವನ್ನು ಅನುಷ್ಠಾನ ಮಾಡುವುದಿಲ್ಲವೋ ಅವರನ್ನು ಸರ್ವಜ್ಞಾನ ವಿಮೂಢರೆಂದು, ಹಾಳಾದವರೆಂದು, ಬುದ್ಧಿ ಇಲ್ಲದವರೆಂದು ತಿಳಿದುಕೋ. ಯಾರ ಹೃದಯ ಅಸೂಯ ಬುದ್ಧಿಯಿಂದ ತುಂಬಿ ತುಳುಕಾಡುತ್ತಿದೆಯೋ, ಇನ್ನೊಬ್ಬರ ಉತ್ಕರ್ಷೆಯನ್ನು ನೋಡಿ ಸಹಿಸಲಾರನೋ, ಅಂತಹವನು ಬೇಕಾದಷ್ಟು ತಿಳಿದುಕೊಂಡಿರಬಹುದು, ಆದರೆ ಅದರಿಂದ ಇವನಿಗೆ ಏನೂ ಪ್ರಯೋಜನವಾಗುವುದಿಲ್ಲ. ತಿಳಿದುಕೊಳ್ಳುವುದೊಂದೇ ಸಾಲದು ಉದ್ಧಾರವಾಗುವುದಕ್ಕೆ. ತಿಳಿದುಕೊಂಡಿರುವುದನ್ನು ಅನುಷ್ಠಾನಕ್ಕೆ ತರಬೇಕು. ಅದೊಂದೇ ನಮ್ಮನ್ನು ಉದ್ಧಾರ ಮಾಡುವುದು. ಬ್ಯಾಂಕಿನಲ್ಲಿರುವ ಅಕೌಂಟೆಂಟ್ಗೆ ಯಾರು ಎಷ್ಟು ದುಡ್ಡು ಇಟ್ಟಿರುವರು ಎಂಬುದು ಗೊತ್ತಿದೆ. ಅವರು ಬಂದು ಕೇಳಿದಾಗ ಅವರ ಅಕೌಂಟಿನಲ್ಲಿರುವ ಕಂತೆ ನೋಟುಗಳನ್ನು ಕೊಡುತ್ತಾನೆ. ಆದರೆ ಇವನಿಗೆ
ಇದಾವುದಾದರೂ ಸೇರಿದೆಯೇನು? ತಿಂಗಳ ಕೊನೆಯಲ್ಲಿ ಬರುವ ಸಂಬಳ ಒಂದೇ ಇವನದು. ತಿಂಗಳೆಲ್ಲ ಎಣಿಸುವ ಲಕ್ಷಾಂತರ ರೂಪಾಯಿ ಇವನದಲ್ಲ. ಒಬ್ಬ ಅಡಿಗೆಯವನಿಗೆ ಯಾವ ಯಾವ ಭಕ್ಷ್ಯಗಳನ್ನು ಹೇಗೆ ಮಾಡುವುದು ಎಂಬುದು ಗೊತ್ತಿದೆ. ಆದರೆ ಹೊಟ್ಟೆ ಹಸಿದಾಗ ಗೊತ್ತಿರುವುದನ್ನು ವ್ಯವಹಾರಕ್ಕೆ ಇಳಿಸಬೇಕು. ಆಗಲೇ ಅದರಿಂದ ನಮಗೆ ಪ್ರಯೋಜನವಾಗಬೇಕಾದರೆ. ಭಗವಂತನನ್ನು ನಂಬಿದರೆ ಅವನು ನಮ್ಮನ್ನು ಉದ್ಧಾರ ಮಾಡುವನು ಎಂಬುದರಲ್ಲಿ ನಂಬಿಕೆ ಇಲ್ಲದೇ ಇದ್ದರೆ ಅವನು ಬೇಕಾದಷ್ಟು ಶಾಸ್ತ್ರವನ್ನು ತಿಳಿದುಕೊಂಡಿರಬಹುದು. ಅದರಿಂದ ಆದ ಪ್ರಯೋಜನವೇನು? ಆ ಪಂಡಿತನೂ ಬೇಕಾದಷ್ಟು ತಿಳಿದುಕೊಂಡಿದ್ದ. ಆದರೇನು, ಅವನು ನದಿಯನ್ನು ದಾಟಿದನೇ? ಅವರು ಹಾಳಾದವರು ಎಂದರೆ ಗೊತ್ತಿದ್ದರೂ ಅದರಿಂದ ಏನೋ ಪ್ರಯೋಜನ ಪಡೆಯದವರು. ಅವರು ಅಶ್ರದ್ಧೆಯ ಅಸೂಯೆಯ ಹಳ್ಳದಲ್ಲಿ ಬಿದ್ದಿದ್ದಾರೆ, ಮೇಲೇಳಲಾರರು. ಬುದ್ಧಿಯಿಲ್ಲದವರು ಎಂದು ಶ್ರೀಕೃಷ್ಣ ಅಂತಹವರನ್ನು ಕರೆಯುತ್ತಾನೆ. ಹಲವಾರು ಪುಸ್ತಕಗಳಿಂದ ಹಲವು ವಿಷಯಗಳನ್ನು ಸಂಗ್ರಹಿಸಿರುವರು. ಬೇಕಾದರೆ ಅವನೇ ಒಂದು ರೆಫರೆನ್ಸ್ ಪುಸ್ತಕ ಆಗಬಹುದು. ಆದರೆ ಅದರಿಂದ ಸಾಧಿಸಿದ್ದು ಏನು ಈ ಮನುಷ್ಯ? ಕತ್ತೆ ಒಂದು ಮೂಟೆ ಸಕ್ಕರೆ ಹೊರುವುದು, ಆದರೆ ಅದಕ್ಕೆ ತಿನ್ನುವುದಕ್ಕೆ ಸಿಕ್ಕುವುದು ತರಗೆಲೆ ಕಾಗದ ಕಸ ಅಲ್ಲದೆ ಬೇರಲ್ಲ. ಎಲ್ಲ ವಿದ್ಯೆಯ ಸಾರವೇ ಶ್ರದ್ಧೆ. ಆ ಶ್ರದ್ಧೆಯೇ ಇಲ್ಲದೆ ಉಳಿದುದನ್ನೆಲ್ಲ ಸಂಗ್ರಹಿಸಿ ಪ್ರಯೋಜನವಿಲ್ಲ. ಇಂತಹವರನ್ನು ಬೇಕಾದರೆ ಲರ್ನೆಡ್ ಫೂಲ್ಸ್ ಎಂದು ಕರೆಯಬಹುದು. ಸಾಧಾರಣ ಮನುಷ್ಯ ಕಲಿಯದೇ ದಡ್ಡ, ಇವರು ಎಲ್ಲ ಕಲಿತರೂ ದಡ್ಡ. ಎಷ್ಟನ್ನು ಅನುಷ್ಠಾನಕ್ಕೆ ತಂದಿರುವೆವೋ ಅದು ಮಾತ್ರವೇ ನಮ್ಮದು, ಉಳಿದುದೆಲ್ಲ ಅನ್ಯರದು. ಆಧ್ಯಾತ್ಮಿಕ ಜೀವನದಲ್ಲಿ ಅನುಷ್ಠಾನಕ್ಕೆ ಬೆಲೆ, ಸುಮ್ಮನೆ ತಿಳಿದುಕೊಂಡ ವಿಷಯಗಳ ಸರಕಿಗಲ್ಲ. ಸದೃಶಂ ಚೇಷ್ಟತೆ ಸ್ವಸ್ಯಾಃ ಪ್ರಕೃತಿರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ತಿಳಿದವನು ಕೂಡ ತನ್ನ ಪ್ರಕೃತಿಗೆ ಸಮನಾಗಿ ವರ್ತಿಸುತ್ತಾನೆ. ಪ್ರಾಣಿಗಳು ತಮ್ಮ ಪ್ರಕೃತಿಯನ್ನು ಹೊಂದುತ್ತವೆ, ನಿಗ್ರಹ ಏನು ಮಾಡೀತು? ತಿಳಿದವನು ಎಂದರೆ ಒಬ್ಬ ಮನುಷ್ಯ ಬೌದ್ಧಿಕವಾಗಿ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಅರಿತಿರಬಹುದು. ಆದರೆ ಸುಮ್ಮನೆ ಅರಿತಿದ್ದರೆ ಮಾತ್ರ ಸಾಲದು. ಈ ಜೀವನದಲ್ಲಿ ಅದರಂತೆ ಕೆಲಸ ಮಾಡಬೇಕಾದರೆ ಬೇಕಾದ ಸಾಮಾನುಗಳನ್ನು ಕೂಡಿ ಹಾಕಿಕೊಂಡಿರಬೇಕು. ಆಗ ಮಾತ್ರ ನಾವು ತಿಳಿದಂತೆ ಮಾಡುತ್ತೇವೆ. ಬರೀ ತಿಳುವಳಿಕೆ ಮಾತ್ರ ಇದ್ದು ಅದಕ್ಕೆ ವಿರೋಧವಾಗಿ ಕೆಲಸ ಮಾಡುವ ಸ್ವಭಾವವನ್ನು ಪಡೆದಿದ್ದರೆ ಆ ಕೆಲಸವನ್ನು ಬಿಡುವುದಕ್ಕೆ ಆಗುವುದಿಲ್ಲ. ಆ ಸಮಯ ಬಂದಾಗ ಆ ಕೆಲಸ ಮಾಡಿ ಹಾಕುತ್ತಾನೆ. ಏಕೆಂದರೆ ಸಂಸ್ಕಾರ ಅವನನ್ನು ಮಾಡುವಂತೆ ಪ್ರೇರೇಪಿಸುತ್ತಾ ಇರುವುದು. 100 ಜನ ಒಬ್ಬನನ್ನು ನೂಕುತ್ತಿರುವಂತೆ ಅವನ ತಿಳುವಳಿಕೆಯಾದರೂ ಬೇಡ ಎನ್ನುವುದು. ಒಬ್ಬ 100 ಜನ ನೂಕುವುದನ್ನು ಎಷ್ಟು ಕಾಲ ತಡೆದಾನು? ಸ್ವಲ್ಪ ಕಾಲ ಮಾಡುವುದಿಲ್ಲ ಎಂದು ಹೇಳುತ್ತಿರುವನು. ಒತ್ತಡ ಜಾಸ್ತಿ ಆದಾಗ ಮಾಡಿ ಹಾಕುವನು. ನಾವು ಹಿಂದಿನಿಂದ ಸಂಗ್ರಹಿಸಿದ ಸ್ವಭಾವಕ್ಕೆ ನಮ್ಮ ಮೇಲೆ ಅದ್ಭುತವಾದ ಪ್ರಭಾವವಿದೆ. ಪ್ರಾಣಿಗಳು ತಮ್ಮ ತಮ್ಮ ಪ್ರಕೃತಿಯಂತೆ ಎಂದರೆ ಸ್ವಭಾವದಂತೆ ಕೆಲಸ ಮಾಡುತ್ತವೆ. ಆ ಸ್ವಭಾವ ನಾವು ಹಿಂದಿನಿಂದ ಕೂಡಿ ಹಾಕಿಕೊಂಡು ಬಂದಿರುವುದು. ಅದನ್ನು ಅಷ್ಟು ಸುಲಭವಾಗಿ ಮಾರ್ಪಡಿಸುವುದಕ್ಕೆ ಆಗುವುದಿಲ್ಲ. ಒಂದು ಸ್ಕ್ರೂ ಮೊಳೆಯನ್ನು ಮರದೊಳಗೆ 8-10 ಸುತ್ತು ಕಳುಹಿಸಿರುತ್ತೇವೆ. ಸುಮ್ಮನೆ ಒಂದು ಸಲ ಅದನ್ನು ಕಿತ್ತು ಎಳೆದರೆ ಅದು ಬಂದು ಬಿಡುವುದಿಲ್ಲ. ಅದನ್ನು ಒಂದು ಸ್ಕ್ರೂ ಡ್ರೈವರಿನಿಂದ ಅಷ್ಟು ಸಾರಿ ಹಿಂದಕ್ಕೆ ತಿರುಗಿಸಿದರೆ ತಾನೇ ಬರುವುದು. ನಮ್ಮ ಸಂಸ್ಕಾರವೆಲ್ಲ ಒಂದು ರೀತಿ ಇದ್ದರೆ ನಾವು ಆ ಕೆಲಸವನ್ನು ಮಾಡುವುದಿಲ್ಲ ಎಂದರೆ ಮಾತ್ರ ಸಾಲದು. ಕೆಲವು ವೇಳೆ ಆ ಕೆಲಸದ ಪರಿಣಾಮ ನಮಗೆ ಚೆನ್ನಾಗಿ ತಾಕಿ ಇನ್ನೊಂದು ಸಲ ನಾನು ಆ ಕೆಲಸ ಮಾಡುವುದಿಲ್ಲ ಎಂದು ಶಪಥ ಮಾಡುವೆವು. ಆದರೆ ಆ ಸ್ವಭಾವಕ್ಕೆ ವಿರೋಧವಾದ ಸಂಸ್ಕಾರಗಳನ್ನು ಅಷ್ಟೇ ಬಲವಾಗಿ ನಮ್ಮಲ್ಲಿ ಉತ್ಪತ್ತಿ ಮಾಡಿಕೊಂಡಿರುವುದಿಲ್ಲ. ಆದ ಕಾರಣ ಪರೀಕ್ಷಾ ಸಮಯ ಬಂದಾಗ ಬಲವಾದ ಹಳೆಯ ಸಂಸ್ಕಾರ ಗೆಲ್ಲುವುದು, ಅತಿ ದುರ್ಬಲವಾದ ಆಗ ತಾನೇ ಸಂಗ್ರಹಿಸುತ್ತಿರುವ ಅದಕ್ಕೆ ವಿರೋಧವಾದ ಸಂಸ್ಕಾರ ಸೋಲುವುದು. ಹಾಗಾದರೆ ಯಾವಾಗಲೂ ಹಿಂದಿನ ಸಂಸ್ಕಾರಗಳಿಗೆ ಒಬ್ಬ ತುತ್ತಾಗಿ
ಕೆಟ್ಟದ್ದನ್ನೇ ಮಾಡುತ್ತಿದ್ದರೆ ಅವನು ಅದಕ್ಕೆ ವಿರೋಧವಾದ ಒಳ್ಳೆಯದನ್ನು ಮಾಡುವ ಶಕ್ತಿಯನ್ನು ಕೂಡಿಡುವುದು ಯಾವಾಗ? ಈಗಿನಿಂದಲೇ ಅದನ್ನು ಮಾಡಲು ಯತ್ನಿಸಬೇಕು. ನಮ್ಮಲ್ಲಿ ಬಲವಾದ ಹಿಂದಿನದನ್ನು ತಡೆದು ನಿಂತು ಅದಕ್ಕೆ ವಿರೋಧವಾದ ಕೆಲಸ ಮಾಡಬಲ್ಲಂತಹ ಸತ್ಸಂಸ್ಕಾರಗಳನ್ನು ಕೂಡಿ ಹಾಕಿಕೊಳ್ಳುತ್ತಾ ಹೋಗಬೇಕು. ಅದು ಬಹಳ ಬೇಗ ಸಿದ್ಧಿಸುವುದಿಲ್ಲ ನಿಜ, ಆದರೆ ಅದಕ್ಕೆ ವಿರೋಧವಾಗಿ ನಾವು ಮಾಡಿದ ಆಲೋಚನೆ, ಭಾವನೆ, ಕಲ್ಪನೆ ಇವುಗಳೆಲ್ಲ ಕ್ರಮೇಣ ನಮ್ಮ ಸ್ವಭಾವವಾಗುತ್ತಾ ಬರುವುದು. ನಾವು ಮಾಡಿದ ಪ್ರಯತ್ನ ಯಾವುದೂ ನಿಷ್ಫಲವಾಗುವುದಿಲ್ಲ. ನಮಗೆ ಅಷ್ಟು ಶಕ್ತಿಯನ್ನು ನೀಡಿ ಹೋಗುವುದು. ಕ್ರಮೇಣ ಇವುಗಳೆಲ್ಲ ಒಟ್ಟಿಗೆ ಸೇರಿ ಒಂದು ಪ್ರಬಲವಾದ ಶಕ್ತಿಯಾಗುವುದು. ಅನಂತರವೇ ಹಿಂದಿನದನ್ನು ತಡೆಗಟ್ಟಲು ಸಾಧ್ಯವಾಗುವುದು. ಇಲ್ಲಿ ಶ್ರೀಕೃಷ್ಣನ ನಿಗ್ರಹ ಏನು ಮಾಡಬಲ್ಲದು? ಹಿಂದಿನಿಂದ ಹೇಗೆ ಆಗುವುದೋ ಹಾಗೆ ಆಗುವುದು ಎಂದು ಹೇಳಿರುವುದರಿಂದ ನಾವು ಹಿಂದಿನದಕ್ಕೆ ಗುಲಾಮರಾಗಿಯೇ ಯಾವಾಗಲೂ ಇರಬೇಕೆಂದು ಅಲ್ಲ. ಬರೀ ತಡೆಯುತ್ತೇನೆ ಎಂಬ ಇಚ್ಛಾಶಕ್ತಿಯಿಂದಲೇ ಈ ಕೆಲಸ ಆಗುವುದಿಲ್ಲ. ಆ ಇಚ್ಛಾಶಕ್ತಿಗೆ ಬಲವನ್ನು ಕೊಡುವುದು ನಾವು ಈಗ ರೂಢಿಸಿಕೊಳ್ಳುವ ಹೊಸ ಸಂಸ್ಕಾರ. ಹೊಸ ಸಂಸ್ಕಾರ ಹಳೆಯದರಷ್ಟೇ ಬಲವಾದಾಗ ಮಾತ್ರ ಅದನ್ನು ಹೊಡೆದು ಹಾಕಬಹುದು. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೌ. ಎಲ್ಲ ಇಂದ್ರಿಯಗಳಿಗೆ ವಿಷಯ ವಸ್ತುಗಳ ಮೇಲೆ ರಾಗ ದ್ವೇಷಗಳು ಇವೆ. ಇವೆರಡಕ್ಕೂ ಅವನು ವಶನಾಗಬಾರದು, ಏಕೆಂದರೆ ಇವು ಅವನ ಶತ್ರುಗಳು. ನಾವು ಉತ್ತಮ ಸಂಸ್ಕಾರವನ್ನು ಕ್ರಮೇಣ ಹೇಗೆ ಉತ್ಪತ್ತಿ ಮಾಡಬೇಕು ಎನ್ನುವುದನ್ನು ಇಲ್ಲಿ ಹೇಳುತ್ತಾನೆ. ನಮ್ಮಲ್ಲಿ ಇಂದ್ರಿಯಗಳಿವೆ. ಅವು ಎರಡು ಭಾಗವಾಗಿವೆ. ಒಂದು ಜ್ಞಾನೇಂದ್ರಿಯ, ಮತ್ತೊಂದು ಕರ್ಮೇಂದ್ರಿಯ. ಜ್ಞಾನೇಂದ್ರಿಯದ ಮೂಲಕ ಹೊರಗಿನ ಜಗತ್ತನ್ನು ತಿಳಿದುಕೊಳ್ಳುತ್ತೇವೆ. ಅದೇ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳು. ಇವುಗಳಿಂದ ರೂಪ, ರಸ, ಶಬ್ದ, ಸ್ಪರ್ಶ, ಗಂಧ ಇವುಗಳನ್ನು ತಿಳಿದುಕೊಳ್ಳುತ್ತೇವೆ. ಅನಂತರ ನಾವು ಕೆಲಸ ಮಾಡುವ 5 ಇಂದ್ರಿಯಗಳಿವೆ. ಬಾಯಿ, ಕೈ, ಕಾಲು, ಜನನೇಂದ್ರಿಯಗಳು. ಇವುಗಳ ಮೂಲಕ ಮಾತು, ಕೆಲಸ ಮಾಡುವುದು, ನಡೆಯುವುದು, ವಿಸರ್ಜಿಸುವುದು ಈ ಕೆಲಸಗಳನ್ನು ಮಾಡುತ್ತೇವೆ. ಇವುಗಳ ಹಿಂದೆ ಚಿತ್ತ, ಮನಸ್ಸು, ಬುದ್ಧಿ ಎಂಬ ಸೂಕ್ಷ್ಮ ವಸ್ತುಗಳಿವೆ. ಇವುಗಳಿಗೆ ಪ್ರಿಯವಾಗಿರುವ ಬಾಹ್ಯ ವಸ್ತುವಿನ ಮೇಲೆ ಪ್ರೀತಿ, ಅಂದರೆ ಈ ಇಂದ್ರಿಯಗಳಿಗೆ ಹೊರಗಿನ ವಸ್ತುಗಳ ಮೇಲೆ ಪ್ರೀತಿ, ಅದರ ಕಡೆ ಧಾವಿಸುತ್ತಾ ಇರುತ್ತವೆ. ಅಪ್ರಿಯವಾಗಿರುವ ವಸ್ತುವನ್ನು ಕಂಡರೆ ಆಗುವುದಿಲ್ಲ, ಅದರಿಂದ ಹಿಂತಿರುಗಿ ಬರುತ್ತವೆ. ಅದನ್ನು ಕಂಡರೆ ದ್ವೇಷಿಸುತ್ತವೆ. ಒಂದು ರಾಗ, ಮತ್ತೊಂದು ದ್ವೇಷ, ಇವೆರಡೂ ನಮ್ಮನ್ನು ಆ ವಸ್ತುವಿಗೆ ಕಟ್ಟಿ ಹಾಕುವುದು. ನಾವು ಈಗಲೇನೋ ದ್ವೇಷ ನಮಗೆ ಬೇಕಾಗಿಲ್ಲವಲ್ಲ, ಅದನ್ನು ಕಂಡರೆ ಆಗುವುದಿಲ್ಲವಲ್ಲ, ಅದು ಹೇಗೆ ನಮ್ಮನ್ನು ಕಟ್ಟಿ ಹಾಕುವುದು ಎಂದು ಭಾವಿಸಬಹುದು. ಯಾವಾಗ ನಾವು ಒಂದು ವಸ್ತುವನ್ನು ದ್ವೇಷಿಸುತ್ತೇವೆಯೋ ಅದು ನಮ್ಮ ಮನಸ್ಸಿನ ಮುಂದೆ ಇರುತ್ತದೆ. ಅದನ್ನೇ ಕುರಿತು ಚಿಂತಿಸುತ್ತಿರುತ್ತೇವೆ. ಆದರೆ ಪ್ರಿಯವಾದ ಭಾವನೆಯಿಂದಲ್ಲ, ಅಪ್ರಿಯವಾದ ಭಾವನೆಯಿಂದ. ಆದರೂ ಅದು ನಮ್ಮ ಮನಸ್ಸಿನ ಮೇಲೆ ದೊಡ್ಡ ಪ್ರಭಾವವನ್ನು ಬಿಡುವುದು. ಒಮ್ಮೆ ಶ್ರೀರಾಮಕೃಷ್ಣರ ಶಿಷ್ಯನಾದ ಹರಿ ಎಂಬುವನು ಶ್ರೀರಾಮಕೃಷ್ಣರ ಹತ್ತಿರ ಮಾತನಾಡುತ್ತಿದ್ದಾಗ ತನಗೆ ಹೆಂಗಸರನ್ನು ಕಂಡರೆ ಆಗುವುದಿಲ್ಲ, ಒಂದು ಹೆಣ್ಣು ಮಗು ನನ್ನ ಬಳಿ ತೆವಳುತ್ತಾ ಬಂದರೂ ಅದನ್ನು ದ್ವೇಷಿಸುತ್ತೇನೆ ಎಂದನು. ಆಗ ಶ್ರೀರಾಮಕೃಷ್ಣರು ನಕ್ಕರು. ಜೋಕೆ, ದ್ವೇಷಿಸಬೇಡ, ಪ್ರೀತಿಸುವುದಕ್ಕಿಂತ ಬೇಗ ದ್ವೇಷಿಸುವುದರ ಬಲೆಗೆ ಬೀಳುವೆ ಎಂದರು. ಹಾಗಾದರೆ ನಾವೇನು ಮಾಡಬೇಕು? ಎಲ್ಲದರ ಹಿಂದೆಯೂ ಇರುವ ದೇವತ್ವಕ್ಕೆ ಮಣಿಯಬೇಕು. ಮುಂದಿರುವ ಉಪಾಧಿಗೆ ಉದಾಸೀನರಾಗಿರಬೇಕು. ವಿಷಯ ವಸ್ತುವಿನ ಕಡೆ ಹೋಗುವುದನ್ನು ಬಿಡಬೇಕು. ದ್ವೇಷದಿಂದ ಅದರ ಬಳಿಯಿಂದ ಓಡಿ ಹೋಗುವುದನ್ನು ಬಿಡಬೇಕು. ನಿಜವಾಗಿ ನಮ್ಮನ್ನು ಕಟ್ಟಿ ಹಾಕುವುದೇ ದ್ವೇಷ ಮತ್ತು ಪ್ರೀತಿ. ಇವೆರಡೂ ಬಂಧನಗಳೇ. ಪ್ರೀತಿ ಪ್ರಿಯವಾದ ಬಂಧನ, ದ್ವೇಷ ಅಪ್ರಿಯವಾದ ಬಂಧನ. ನಾವು ಪ್ರೀತಿಸಿದರೆ ಪ್ರೀತಿಸುವ ವಸ್ತುವಿಗೆ ದಾಸರಾಗುತ್ತೇವೆ. ದ್ವೇಷಿಸಿದರೆ ಆ ವಸ್ತು ಪಿಶಾಚಿಯಂತೆ ಬೇಡವೆಂದರೂ ನಮ್ಮನ್ನು ಮೆಟ್ಟಿಕೊಳ್ಳುವುದು. ಇವೆರಡೂ ನಮ್ಮನ್ನು ಕಾಡುವವು.
ಜ್ಞಾನಿಯಾದವನು ಇವುಗಳಿಂದ ನಿಸ್ಸಂಗನಾಗಿರುವನು. ಇವುಗಳಿಂದ ನಾವು ಓಡಿ ಹೋಗುವುದಕ್ಕೆ ಆಗುವುದಿಲ್ಲ. ಎಲ್ಲಿಗೆ ಹೋದರೂ ನಮ್ಮ ನೆರಳಿನಂತೆ ಅದು ಬೆನ್ನು ಹಿಡಿಯುವುದು. ಹಾಗಾದರೆ ಪಾರಾಗುವುದು ಹೇಗೆ? ಅದನ್ನು ಗಮನಿಸದೇ ಇರುವುದರಿಂದ, ಮನಸ್ಸನ್ನು ಅತ್ತ ಹರಿಯ ಬಿಡದೇ ಇರುವುದರಿಂದ ಅದರ ಮೇಲೆ ಅನಾದರವನ್ನು ಉಂಟು ಮಾಡಿಕೊಳ್ಳುವೆವು. ಇಷ್ಟು ಕಾಲ ನಾವು ಅದನ್ನು ಮುದ್ದಿಸುತ್ತಿದ್ದೆವು. ಅದಕ್ಕೆ ನಾವು ನಮ್ಮ ಹತ್ತಿರ ಬಂದು ನಮ್ಮನ್ನು ಪ್ರೀತಿಸಲಿ ಎಂದು ನಿಲ್ಲುವವು. ಯಾವಾಗ ನಾವು ಅದರ ಕಡೆ ಗಮನ ಕೊಡುವುದಿಲ್ಲವೋ ಕ್ರಮೇಣ ಅವು ಇದ್ದರೂ ನಮ್ಮ ಪಾಲಿಗೆ ಇಲ್ಲದಂತೆ ಆಗುವುದು. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಚೆನ್ನಾಗಿ ಮಾಡಿದ ಸ್ವಧರ್ಮ ಚೆನ್ನಾಗಿ ಮಾಡಿದ ಪರಧರ್ಮಕ್ಕಿಂತ ಮೇಲು. ಸ್ವಧರ್ಮದಲ್ಲಿ ಮರಣ ಲೇಸು, ಪರಧರ್ಮ ಭಯದಿಂದ ಕೂಡಿದೆ. ಇಲ್ಲಿ ಮೊದಲು ಯಾವುದು ಸ್ವಧರ್ಮ ಎಂಬುದನ್ನು ಕಂಡುಹಿಡಿಯಬೇಕಾಗಿದೆ. ಪ್ರತಿಯೊಬ್ಬನೂ ಒಂದೊಂದು ಸ್ವಭಾವದಿಂದ ಹುಟ್ಟುತ್ತಾನೆ. ಜೀವನದಲ್ಲಿ ಅದಕ್ಕೆ ತಕ್ಕ ತರಬೇತನ್ನು ತೆಗೆದುಕೊಂಡು ಆಯಾ ಕೆಲಸಗಳನ್ನು ಮಾಡುತ್ತಾನೆ. ಅಂದರೆ ಯಾವುದರ ಮೇಲೆ ಅಭಿರುಚಿ ಇರುವುದು, ಯಾವುದಕ್ಕಾಗಿ ಇವನು ತರಬೇತನ್ನು ತೆಗೆದುಕೊಂಡಿರುವನೋ ಮತ್ತು ಇದುವರೆಗೆ ಯಾವ ಕೆಲಸವನ್ನು ಮಾಡುತ್ತಿರುವನೋ ಅದೆಲ್ಲ ಸೇರಿಕೊಂಡು ಅವನ ಧರ್ಮ ಆಗುವುದು. ಅರ್ಜುನ ಕ್ಷತ್ರಿಯನ ಕುಲದಲ್ಲಿ ಹುಟ್ಟಿದ್ದಾನೆ. ಕ್ಷತ್ರಿಯನ ತರಬೇತನ್ನು ತೆಗೆದುಕೊಂಡಿದ್ದಾನೆ. ಇದುವರೆಗೆ ಅವನು ಕ್ಷತ್ರಿಯನ ಪಾತ್ರವನ್ನು ನಿರ್ವಹಿಸುತ್ತಿರುವನು. ಒಂದು ವೇಳೆ ಹೊಸದರಲ್ಲಿ ತನ್ನ ಪಾಲಿಗೆ ಬಂದ ಧರ್ಮವನ್ನು, ಎಂದರೆ ಕರ್ತವ್ಯದ ಹೊಣೆಗಳನ್ನು ಚೆನ್ನಾಗಿ ನಿರ್ವಹಿಸುವುದಕ್ಕೆ ಆಗದೇ ಇರಬಹುದು. ಆದರೆ ಅದರಲ್ಲಿಯೇ ಮುಂದುವರಿದರೆ ಕ್ರಮೇಣ ಅವನು ಆ ಕೆಲಸದಲ್ಲಿ ಕುಶಲಿಯಾಗುವನು. ಅವನು ಮುಂಚೆ ಅಷ್ಟು ಚೆನ್ನಾಗಿ ಮಾಡದೇ ಇದ್ದರೂ ಕ್ರಮೇಣ ಚೆನ್ನಾಗಿ ಮಾಡುವುದರಿಂದ ವ್ಯಕ್ತಿಗೆ ಮತ್ತು ಸಮಾಜಕ್ಕೆ ಯಾವ ನಷ್ಟವೂ ಆಗುವುದಿಲ್ಲ. ಒಬ್ಬ ಶಾಲೆಯ ಉಪಾಧ್ಯಾಯನಾಗಿ ಬಂದಿದ್ದಾನೆ, ಕಲಿತಿದ್ದಾನೆ, ತರಬೇತು ತೆಗೆದುಕೊಂಡು ಹೊಸದಾಗಿ ಉಪಾಧ್ಯಾಯ ವೃತ್ತಿಯನ್ನು ಪ್ರಾರಂಭಿಸಿದ್ದಾನೆ. ಸೇರಿದ ಹೊಸದರಲ್ಲೇ ಅವನು ಆದರ್ಶ ಉಪಾಧ್ಯಾಯನಾಗದೇ ಹೋಗಬಹುದು. ಆದರೆ ಕ್ರಮೇಣ ಆ ವೃತ್ತಿಯಲ್ಲಿ ಮುಂದುವರಿದರೆ ಅವನೊಬ್ಬ ಮಾದರಿಯ ಉಪಾಧ್ಯಾಯನಾಗುತ್ತಾನೆ. ಇದರಿಂದ ಸಮಾಜಕ್ಕೆ ಒಬ್ಬ ಉಪಾಧ್ಯಾಯ ಸಿಕ್ಕಿದ. ಅನಂತರ ಉಪಾಧ್ಯಾಯನ ವೃತ್ತಿಯನ್ನು ತೆಗೆದುಕೊಂಡ ವ್ಯಕ್ತಿ ಕೂಡ ಆ ಮಾರ್ಗದಲ್ಲಿ ಮುಂದುವರೆದು ಮೇಲೇರುವುದಕ್ಕೆ ಸಾಧ್ಯವಾಯಿತು. ಇಲ್ಲಿ ಅವನು ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಹೋಗುತ್ತಿರುವನು. ಅದೇ ಉಪಾಧ್ಯಾಯ ಯಾವುದೋ ಕಾರಣದಿಂದ ಚೆನ್ನಾಗಿ ಪಾಠ ಹೇಳುವುದಕ್ಕೆ ಬರದಾಗ ಹುಡುಗರು ತಮಾಷೆ ಮಾಡಿದರೆ, ಈ ಕೆಲಸ ನನಗೆ ಒಗ್ಗುವುದಿಲ್ಲ ಎಂದು ಬಿಟ್ಟರೆ ಅವನು ತನ್ನ ಸ್ವಭಾವಕ್ಕೆ ವಿರೋಧವಾಗಿ ಹೋಗುತ್ತಾನೆ. ಮುಂದೆ ಒಬ್ಬ ಆದರ್ಶ ಉಪಾಧ್ಯಾಯನಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾನೆ. ಅದೇ ಶಾಲೆಯಲ್ಲಿ ಬೆಲ್ಲು ಹೊಡೆಯುವ ಆಳಿನ ಕೆಲಸವನ್ನು ನಾನು ಚೆನ್ನಾಗಿ ಮಾಡುತ್ತೇನೆ ಎಂದು ಉಪಾಧ್ಯಾಯನ ವೃತ್ತಿಯನ್ನು ಬಿಡಲಾಗುವುದೇ? ಪ್ರತಿಯೊಬ್ಬನೂ ತನ್ನ ರೀತಿಯಲ್ಲಿ ಕರ್ಮವನ್ನು ಕ್ಷಯ ಮಾಡಿಕೊಳ್ಳಬೇಕಾಗಿದೆ. ಒಂದು ಸಲ ಅದನ್ನು ಚೆನ್ನಾಗಿ ವಿಮರ್ಶಿಸಿ ತೆಗೆದುಕೊಂಡ ಮೇಲೆ ದಾರಿಯಲ್ಲಿ ಯಾವ ಅಡಚಣೆಗಳು ಬಂದರೂ ಅದನ್ನು ಬಿಡದೆ ಮುಂದುವರಿಸಬೇಕು. ಇದೇ ಉದ್ಧಾರದ ಹಾದಿ. ನಮ್ಮ ಸ್ವಭಾವಕ್ಕೆ ತಕ್ಕ ಕರ್ಮಗಳನ್ನು ಮಾಡುತ್ತಾ ನಾವು ಗುರಿಯನ್ನು ಮುಟ್ಟದೆ ದಾರಿಯಲ್ಲೇ ಸಾಯಬಹುದು. ಆದರೆ ಅದರಿಂದ ನಮಗೆ ನಷ್ಟವಿಲ್ಲ. ಒಂದೇ ಜನ್ಮದಲ್ಲಿ ನಾವು ಗುರಿಯೆಡೆಗೆ ಹೋಗುವುದಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ದೇವರು ಹಲವು ಜನ್ಮಗಳನ್ನು ನಮಗೆ ಕೊಟ್ಟಿರುವನು. ಈ ಜನ್ಮದಲ್ಲಿ ಎಲ್ಲಿ ಬಿಟ್ಟಿರುವೆವೋ ಮುಂದಿನ ಜನ್ಮದಲ್ಲಿ ಅಲ್ಲಿಂದ ಮುಂದಕ್ಕೆ ಹೋಗಬಹುದು. ಈ ಜನ್ಮದಲ್ಲಿ ಪಡೆದದ್ದು ಯಾವುದು ನಷ್ಟವಾಗುವುದಿಲ್ಲ. ಪರಧರ್ಮ ಭಯಂಕರ ಎನ್ನುವನು ಭಗವಂತ. ಅನೇಕ ವೇಳೆ ನಾವು ಇನ್ನೊಬ್ಬರ ಕೆಲಸಕ್ಕೆ ಕೈ ಹಾಕುವುದಕ್ಕೆ ಕಾರಣ ಅದರಲ್ಲಿ ಸುಲಭವಾಗಿ ಮುಂದುವರಿಯಬಹುದು ಎಂದು ಭಾವಿಸುವುದರಿಂದ. ಆದರೆ ಎಲ್ಲಿಯೂ ಮನುಷ್ಯ ಸುಲಭವಾಗಿ ಮುಂದುವರಿಯುವುದಕ್ಕೆ ಆಗುವುದಿಲ್ಲ. ಯಾವಾಗ ಅಲ್ಲಿ ಅಡ್ಡಿ ಆತಂಕಗಳು ಬರುವವೋ ಅದನ್ನು ಎದುರಿಸುವಷ್ಟು ಸಾಹಸ ಅವನಲ್ಲಿ ಇರುವುದಿಲ್ಲ. ಏಕೆಂದರೆ ಅವನು ಇದಕ್ಕೆ ಹೊಸಬ.
ಅಲ್ಲಿ ಕಷ್ಟ ನಷ್ಟಗಳನ್ನು ಎದುರಿಸುವ ತರಬೇತನ್ನು ತೆಗೆದುಕೊಂಡಿಲ್ಲ. ಎಲ್ಲ ಸರಿಯಾಗಿ ಅವನು ಇಚ್ಛಿಸಿದ್ದಂತೆ ಆಗುತ್ತಿದ್ದರೆ ಪರವಾಗಿಲ್ಲ. ಆದರೆ ಜೀವನ ವಿಚಿತ್ರವಾದುದು. ನಾವು ಇಚ್ಛಿಸಿದಂತೆಯೇ ಎಲ್ಲ ಸಾಗುವುದಿಲ್ಲ. ನಾವು ಕಟ್ಟಿದ ಸವಿಗನಸುಗಳು ಪುಡಿ ಪುಡಿಯಾಗಿ ಹೋಗುವ ಕಾಲ ಬರುವುದು. ಆಗ ಅನ್ನಿಸುವುದು, ಹಿಂದಿದ್ದುದನ್ನೇ ಇಟ್ಟುಕೊಂಡಿದ್ದರೆ ಮೇಲಾಗುತ್ತಿತ್ತು ಎಂದು. ಆದ ಕಾರಣವೇ ಶ್ರೀಕೃಷ್ಣ ಹೇಳುವುದು, ಜೀವನದ ಯಾವ ಕಾರ್ಯಕ್ಷೇತ್ರದಲ್ಲಿ ಇದುವರೆಗೆ ನಿಮ್ಮ ಸ್ವಭಾವಕ್ಕೆ ಅನುಗುಣವಾದ ಯಾವ ಕೆಲಸವನ್ನು ಮಾಡುತ್ತಿದ್ದೀರೋ ಅದನ್ನೇ ಮಾಡಿಕೊಂಡು ಹೋಗಿ. ಬೇಕಾದರೆ ಅದನ್ನು ಉತ್ತಮ ದೃಷ್ಟಿಯಿಂದ ಮಾಡುವುದನ್ನು ಕಲಿಯಿರಿ ಎನ್ನುವನು. ಅರ್ಜುನ ಇಲ್ಲಿ ಕ್ಷತ್ರಿಯನಾಗಿದ್ದಾನೆ. ಈಗ ಅವನು ಯುದ್ಧ ಮಾಡುವುದಿಲ್ಲ. ಆ ದಾರಿ ನನಗೆ ಬೇಕಾಗಿಲ್ಲ, ರಾಜ್ಯದಿಂದೇನು ಭೋಗದಿಂದೇನು ಎಂಬ ವಿರಕ್ತನ ಹಾದಿಯನ್ನು ಹಿಡಿಯಬೇಕೆಂದು ಬಯಸುವನು. ತತ್ಕಾಲಕ್ಕೆ ಯುದ್ಧ ಕಹಿಯಾಗಿ ಕಾಣಿಸುತ್ತಿದೆ. ಏಕೆಂದರೆ ಇಲ್ಲಿ ಕೊಲೆ, ಹಿಂಸೆ ಇವುಗಳೆಲ್ಲ ಇವೆ. ವಿರಕ್ತನ ಗುರಿ ಪ್ರಿಯವಾಗಿ ಕಾಣುತ್ತಿದೆ. ಏಕೆಂದರೆ ಅಲ್ಲಿ ಯಾವ ಯುದ್ಧವೂ ಇಲ್ಲ, ಯಾವ ಕೊಲೆಯೂ ಇಲ್ಲ ಎಂದು ಭಾವಿಸುವನು. ಅರ್ಜುನ ವಿರಕ್ತನ ದಾರಿಯಲ್ಲಿ ಹೋಗಲು ತರಬೇತನ್ನು ತೆಗೆದುಕೊಂಡಿಲ್ಲ. ಮುಂದೆ ಆ ಮಾರ್ಗದಲ್ಲಿ ಏನೇನು ಅಡಚಣೆಗಳು ಬರುತ್ತವೆ ಎಂಬುದೂ ಗೊತ್ತಿಲ್ಲ. ಅಲ್ಲಿ ಆಂತರಿಕ ಜಗತ್ತಿನ ಹೋರಾಟ ಪ್ರಾರಂಭವಾದರೆ, ನಮ್ಮ ಮನಸ್ಸಿನಲ್ಲಿರುವ ಪ್ರಲೋಭನೆಗಳೊಂದಿಗೆ ಯುದ್ಧ ಪ್ರಾರಂಭವಾದಾಗ ಅರ್ಜುನ ಭಾವಿಸುತ್ತಾನೆ, ಕುರುಕ್ಷೇತ್ರದಲ್ಲಿ ಗುರು ಹಿರಿಯರನ್ನು ಶಸ್ತ್ರಪ್ರಯೋಗದಿಂದ ಕೆಡಕುವುದು ಈ ಮಾನಸಿಕ ಹೋರಾಟಕ್ಕಿಂತ ಮೇಲು ಎಂದು. ಅರ್ಜುನನಿಗೆ ವಿರಕ್ತಿ ಜೀವನದ ಕಾವು ತಾಕಿಲ್ಲ. ಅದಕ್ಕೆ ಭಾವಿಸುತ್ತಿದ್ದಾನೆ ಅಲ್ಲಿ ಎಲ್ಲ ಚೆನ್ನಾಗಿದೆ ಎಂದು. ಆದ ಕಾರಣವೇ ನಮ್ಮ ತಾತ್ಕಾಲಿಕ ಉದ್ವೇಗವನ್ನು ಅನುಸರಿಸಿ ನಾವು ಇದುವರೆಗೆ ನಡೆದ ದಾರಿಯನ್ನು ಬಿಟ್ಟು ಅನ್ಯರ ದಾರಿಗೆ ಹೋಗಬಾರದೆಂದು ಹೇಳುತ್ತಾನೆ ಭಗವಂತ. ಆಗಲೇ ಅರ್ಜುನ ಕೇಳುತ್ತಾನೆ, ಅರ್ಜುನ ಉವಾಚ ಅಥ ಕೇನ ಪ್ರಯಕ್ತೋಯಂ ಪಾಪಂಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಕೃಷ್ಣ, ಹಾಗಾದರೆ ಈ ಮನುಷ್ಯ ಇಚ್ಛಿಸದೇ ಇದ್ದರೂ ಯಾವುದರಿಂದ ಪ್ರೇರಿತನಾಗಿ ಬಲಾತ್ಕಾರದಿಂದ ಕಟ್ಟು ಮಾಡಲ್ಪಟ್ಟವನಂತೆ ಪಾಪವನ್ನು ಮಾಡುತ್ತಿರುವನು? ಅರ್ಜುನನು ಇಲ್ಲಿ ಈ ಪ್ರಶ್ನೆಯನ್ನು ನಮ್ಮ ಪರವಾಗಿ ಕೇಳುತ್ತಿರುವಂತೆ ಇದೆ. ಅನೇಕ ವೇಳೆ ನಮಗೆ ಒಂದು ಕೆಲಸವನ್ನು ಮಾಡುವುದಕ್ಕೆ ಇಚ್ಛೆಯಿಲ್ಲ. ಆದರೆ ಆ ಸಮಯ ಬಂತು ಎಂದರೆ ನಾವು ಇಚ್ಛಿಸದೇ ಇದ್ದರೂ ಯಾರೋ ಬಲಾತ್ಕಾರವಾಗಿ ನಮ್ಮ ಕೈಯಿಂದ ಕೆಲಸವನ್ನು ಮಾಡುವಂತೆ ಪ್ರೇರೇಪಿಸುವಂತೆ ಇದೆ. ಅದನ್ನು ನಿಗ್ರಹಿಸುವುದಕ್ಕೆ ಆಗುವುದಿಲ್ಲ. ನಾವು ಸ್ವತಂತ್ರರಲ್ಲ, ಮತ್ತಾರೋ ನಮ್ಮನ್ನು ಆಳುತ್ತಿರುವಂತೆ ಇದೆ. ಸರ್ಕಸ್ಸಿನಲ್ಲಿ ಹುಲಿ, ಸಿಂಹ, ಆನೆಗಳು ಯಜಮಾನ ಹೇಳಿದ ಹಾಗೆ ಮಾಡುವಂತೆ ಯಾರೋ ನಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸಿ ಇಚ್ಛೆ ಇಲ್ಲದೇ ಇದ್ದರೂ ನಮ್ಮ ಕೈಯಿಂದ ಆ ಕೆಲಸವನ್ನು ಮಾಡಿಸಿಬಿಡುವರು. ನಮಗೆಲ್ಲ ಯಾವುದು ಸರಿ ಎಂಬುದು ಗೊತ್ತಿದೆ, ಆದರೆ ಅದನ್ನು ಮಾಡುವುದಿಲ್ಲ. ಯಾವುದು ತಪ್ಪು ಎಂಬುದು ಗೊತ್ತಿದೆ, ಅದನ್ನು ಬಿಡುವುದಿಲ್ಲ. ಗೊತ್ತಿಲ್ಲದೆ ತಪ್ಪನ್ನು ಮಾಡುವವರು ಬಹಳ ಅಪರೂಪ. ಅದು ಅವನಿಗೆ ಗೊತ್ತಿದೆ ತಪ್ಪು ಎಂದು. ಸುತ್ತಮುತ್ತ ಇರುವವರೆಲ್ಲ ತಪ್ಪು ಎಂದು ಹೇಳುತ್ತಾರೆ, ಆದರೂ ಆ ಕೆಲಸ ಮಾಡುವುದನ್ನು ಅವನು ಬಿಡುವುದಿಲ್ಲ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಸಂಧಿಗೆ ಒಪ್ಪಿಕೋ ಎಂದು ದುರ್ಯೋಧನನಿಗೆ ಹೇಳಿದಾಗ ಆ ದುರ್ಯೋಧನ ಹೀಗೆ ಹೇಳುತ್ತಾನೆ, ನನಗೆ ಧರ್ಮ ಯಾವುದು ಗೊತ್ತಿದೆ, ಅದನ್ನು ಮಾಡಲಾರೆ. ಅಧರ್ಮ ಯಾವುದು ಗೊತ್ತಿದೆ, ಅದನ್ನು ಬಿಡಲಾರೆ. ನಾವೆಲ್ಲ ಆ ಪರಿಸ್ಥಿತಿಯಲ್ಲೇ ಇರುವೆವು. ಆದರೆ ನಮ್ಮ ಮನಸ್ಸನ್ನು ವಿಭಜನೆ ಮಾಡಿದರೆ ಒಂದು ಕೆಟ್ಟ ಕೆಲಸವನ್ನು ಮಾಡಬಾರದು ಎಂಬ ಇಚ್ಛೆ ಏನೋ ಇದೆ ಎಂಬುದು ಗೊತ್ತಾಗುವುದು. ಆದರೆ ಆ ಇಚ್ಛೆ ದುರ್ಬಲವಾದುದು. ಹಿಂದಿನಿಂದ ಆ ಕೆಲಸವನ್ನು ಮಾಡಿ ಸಂಪಾದಿಸಿಕೊಂಡಿರುವ ಸಂಸ್ಕಾರ ಬಹಳ ಬಲವಾದುದು. ಅದನ್ನು ಒಂದೇ ಸಲ ಕಿತ್ತು ಹಾಕುವುದಕ್ಕೆ ಆಗುವುದಿಲ್ಲ. ಆ ಕೆಲಸವನ್ನು ಮಾಡುವುದಕ್ಕೆ ಅವಕಾಶ ಬರುವುದಕ್ಕೆ ಮುಂಚೆ ನಾನು ಈ ಕೆಲಸ ಈ ಸಲ ಅದನ್ನು ಮಾಡುವುದಿಲ್ಲ ಎಂದು ನನಗೆ ನಾನೇ ಹೇಳಿಕೊಳ್ಳುತ್ತಿರುತ್ತೇನೆ. ಆದರೆ ಸಮಯ ಬಂದಾಗ ಮೊದಲು ಇಲ್ಲ ಇಲ್ಲ ಎಂದು ಹೇಳುತ್ತಿದ್ದರು, ಕ್ರಮೇಣ ಅದಕ್ಕೆ ಒಪ್ಪಿಗೆ ಕೊಟ್ಟು ಮಾಡಿ ಹಾಕುವೆವು. ಏಕೆಂದರೆ ಹಿಂದಿನ ಸ್ವಭಾವ
ಅಷ್ಟು ಬಲವಾಗಿದೆ ನಮ್ಮ ಮೇಲೆ. ಆ ಸ್ವಭಾವ ಹೇಗೆ ಆಯಿತು? ಯಾರೋ ಹೊರಗಿನವರು ನಮ್ಮಲ್ಲಿ ಅದನ್ನು ಇಡಲಿಲ್ಲ. ಒಂದು ಕಾಲದಲ್ಲಿ ಹಿಂದೆ ನಾವೇ ಆ ಕೆಲಸವನ್ನು ಕಾಮಿಸಿ ಅದರಿಂದ ಪ್ರೇರೇಪಿತರಾಗಿ ಹಲವು ವೇಳೆ ಮಾಡಿಕೊಂಡು ಈಗ ಮನಸ್ಸಿಗೆ ಅದು ಬೇಡವಾದರೂ ಮಾಡಲೇಬೇಕಾದಂತಹ ಸ್ಥಿತಿಗೆ ಬಂದಿರುವೆವು. ಶ್ರೀಕೃಷ್ಣ ಅದಕ್ಕಾಗಿಯೇ ಹೇಳುತ್ತಾನೆ, ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮದ್ಭವಃ ಮಹಾಶನೋ ಮಹಾಪಾಪ ವಿದ್ಯೇನ ಮಿಹ ವೈರಿಣಂ. ಇದೇ ಕಾಮ ಕ್ರೋಧ, ಇದು ರಜೋಗುಣದಿಂದ ಹುಟ್ಟಿರುವುದು. ಎಷ್ಟಾದರೂ ತಿನ್ನುವುದು. ಮಹಾಪಾಪಿ ಇದೇ ಇಲ್ಲಿ ವೈರಿ ಎಂಬುದನ್ನು ತಿಳಿ. ಮನುಷ್ಯನಿಗೆ ವಿಧಿ ಇಲ್ಲದೆ ಮಾಡುವುದಕ್ಕೆ ಕಾರಣವೇ ಅವನಿಗೆ ಇರುವ ರಾಗ ದ್ವೇಷಗಳು. ಅದನ್ನು ಅವನು ಕೂಡಿ ಹಾಕಿಕೊಂಡಿರುವನು. ಇನ್ನು ಪರಿಣಾಮ ಎಂದರೆ ಅದು ಕಾರ್ಯದಲ್ಲಿ ಪರ್ಯವಸಾನವಾಗುವುದು. ಆಗಲೇಬೇಕು. ಕಾರಣವನ್ನು ಆಚೆಗೆ ಓಡಿಸದೆ ಪರಿಣಾಮವನ್ನು ಆಚೆಗೆ ಓಡಿಸುವುದಕ್ಕೆ ಆಗುವುದಿಲ್ಲ. ನಾವೆಲ್ಲ ರಾಗ ದ್ವೇಷಗಳ ಕೈಯಲ್ಲಿ ಬಂಧಿಗಳು. ನಾವು ಸ್ವತಂತ್ರರು, ಯಾರ ಮಾತನ್ನೂ ಕೇಳುವುದಿಲ್ಲ. ನಮ್ಮ ಇಚ್ಛೆ ಬಂದಂತೆ ಬಾಳುತ್ತೇವೆ ಎಂದು ಹೆಮ್ಮೆ ಕೊಚ್ಚಿಕೊಳ್ಳುವೆವು. ಆದರೆ ಹೊರಗಡೆ ಮಾತ್ರ ಯಾರ ಮಾತನ್ನು ಕೇಳುವುದಿಲ್ಲ. ನಮ್ಮ ಕಾಮ ಕ್ರೋಧಗಳು ಹೇಳಿದಂತೆ ಕೇಳುತ್ತೇವೆ. ಅವೇನು ಕೆಲಸ ಮಾಡು ಎಂದರೆ ಮಾಡುತ್ತೇವೆ. ನಿಜವಾಗಿ ನಮ್ಮನ್ನು ಆಳುವವರು ಯಾರು ಎಂದರೆ ನಮ್ಮಲ್ಲಿರುವ ಈ ಕಾಮ ಕ್ರೋಧಗಳು. ಇವೇ ಅಂಕುಶದಿಂದ ನಮ್ಮನ್ನು ತಿವಿಯುತ್ತಿವೆ. ಅವು ತಿವಿದತ್ತ ನಾವು ಹೋಗುತ್ತೇವೆ. ಆನೆ ನೋಡಲು ಅಷ್ಟು ದೊಡ್ಡದು, ಅಷ್ಟೊಂದು ಪರಾಕ್ರಮಶಾಲಿ, ಬೇಕಾದರೆ ಮನುಷ್ಯನನ್ನೂ ಸಿಗಿದು ಹಾಕಬಲ್ಲದು. ಆದರೆ ಮಾಹುತ ಅದರ ಮೇಲೆ ಕುಳಿತು ಅಂಕುಶದಿಂದ ತಿವಿದ ಎಂದರೆ ಅವನು ಹೇಳಿದುದನ್ನು ಮಾಡಿ ಹಾಕುವುದು. ಇಂತಹ ದೊಡ್ಡ ಜಂತುವನ್ನು ಆಳುವವನು ಮಾಹುತ. ಅಂತೆಯೇ ನಮ್ಮಲ್ಲಿ ಅಂತಹ ಮಾಹುತರು ಯಾರಾಗಿದ್ದಾರೆ ಎಂದರೆ ಅವೇ ನಮ್ಮಲ್ಲಿರುವ ರಾಗ ದ್ವೇಷಗಳು. ನಮಗೆ ಯಾರನ್ನೋ ಕಂಡರೆ ಇಚ್ಛೆ, ಅದರಂತೆ ಮಾಡಬೇಕು, ಆ ವಸ್ತುವನ್ನು ಸಂಪಾದಿಸಬೇಕು, ಅದನ್ನು ನನ್ನ ಹತ್ತಿರ ಇಟ್ಟುಕೊಳ್ಳಬೇಕು, ಅದನ್ನು ನಾನು ಪದೇ ಪದೇ ಅನುಭವಿಸುತ್ತಿರಬೇಕು ಎಂಬ ಇಚ್ಛೆ ಇದೆ. ಅದನ್ನು ತೃಪ್ತಿಪಡಿಸಿಕೊಳ್ಳುವುದಕ್ಕಾಗಿ ನಮ್ಮಲ್ಲಿರುವ ಬುದ್ಧಿವಂತಿಕೆ, ಜಾಣತನ, ಶಕ್ತಿ, ವಿದ್ಯೆ, ಪಾಂಡಿತ್ಯ, ಐಶ್ವರ್ಯ ಎಲ್ಲವನ್ನೂ ತೆರಳು ಸಿದ್ಧ. ಅದರಂತೆಯೇ ನಮಗೆ ಯಾರನ್ನೋ ಕಂಡರೆ ಆಗುವುದಿಲ್ಲ, ಅವರನ್ನು ಹಾಳು ಮಾಡಬೇಕು. ಅದಕ್ಕಾಗಿ ನಮ್ಮಲ್ಲಿ ಇರುವುದನ್ನು ವಿನಿಯೋಗಿಸುವೆವು. ಕಾಮ ಕ್ರೋಧವೇ ನಮಗೆ ಹಾಕಿರುವ ಮೂಗುದಾರಗಳು. ಅವು ಎಳೆದತ್ತ ನಾವು ಹೋಗುತ್ತೇವೆ. ಈ ಕಾಮ ಕ್ರೋಧ ಎಲ್ಲಿಂದ ಬಂತು? ಇದು ರಜೋಗುಣದಿಂದ ಹುಟ್ಟಿರುವುದು. ಈ ರಜೋಗುಣ ನಮ್ಮಲ್ಲಿರುವುದು. ಈ ಗುಣದ ಶಾಖೋಪಶಾಖೆಗಳು ನಾವು ಮಾಡುವ ಕೆಲಸ. ಎಲ್ಲಿಯವರೆಗೆ ಈ ಗುಣ ನಮ್ಮಲ್ಲಿ ಇರುವುದೋ ಅಲ್ಲಿಯವರೆಗೆ ಎಷ್ಟು ಸಲ ರೆಂಬೆ ಕೊಂಬೆಗಳನ್ನು ಕಡಿದು ಹಾಕುತ್ತಿದ್ದರೂ ಪುನಃ ಪುನಃ ಅವು ಚಿಗುರುವವು. ರಜೋಗುಣದ ಸ್ವಭಾವದವನು ಎಂದಿಗೂ ತೆಪ್ಪಗಿರುವುದಿಲ್ಲ. ಏನಾದರೂ ಮಾಡುತ್ತಲೇ ಇರುವನು. ಒಳಗೆ ಆಸೆ ಹರಿಯುತ್ತಿದೆ. ಅವನು ಸುಮ್ಮನಿರಬೇಕೆಂದು ಇಚ್ಛಿಸಿದರೂ ಇರಗೊಡದು. ಅದು ಎಷ್ಟನ್ನಾದರೂ ಕಬಳಿಸುವುದು. ತೃಪ್ತಿ ಮಾತ್ರ ಇಲ್ಲ. ಬರುವ ತೃಪ್ತಿ ಎಲ್ಲ ತಾತ್ಕಾಲಿಕ. ಆ ಸಮಯಕ್ಕೆ ಹೆಚ್ಚು ಎಂದರೆ ಆ ದಿನಕ್ಕೆ ಮಾತ್ರ. ನಮಗೆ ಅದು ಬೇಡ. ಕೆಲವು ಕಾಲವಾದ ಮೇಲೆ ಪುನಃ ಅದನ್ನು ನಾವು ಕೇಳುತ್ತೇವೆ. ಎಷ್ಟು ಸಲ ಇದೇ ಕೊನೆ, ಇನ್ನು ಮೇಲೆ ಮಾಡುವುದಿಲ್ಲ ಎಂದು ಕೆಲವು ಕೆಲಸಗಳನ್ನು ಮಾಡಿರುವೆವು. ನಾವು ಬಿಟ್ಟಿದ್ದರೆ ನಾವು ಇಷ್ಟು ಹೊತ್ತಿಗೆ ಹೊಸ ಮನುಷ್ಯರೇ ಆಗುತ್ತಿದ್ದೆವು. ನಾವು ತೃಪ್ತಿಪಡಿಸುವುದರಿಂದ ಆಸೆ ನಿಲ್ಲುವುದಿಲ್ಲ. ಹಾಗೆ ತೃಪ್ತಿಪಡಿಸುವುದು ಉರಿಯುತ್ತಿರುವ ಆಸೆಗೆ ಇನ್ನಷ್ಟು ಸೌದೆಯನ್ನು ಹಾಕಿದಂತೆ. ಈ ಆಸೆ ಎಂಬುದು ಮಹಾಪಾಪಿ. ಆಸೆ ಎಂಬ ಪಿಶಾಚಿ ನಮ್ಮನ್ನು ಮೆಟ್ಟಿಕೊಂಡಿತು ಎಂದರೆ ನಾವು ಅದನ್ನು ತೃಪ್ತಿಪಡಿಸಿಕೊಳ್ಳುವುದಕ್ಕಾಗಿ ಏನನ್ನು ಬೇಕಾದರೂ ಮಾಡುವೆವು. ಎಂತಹ ಅವಮಾನದ ಕೆಲಸವನ್ನಾಗಲಿ ಅಧರ್ಮದ ಕೆಲಸವನ್ನಾಗಲಿ ಮಾಡುವೆವು. ಮುಂದೇನಾಗುವುದು ಎಂಬುದು ಸಂಪೂರ್ಣ ಮರೆತು ಹೋಗುವುದು. ತತ್ಕಾಲದಲ್ಲಿ
ಅದನ್ನು ತೃಪ್ತಿಪಡಿಸಿಕೊಳ್ಳುವುದೊಂದೇ ನಮಗೆ ಕಾಣುತ್ತಿರುವುದು. ರಾಮಾಯಣದಲ್ಲಿ ಅಯೋಧ್ಯಾಕಾಂಡದಲ್ಲಿ ಬರುವ ಕಥೆಯಲ್ಲಿ ಕೈಕೇಯಿ ಕೋಪದ ಗ್ರಹದಲ್ಲಿದ್ದಳು. ದಶರಥ ಅಲ್ಲಿಗೆ ಹೋಗಿ ತನ್ನ ಪ್ರಿಯಳಾದ ಕಿರಿಯ ಹೆಂಡತಿಗೆ, ಯಾರು ಏನು ಮಾಡಿದರೂ ಹೇಳು, ನೀನು ಏನನ್ನು ಹೇಳಿದರೆ ಅದನ್ನು ನಾನು ಮಾಡಲು ಸಿದ್ಧನಾಗಿರುವೆನು. ಯಾವ ಅಧರ್ಮಿಗಳನ್ನು ಬಂಧನದಿಂದ ಬಿಡಿಸಬೇಕೆಂದು ಹೇಳಿದರು, ಯಾವ ಧರ್ಮಾತ್ಮರನ್ನು ಶಿಕ್ಷಿಸೆಂದು ಹೇಳಿದರು, ನಾನು ಅದನ್ನು ಮಾಡುವುದಕ್ಕೆ ಸಿದ್ಧನಾಗಿದ್ದೇನೆ ಎನ್ನುವನು. ಆ ಕಾಮುಕ ಮುದುಕ ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಎಲ್ಲವನ್ನೂ ತನ್ನ ಹೆಂಡತಿಯ ಪದತಲದಲ್ಲಿಟ್ಟು ಅವಳು ಹೇಳಿದಂತೆ ಮಾಡಲು ಸಿದ್ಧನಾಗಿರುವನು. ನಾವೆಲ್ಲ ಅದೇ ಪರಿಸ್ಥಿತಿಯಲ್ಲಿ ಇರುವೆವು. ನಮ್ಮಲ್ಲಿರುವ ಕಾಮ ಕ್ರೋಧಗಳೇ ನಮ್ಮ ಪ್ರೀತಿಗೆ ಪಾತ್ರವಾದವುಗಳು. ಅವು ಹೇಳಿದಂತೆ ಮಾಡಿ ಹಾಕುತ್ತೇವೆ. ಅನಂತರ ಪಡಬಾರದ ಯಾತನೆಯನ್ನು ಅನುಭವಿಸುತ್ತೇವೆ. ಇಲ್ಲಿ ಶ್ರೀಕೃಷ್ಣ ಇವೇ ನಿನ್ನ ಶತ್ರು ಎಂದು ಹೇಳುತ್ತಾನೆ. ಜೀವನದಲ್ಲಿ ದೇವರ ಕಡೆಗೆ ಹೋಗುವುದನ್ನು ತಡೆದು ಸಂಸಾರದ ಗಾಣಕ್ಕೆ ಕಟ್ಟಿ ನಿತ್ಯವೂ ನಮ್ಮನ್ನು ಅದರಲ್ಲಿ ಸುತ್ತಿಸುತ್ತಿರುವುದು ಈ ಕಾಮ ಕ್ರೋಧ. ಈ ಒಳಗಿರುವ ಶತ್ರುವಿನಷ್ಟು ಅನಾಹುತವನ್ನು ಯಾವ ಬಾಹ್ಯ ಶತ್ರುವು ಮಾಡಲಾರದು. ಇಂತಹ ಎಂತಹ ದೊಡ್ಡ ಶತ್ರುವಾದರೂ ನಮಗೆ ಅವನು ಈಗ ಪ್ರಿಯ ಮಿತ್ರ, ಹಿತೈಷಿ ಆಗಿರುವನು. ಅವನು ಹೇಳಿದಂತೆ ನಾವು ಕುಣಿಯುತ್ತಿರುವೆವು. ನಾವು ಪಾರಾಗಬೇಕಾದರೆ ನಮ್ಮ ಪರಿಸ್ಥಿತಿಯನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ನಿಜವಾಗಿ ನಮ್ಮ ಶತ್ರುಗಳಾರು ಮಿತ್ರರಾರು ಎಂಬುದನ್ನು ಅರಿತುಕೊಳ್ಳಬೇಕು. ಶತ್ರುಗಳನ್ನು ಹೊರಗಟ್ಟಬೇಕು, ಮಿತ್ರರನ್ನು ಒಳಗೆ ಬರಮಾಡಿಕೊಳ್ಳಬೇಕು. ಹಿಂದಿನ ಹೀನ ಸಂಸ್ಕಾರಗಳೇ ನಮ್ಮಲ್ಲಿ ಬಹಳ ದಿನಗಳಿಂದ ಬಂದ ನಮ್ಮ ಆಪ್ತ ಗೆಳೆಯರು. ಅವರ ಕೈಗೆ ಸಿಕ್ಕಿ ನಾವು ಪಡಬಾರದ ದುಃಖ ಕಷ್ಟಗಳನ್ನೆಲ್ಲ ಪಟ್ಟಿದ್ದೇವೆ. ಅವನ್ನು ಆಚೆಗೆ ಕಳುಹಿಸಬೇಕು. ಜೊತೆಯಲ್ಲಿಯೇ ಉತ್ತಮ ಸಂಸ್ಕಾರಗಳನ್ನು ರೂಢಿಸಿಕೊಳ್ಳಬೇಕು. ಹೀನ ಕಳೆಯನ್ನು ಕೀಳಬೇಕು. ಅದರ ಸ್ಥಳದಲ್ಲಿ ಉತ್ತಮ ಬೀಜವನ್ನು ನೆಡಬೇಕು. ಧೂಮೇನ ವ್ರಿಯತೆ ವನ್ಹಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವ್ರತೋ ಗರ್ಭ ತಥಾ ತೇನೇದಮಾವೃತಂ. ಬೆಂಕಿ ಹೊಗೆಯಿಂದ ಮುಚ್ಚಿಕೊಂಡಿರುವಂತೆ, ಕನ್ನಡಿ ಕೊಳೆಯಿಂದ ಮಾಸಲಾಗುವಂತೆ, ಗರ್ಭ ಜರಾಯುವೆಂಬ ಪೊರೆಯಿಂದ ಮುಚ್ಚಿರುವಂತೆ ಅಜ್ಞಾನದಿಂದ ಜ್ಞಾನ ಮುಚ್ಚಲ್ಪಟ್ಟಿದೆ. ಎಲ್ಲ ಜೀವರಾಶಿಗಳಲ್ಲಿಯೂ ನೈಜವಾದ ಜ್ಞಾನವಿದೆ. ಆದರೆ ಅಜ್ಞಾನದಿಂದ ತ್ರಿಗುಣಗಳ ಮಾಯೆಯಿಂದ ಮುಚ್ಚಲ್ಪಟ್ಟಿದೆ. ಯಾವಾಗ ಮುಚ್ಚಿರುವುದನ್ನು ನಿವಾರಿಸುತ್ತೇವೆಯೋ ಆಗ ಜ್ಞಾನ ತಾನೇ ವ್ಯಕ್ತವಾಗುತ್ತದೆ. ಮುಂಚೆಯೂ ಅದು ಅಲ್ಲಿ ಇತ್ತು, ಆದರೆ ಅದರ ಸುತ್ತ ಇದ್ದ ಆತಂಕದಿಂದ ಕಾಣುತ್ತಿರಲಿಲ್ಲ. ಆತಂಕ ಸರಿದೊಡನೆಯೇ ಆಗಲೇ ಅಲ್ಲಿರುವುದು ಕಾಣುವುದು. ಈ ಆವರಣದಲ್ಲಿ ಸಾತ್ವಿಕ ಗುಣದ ಆವರಣದಂತೆ ಇರುವುದೇ ಬೆಂಕಿಯ ಸುತ್ತಲೂ ಇರುವ ಹೊಗೆ. ಬೆಂಕಿ ನಮಗೆ ಕಾಣುತ್ತಿಲ್ಲ, ಆದರೆ ಹೊಗೆ ಇರುವುದರಿಂದ ಒಳಗೆ ಬೆಂಕಿಗಿದೆ ಎಂದು ನಿರ್ವಿವಾದವಾಗಿ ಊಹಿಸಬಹುದು. ಒಳಗಿರುವ ಬೆಂಕಿ ಚೆನ್ನಾಗಿ ಹೊತ್ತಿಕೊಂಡು ಉರಿಯಲು ಮೊದಲು ಮಾಡಿದರೆ ಹೊಗೆ ತಾನಾಗಿ ಹೋಗುವುದು. ಹಿಂದೆ ಇರುವ ಬೆಂಕಿ ಕಾಣುವುದು. ಎರಡನೆಯದೇ ಕನ್ನಡಿಯ ಮೇಲೆ ಕುಳಿತ ಕೊಳೆ. ಸುಮ್ಮನೆ ಕಾಲ ವಿಳಂಬ ಮಾಡಿದರೆ ಆ ಕೊಳೆ ಹೊರಟು ಹೋಗಿ ಬಿಡುವುದಿಲ್ಲ. ನಾವು ತೊಂದರೆ ತೆಗೆದುಕೊಂಡು ಒರೆಸಿದರೇನೆ ಆ ಕೊಳೆ ಹೋಗಬೇಕಾದರೆ, ಅನಂತರ ಅದು ಪ್ರತಿಬಿಂಬಿಸಬೇಕಾದರೆ ಇಲ್ಲಿ ನಾವು ಸ್ವಲ್ಪ ಕಷ್ಟಪಡಬೇಕಾಗಿದೆ. ಮೂರನೆಯದೇ ತಾಯಿಯ ಗರ್ಭದಲ್ಲಿ ಮಗುವು ಜರಾಯುವೆಂಬ ಪೊರೆಯಿಂದ ಮುಚ್ಚಲ್ಪಟ್ಟಿರುವುದು. ಸುಮ್ಮನೆ ನಾವು ತೊಂದರೆ ತೆಗೆದುಕೊಂಡರೆ ಬೇಗ ಮಗು ಬೆಳೆಯುವುದಿಲ್ಲ. ಅದಕ್ಕೆ ಎಷ್ಟು ಕಾಲ ಬೇಕೋ ಅಷ್ಟು ಆಗಬೇಕು. ಆಗಲೇ ಆ ಪೊರೆ ಬಿದ್ದು ಹೋಗಬೇಕಾದರೆ ಒಂದು ಕುರು ಏಳುತ್ತಿದೆ, ಮುಂಚೆ ಅದು ಮಾಗಬೇಕು. ಆನಂತರ ಮಾತ್ರ ಶಸ್ತ್ರಚಿಕಿತ್ಸೆ ಮಾಡಬಹುದು. ಮುಂಚೆಯೇ ಮಾಡುವುದಕ್ಕೆ ಆಗುವುದಿಲ್ಲ. ಈ ಉದಾಹರಣೆಗಳ ಮೂಲಕ ನಾವು ಹುಡುಕುವ ವಸ್ತು ಆಗಲೇ ಇದೆ. ಅದು ನಮಗೆ ದೊರಕಬೇಕಾದರೆ ನಾವು ತೊಂದರೆ ತೆಗೆದುಕೊಳ್ಳಬೇಕು, ಕಾಲಾವಕಾಶವಾಗಬೇಕು. ಆಗ ಅದು ನಮಗೆ ದೊರಕುತ್ತದೆ ಎಂದು ಹೇಳುತ್ತಾನೆ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ
ಕಾಮರೂಪೇಣ ಕೌಂತೆಯ ದುಷ್ಪೂರೇಣಾನಲೇನ ಚ. ಅರ್ಜುನ, ಜ್ಞಾನಿಗೆ ನಿತ್ಯ ವೈರಿಯಾಗಿರುವ ತೃಪ್ತಿಪಡಿಸುವುದಕ್ಕೆ ಅಸಾಧ್ಯವಾದ ಕಾಮದಿಂದ ಜ್ಞಾನವು ಮುಚ್ಚಲ್ಪಟ್ಟಿದೆ. ಮನುಷ್ಯನಲ್ಲಿರುವ ಜ್ಞಾನವನ್ನು ಮುಚ್ಚಿಡುವುದೇ ಅವನಲ್ಲಿರುವ ಕಾಮ. ಎಲ್ಲಿ ಕಾಮವಿರುವುದೋ ಅಲ್ಲಿ ರಾಮ ಕಾಣಿಸಲಾರ. ನಮ್ಮನ್ನು ಮುತ್ತಿರುವ ಕಾಮದ ಸ್ವಭಾವವಾದರೂ ಅದು ಜ್ಞಾನಕ್ಕೆ ನಿತ್ಯ ವೈರಿ. ತಾತ್ಕಾಲಿಕ ವಸ್ತುವಿನ ಕಡೆ ಯಾವಾಗ ಹೋಗುತ್ತೇವೆಯೋ ಆಗ ನಿತ್ಯವನ್ನು ಮರೆಯುತ್ತೇವೆ. ಶ್ರೀರಾಮಕೃಷ್ಣರು ಒಂದು ಉದಾಹರಣೆ ಕೊಡುತ್ತಿದ್ದರು. ವರ್ತಕರು ತಮ್ಮ ದಿನಸಿ ಮಳಿಗೆಗಳಿಗೆ ಹೆಗ್ಗಣ ನುಗ್ಗಿ ಲೂಟಿ ಮಾಡದೇ ಇರಲಿ ಎಂದು ಅದು ಬರುವ ದಾರಿಯಲ್ಲೇ ಸ್ವಲ್ಪ ಪುರಿಯನ್ನೋ ಏನನ್ನೋ ಚೆಲ್ಲುವರು. ಆ ಹೆಗ್ಗಣಗಳು ಅದನ್ನು ತಿಂದು ಹೋಗುವವು. ದಿನಸಿ ಇರುವ ಉಗ್ರಾಣದ ಕಡೆಗೆ ಹೋಗುವುದಿಲ್ಲ. ಅದರಂತೆಯೇ ನಿತ್ಯವಾದ ಆತ್ಮ ವಸ್ತುವಿನ ದಾರಿಯಲ್ಲಿ ಸುಲಭವಾಗಿ ಸಿಕ್ಕತಕ್ಕ ಇಂದ್ರಿಯಗಳಿಗೆ ಸಂತೋಷವನ್ನು ಕೊಡುವ ವಿಷಯ ವಸ್ತುಗಳು ಬಿದ್ದಿವೆ. ಯಾವಾಗ ಅವನ್ನು ಜೀವಿ ಕಬಳಿಸುತ್ತಾನೆಯೋ ಅದರ ಬಲೆಗೆ ಬೀಳುತ್ತಾನೆ. ಅದರಿಂದ ತಪ್ಪಿಸಿಕೊಂಡು ಬರುವುದು ಬಹಳ ಕಷ್ಟ. ಮೀನು ಗಾಳದ ಕೊನೆಯಲ್ಲಿರುವ ಹುಳುವನ್ನು ತಿಂದೊಡನೆಯೇ ಆ ಗಾಳ ಕುತ್ತಿಗೆಗೆ ಸಿಕ್ಕಿ ಹಾಕಿಕೊಳ್ಳುವುದು. ಅದರಂತೆಯೇ ವಿಷಯ ವಸ್ತುಗಳು. ನಾವು ಅದಕ್ಕೆ ಎಷ್ಟು ಕೊಟ್ಟರೂ ಅದಕ್ಕೇನೂ ತೃಪ್ತಿಯಾಗುವುದಿಲ್ಲ. ಪುರಾಣದಲ್ಲಿ ಬರುವ ಯಯಾತಿ ತನ್ನ ಯೌವನವನ್ನು ಅನುಭವಿಸಿ ತೃಪ್ತಿ ಬಾರದೆ ತನ್ನ ಮಗನ ಯೌವನವನ್ನು ಸಾಲವಾಗಿ ತೆಗೆದುಕೊಂಡು ಅದರ ಮೂಲಕವೂ ಅನುಭವಿಸುವನು. ಆದರೂ ತೃಪ್ತಿ ಬರಲಿಲ್ಲ. ಆಗ ಅವನು ಕಾಮವನ್ನು ಭೋಗಿಸಿ ತೃಪ್ತಿಪಡಿಸುತ್ತೇನೆ ಎಂಬುದು ಆಗಲೇ ಉರಿಯುತ್ತಿರುವ ಬೆಂಕಿಗೆ ತುಪ್ಪವನ್ನು ಹಾಕಿ ಆರಿಸಲೆತ್ತಿಸದಂತೆ ಎನ್ನುವನು. ಆರಿಸುವ ಬದಲು ಅದು ಇನ್ನೂ ಹೆಚ್ಚು ಹೊತ್ತಿಕೊಳ್ಳುವುದು. ತೃಪ್ತಿಪಡಿಸುತ್ತಾ ಹೋದಂತೆಲ್ಲ ಆ ಸಂಸ್ಕಾರ ಮತ್ತು ಬಲವಾಗುತ್ತಾ ಬರುವುದು. ಜ್ಞಾನ ವೃದ್ಧಿಯಾದರೆ ಮಾತ್ರ ಅದು ಅಜ್ಞಾನದ ಗರ್ಭದಿಂದ ಸೀಳಿಕೊಂಡು ಬರಬಹುದು. ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳಬೇಕಾದರೆ ಅದಕ್ಕೆ ವಿರೋಧಿಯಾದ ಕಾಮದಿಂದ ದೂರವಿರಬೇಕು. ಆಗ ಮಾತ್ರ ಸಾಧ್ಯವಾಗುವುದು. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹ ಯತ್ಯೇಷ ಜ್ಞಾನಮಾವೃತ್ಯ ದೇಹಿನಂ. ಇಂದ್ರಿಯ, ಮನಸ್ಸು, ಬುದ್ಧಿ ಇವೇ ಕಾಮಕ್ಕೆ ಆಶ್ರಯ ಸ್ಥಾನಗಳು. ಕಾಮ ಇವುಗಳ ಮೂಲಕ ಮುತ್ತಿ ಜೀವಿಯನ್ನು ಮೋಹಗೊಳಿಸುವುದು. ಕಾಮಗಳು ವಿಷಕ್ರಿಮಿಗಳಂತೆ. ಅವೆಲ್ಲ ವೃದ್ಧಿಯಾಗುವುದಕ್ಕೆ ಕೆಲವು ಸ್ಥಳಗಳಿವೆ. ಅವೇ ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿ. ಮಲೇರಿಯಾ ತರುವ ಸೊಳ್ಳೆಗಳು ಪಾಚಿಯ ನೀರಿನಲ್ಲಿ ಹೇಗೆ ವೃದ್ಧಿಯಾಗುವುದೋ ಹಾಗೆಯೇ ಕಾಮದ ವಿಷಕ್ರಿಮಿಗಳು ವೃದ್ಧಿಯಾಗುವ ಕೆಸರಿನ ಗುಂಡಿಗಳು ಇವು. ತುಂಬಾ ಸ್ಥೂಲವಾಗಿರುವುದೇ ನಮ್ಮ ದೇಹದಲ್ಲಿರುವ ಇಂದ್ರಿಯಗಳು. ಅದು ಬಾಹ್ಯ ವಿಷಯ ವಸ್ತುವಿನ ಸಂಪರ್ಕದಿಂದ ಪ್ರಿಯವಾದ ಯಾವುದನ್ನಾದರೂ ಅನುಭವಿಸಿದರೆ ಸಾಕು, ಪುನಃ ಪುನಃ ಆ ಅನುಭವವನ್ನು ಕೋರುತ್ತಾ ಇರುತ್ತದೆ. ಆ ವಿಷಯ ವಸ್ತುವಿನ ಸುತ್ತಲೂ ಸುತ್ತುತ್ತಿರುವಂತೆ ಕಾಣುವುದು. ದನವನ್ನು ಒಂದು ಗೂಟಕ್ಕೆ ಕಟ್ಟಿ ಹಾಕಿದರೆ ಅದು ಆ ಗೂಟದ ಸುತ್ತಲೂ ಹೇಗೆ ಸುತ್ತುತ್ತಿರುವುದೋ ಅದರಂತೆಯೇ ಇಂದ್ರಿಯ ಅದಕ್ಕೆ ಸಂಬಂಧಪಟ್ಟ ವಿಷಯ ವಸ್ತುವಿನ ದಾಸನಾಗಿ ಅದರಿಂದ ಸಿಕ್ಕುವ ಕೂಳಿಗೆ ಕಾದು ಕುಳಿತಿರುತ್ತದೆ. ತೃಪ್ತಿಪಡಿಸಿದರೆ ಅದೇನು ಬಿಟ್ಟು ಹೋಗುವುದಿಲ್ಲ. ಪುನಃ ಕೇಳುವುದು, ಬಲವಾಗುವುದು. ಕೊಡದೇ ಇದ್ದರೆ ಕಾಡುವುದು. ಆ ಕಾಟದಿಂದ ಪಾರಾಗುವುದಕ್ಕೆ ಕೊಡುವುದು. ಅಂತೂ ಕೊಡುತ್ತಾ ಹೋಗುತ್ತಿರುವೆವು. ಹಳೆಯ ಸಾಲವನ್ನು ತೀರಿಸುವುದಕ್ಕೆ ಹೊಸ ಸಾಲ. ಆ ಹೊಸ ಸಾಲವು ಹೆಚ್ಚು ಬಡ್ಡಿ ಕೊಟ್ಟು ತೆಗೆದುಕೊಂಡುದು. ಅಂತೂ ನಾವು ಯಾವಾಗಲೂ ಸಾಲಗಾರರ ಪುತ್ರರೇ ಆಗಬೇಕಾಗುವುದು. ದೇಹದಲ್ಲಿರುವ ಇಂದ್ರಿಯಕ್ಕಿಂತ ಸೂಕ್ಷ್ಮವಾಗಿರುವುದು ಮನಸ್ಸು. ಯಾವಾಗ ಸ್ಥೂಲವಾಗಿ ನಾವು ಒಂದು ವಸ್ತುವನ್ನು ಅನುಭವಿಸುವೆವೋ ಅದು ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರವನ್ನು ಬಿಡುವುದು. ಆ ಅನುಭವವನ್ನು ಕುರಿತು ಅದು ಪುನಃ ಪುನಃ ಚಪ್ಪರಿಸುತ್ತಿರುವುದು. ಸ್ಥೂಲವಾಗಿ ಅದನ್ನು ಪುನಃ ಅನುಭವಿಸುವಂತೆ ದೇಹೇಂದ್ರಿಯಗಳಿಗೆ ಪ್ರೇರೇಪಿಸುತ್ತಿರುವುದು. ಮನಸ್ಸು ವಿಷಯ ವಸ್ತುವನ್ನು ಕುರಿತು ಚಿಂತಿಸುತ್ತಾ ಚಿಂತಿಸುತ್ತಾ ಕೊನೆಗೆ ಮೈಲಿಗೆ ಆಗುವುದು. ಅದಕ್ಕೆ ಸಂಬಂಧಪಟ್ಟ ಭಾವನೆಗಳಿಂದ ಮನಸ್ಸು ತುಂಬುತ್ತಾ ಹೋಗುವುದು. ಬುದ್ಧಿ ಮನಸ್ಸಿಗಿಂತ ಸೂಕ್ಷ್ಮವಾಗಿರುವುದು. ಮನಸ್ಸಿನಲ್ಲಿರುವ ಸಂಸ್ಕಾರ ಬಲವಾದರೆ
ಅದನ್ನು ತೃಪ್ತಿಪಡಿಸುವುದಕ್ಕೆ ಉಪಾಯಗಳನ್ನು ಹುಡುಕುತ್ತಿರುವುದು. ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಬದಲಾಗಿ ಕಾಮವನ್ನು ತೃಪ್ತಿಪಡಿಸಿಕೊಳ್ಳುವುದಕ್ಕೆ ತನ್ನ ಜಾಣತನವನ್ನೆಲ್ಲ ಉಪಯೋಗಿಸುವುದು. ಇದು ಒಬ್ಬ ಲಾಯರ್ ಬುದ್ಧಿಯಂತೆ ಆಗುವುದು. ತನ್ನ ಕಕ್ಷಿ ಗೆಲ್ಲುವುದಕ್ಕೆ ಅವನು ವಾದಿಸುವನು, ಏಕೆಂದರೆ ಆ ಕಕ್ಷಿ ಇವನಿಗೆ ಹಣ ಕೊಡುವನು. ಅವನಿಗೆ ಸತ್ಯ ತಿಳಿದುಕೊಳ್ಳಲು ಆಸೆಗಿಲ್ಲ. ಗೆಲ್ಲುವುದೇ ಅವನ ಗುರಿ. ಕೇಸನ್ನು ಗೆದ್ದ ಮೇಲೆಯೂ ಲಾಯರಿಗೆ ತನ್ನ ಕಕ್ಷಿ ನಿಜವೇ ಸುಳ್ಳೇ ಎಂಬುದು ಗೊತ್ತಾಗುವುದಿಲ್ಲ. ಇಂದ್ರಿಯ, ಮನಸ್ಸು, ಬುದ್ಧಿ ಇವು ಸತ್ಯವನ್ನು ತಿಳಿದುಕೊಳ್ಳುವುದನ್ನು ಬಿಟ್ಟು ತಮಗೆ ಸುಖ ಕೊಡುವುದು ಯಾವುದು, ಅದನ್ನು ಹೇಗೆ ಸಂಪಾದನೆ ಮಾಡಬೇಕು ಎನ್ನುವುದರಲ್ಲಿ ನಿರತವಾಗಿರುತ್ತವೆ. ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನನಾಶನಂ. ಅರ್ಜುನ, ಆದ ಕಾರಣ ನೀನು ಮೊದಲು ಇಂದ್ರಿಯಗಳನ್ನು ನಿಗ್ರಹಿಸಿ ಜ್ಞಾನ ಮತ್ತು ವಿಜ್ಞಾನವನ್ನು ನಾಶ ಮಾಡುವ ಈ ಪಾಪಿಯನ್ನು ಗೆಲ್ಲು. ಮೊದಲು ಇಂದ್ರಿಯಗಳ ಬಾಗಿಲನ್ನು ಹಾಕಬೇಕು ಎನ್ನುತ್ತಾನೆ. ಈ ಹೆಬ್ಬಾಗಿಲಿನ ಮೂಲಕವೇ ಹೊಸ ಹೊಸ ಸಂಸ್ಕಾರಗಳು ಒಳಕ್ಕೆ ನುಗ್ಗಬೇಕಾದರೆ ನಾವು ಮೊದಲು ಹೊರಗಿನಿಂದ ಬರುವುದನ್ನು ನಿಲ್ಲಿಸಬೇಕು. ಅನಂತರ ಆಗಲೇ ಒಳಗೆ ಇರುವುದನ್ನು ಬದಲಾಯಿಸುತ್ತಾ ಬರಬೇಕಾಗುವುದು. ಸ್ಥೂಲವಾಗಿ ಇರುವ ಇಂದ್ರಿಯಗಳನ್ನು ನಿಗ್ರಹಿಸುವುದು ಸುಲಭ, ಸೂಕ್ಷ್ಮವಾದ ಮನಸ್ಸನ್ನು ನಿಗ್ರಹಿಸುವುದು ಕಷ್ಟ. ಆದ ಕಾರಣವೇ ಮೊದಲು ಸ್ಥೂಲದಿಂದ ಪ್ರಾರಂಭಿಸಬೇಕು. ಸೂಕ್ಷ್ಮಕ್ಕೆ ಸಾರವನ್ನು ಒದಗಿಸುವುದೇ ಸ್ಥೂಲ ಅನುಭವಗಳು. ಯಾವಾಗ ಹೊಸದಾಗಿ ಬರುವ ಸ್ಥೂಲ ಅನುಭವಗಳನ್ನು ನಿಲ್ಲಿಸುತ್ತೇವೆಯೋ ಒಳಗಿರುವ ಆಸೆ ಕ್ರಮೇಣ ಒಣಗಿ ಹೋಗುತ್ತಾ ಬರುವುದು. ಅದಕ್ಕೆ ಮೊದಲನೆಯ ಹೆಜ್ಜೆಯೇ ಇಂದ್ರಿಯ ನಿಗ್ರಹ. ಈ ಕಾಮವೇ ಜ್ಞಾನ ಮತ್ತು ವಿಜ್ಞಾನಗಳನ್ನು ನಾಶ ಮಾಡುವುದು. ಜ್ಞಾನವೆಂದರೆ ಒಂದು ಸರಿಯೇ ತಪ್ಪೆ ಎಂದು ಬೌದ್ಧಿಕವಾಗಿ ತಿಳಿದುಕೊಳ್ಳುವುದು. ವಿಜ್ಞಾನವೆಂದರೆ ಅದನ್ನು ಅನುಭವಿಸುವುದು, ಒಂದು ಸಿದ್ಧಾಂತ, ಥಿಯರಿ. ಮತ್ತೊಂದು ಎಕ್ಸ್ಪೀರಿಯನ್ಸ್. ಇಲ್ಲಿ ಜ್ಞಾನ ಥಿಯರಿ ಆದರೆ, ಸಿದ್ಧಾಂತವಾದರೆ ಮತ್ತೊಂದು ಅನುಭವ, ಎಕ್ಸ್ಪೀರಿಯನ್ಸ್. ಕಾಮ ಒಂದು ವಸ್ತುವಿನ ನಿಜ ಸ್ಥಿತಿಯನ್ನು ತಿಳಿದುಕೊಳ್ಳುವುದಕ್ಕೆ ನಮ್ಮನ್ನು ಬಿಡುವುದಿಲ್ಲ. ವಸ್ತುವಿನ ನೈಜ ಸ್ಥಿತಿ ಗೊತ್ತಾದರೆ ಅದರ ಮೇಲೆ ನಮಗೆ ವ್ಯಾಮೋಹ ಇರುವುದಿಲ್ಲ. ಕಾಮ ಅದಕ್ಕೆ ಆಸ್ಪದ ಕೊಡುವುದಿಲ್ಲ. ಇನ್ನು ಇಂದ್ರಿಯಾತೀತ ಅನುಭವವಾದರೂ ಕಾಮಕ್ಕೆ ದಾಸನಾಗಿರುವವನಿಗೆ ಹೇಗೆ ದೊರಕುವುದು? ಮೊದಲು ಕಾಮದಿಂದ ಪಾರಾಗಬೇಕು, ಅನಂತರವೇ ಜ್ಞಾನ ಮತ್ತು ಅನುಭವ ಸಾಧ್ಯ. ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಯೋ ಬುದ್ಧಿಃ ಪರತಸ್ತು ಸಃ. ಇಂದ್ರಿಯಗಳು ಹೆಚ್ಚಿನವು ಎಂದು ಹೇಳುತ್ತಾರೆ. ಇಂದ್ರಿಯಗಳಿಗಿಂತ ಮನಸ್ಸು ಹೆಚ್ಚಿನದು, ಮನಸ್ಸಿಗಿಂತ ಬುದ್ಧಿ ಹೆಚ್ಚಿನದು. ಆದರೆ ಯಾರು ಬುದ್ಧಿಗಿಂತ ಹೆಚ್ಚಿನವನು ಅವನು ಆತ್ಮ. ಇಂದ್ರಿಯಗಳು ಹೆಚ್ಚಿನವು. ದೇಹದಿಂದ ಹೊರಗೆ ಇರುವ ವಸ್ತುಗಳೊಂದಿಗೆ ಸಂಬಂಧವನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಇರುವ ಬಾಗಿಲುಗಳೇ ಇವು. ಮನುಷ್ಯ ಸುಮಾರು 6 ಅಡಿಯಷ್ಟು ಎತ್ತರವಿರುವವನಾದರೂ ಅವನು ಯಾವುದೋ ಕೆಲವು ಇಂಚುಗಳ ಸ್ಥಳಗಳಲ್ಲಿ ಮಾತ್ರ ಇರುತ್ತಾನೆ. ಒಬ್ಬನಿಗೆ 100 ಕೋಣೆಗಳಿರುವ ಮನೆ ಇದ್ದರೂ ಅವನು ಎಲ್ಲಾ ಕೋಣೆಗಳಲ್ಲೂ ಏಕಕಾಲದಲ್ಲಿ ಇರುವುದಕ್ಕೆ ಆಗುವುದಿಲ್ಲ. ಯಾವುದಾದರೂ ಒಂದು ಕೋಣೆಯಲ್ಲಿ ಅವನು ಇರುತ್ತಾನೆ. ಅದರಂತೆಯೇ ನೋಡುವಾಗ ಒಂದು ಕಡೆ, ಕೇಳುವಾಗ ಒಂದು ಕಡೆ, ಮೂಸುವಾಗ ಒಂದು ಕಡೆ, ಮುಟ್ಟುವಾಗ ಒಂದು ಕಡೆ ಇರುತ್ತಾನೆ. ಆಗ ಅದರಲ್ಲಿಯೇ ನಿರತನಾಗಿರುವನು. ಈ ಇಂದ್ರಿಯಗಳು ವಿಷಯ ವಸ್ತುವಿನೆಡೆಗೆ ಧಾವಿಸುವವು. ಮೇಲಿನಿಂದ ನೀರು ಕೆಳಗೆ ಹೇಗೆ ಹರಿದು ಹೋಗುವುದೋ ಹಾಗೆಯೇ ಇಂದ್ರಿಯಗಳು ವಿಷಯ ವಸ್ತುವಿನ ಕಡೆ ಹರಿದು ಹೋಗುವವು. 3/4 ಜನ ಇಂದ್ರಿಯದ ಜಗಲಿಯ ಮೇಲೆ ಕಾಲ ಕಳೆಯುತ್ತಾರೆ. ಮನೆಯ ಒಳಗೆ ಇರುವವರಿಗೆ ಬೇಜಾರಾಗಿ ಹೊರಗೆ ಬಂದು ಜಗಲಿಯ ಮೇಲೆ ಬೀದಿಯಲ್ಲಿ ಆಗುತ್ತಿರುವುದನ್ನು ಕುಳಿತು ನೋಡುವಂತೆ. ಬಾಹ್ಯ ಪ್ರಕೃತಿಯವರೇ ಬಹಳ. ಅವರ ಸುಖ ಮತ್ತು ಸಂತೋಷಕ್ಕೆ ಯಾವಾಗಲೂ ಹೊರಗಿನಿಂದ ವಿಷಯ ವಸ್ತುಗಳು ಬೀಳುತ್ತಿರಬೇಕು. ಉರಿಯುತ್ತಿರುವ ಆಸೆಯ ಜ್ವಾಲೆಗೆ ಸೌದೆಯನ್ನು ಒದಗಿಸುತ್ತಿರುವುದೇ
ನಾವೀಗ ಬಾಹ್ಯ ಪ್ರಪಂಚದಿಂದ ಇಂದ್ರಿಯದ ಮೂಲಕ ಅನುಭವಿಸುತ್ತಿರುವುದು. ಮನಸ್ಸು ಇಂದ್ರಿಯಕ್ಕಿಂತ ಹೆಚ್ಚಿನದು. ಇಂದ್ರಿಯಕ್ಕೆ ಪ್ರಾಣ ಕೊಡುವುದು ಅದರ ಹಿಂದೆ ಇರುವ ಮನಸ್ಸು. ಇಂದ್ರಿಯದ ಮೇಲೆ ಮನಸ್ಸಿದ್ದರೇನೆ ಇಂದ್ರಿಯ ಕೆಲಸ ಮಾಡಬೇಕಾದರೆ ಮನಸ್ಸು ಮತ್ತಾವುದನ್ನು ದೀರ್ಘವಾಗಿ ಆಲೋಚಿಸುತ್ತಿರುವಾಗ ಏನು ಶಬ್ದವಾಗಲಿ ಏನು ನೋಟವಾಗಲಿ ಕಾಣುವುದಿಲ್ಲ. ಅದೊಂದೇ ಅಲ್ಲ, ಹೊರಗೆ ವಿಷಯ ವಸ್ತುಗಳು ಸಿಕ್ಕದೇ ಇದ್ದರೆ ಮನಸ್ಸು ತನ್ನ ನೆನಪಿನ ಉಗ್ರಾಣದಿಂದ ಹಿಂದೆ ಆದ ಅನುಭವಗಳ ಸರಕನ್ನು ತೆಗೆದುಕೊಂಡು ಅನುಭವಿಸುವುದು. ಅನಂತರ ಮನಸ್ಸಿಗಿಂತ ಸೂಕ್ಷ್ಮವಾದುದು ಇದೆ, ಅದೇ ಬುದ್ಧಿ. ಅದು ತನಗೆ ಬಂದ ವಿಷಯಗಳ ಅನುಭವಗಳನ್ನೆಲ್ಲ ಜೋಡಿಸಿಡುವುದು. ಅದರ ಹಿಂದೆ ಇರುವ ನಿಯಮವನ್ನು ಕಂಡುಹಿಡಿಯುವುದು. ಒಂದು ವಸ್ತು ಹೇಗೆ ಆಗುವುದು, ಅದನ್ನು ಪಡೆಯಬೇಕಾದರೆ ಏನೇನು ಮಾಡಬೇಕು, ದಾರಿಯಲ್ಲಿರುವ ಆತಂಕಗಳು ಯಾವುವು, ಅವುಗಳಿಂದ ಪಾರಾಗುವುದು ಹೇಗೆ, ಇವುಗಳನ್ನು ಚೆನ್ನಾಗಿ ವಿಚಾರ ಮಾಡುವುದು. ಆದರೆ ಬುದ್ಧಿ ತಾನೇ ಯಜಮಾನನಲ್ಲ, ಮತ್ತಾರಿಗೋ ಆಳು. ಅವನು ಹೇಳಿದಂತೆ ಕೇಳುವುದು. ಬುದ್ಧಿ ಯಜಮಾನನಿಗೆ ಇರುವ ಬುದ್ಧಿವಂತನಾದ ಆಳಿನಂತೆ. ಆ ಯಜಮಾನನೇ ಆತ್ಮ. ಅವನ ಅಧೀನ ಬುದ್ಧಿ, ಮನಸ್ಸು, ಇಂದ್ರಿಯ, ದೇಹಗಳೆಲ್ಲ ಎಲ್ಲವೂ ಅವನಿಗಾಗಿ ದುಡಿಯುತ್ತಿವೆ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಅರ್ಜುನ, ಬುದ್ಧಿಗಿಂತ ಹೆಚ್ಚಿನದನ್ನು ತಿಳಿದುಕೊಂಡು ಮನಸ್ಸನ್ನು ಮನಸ್ಸಿನಿಂದ ಗೆದ್ದು ಕಾಮರೂಪವು ದುರ್ಜಯವೂ ಆದ ಶತ್ರುವನ್ನು ನಾಶ ಮಾಡು. ನಾವು ದೇಹದ ಹೊರವಲಯದಲ್ಲಿರುವೆವು. ಅಂತರ್ಮುಖರಾಗಿ ಇನ್ನು ಮೇಲೆ ಒಳಗೆ ಹೋಗಬೇಕಾಗಿದೆ. ಅಲ್ಲಿ ಬುದ್ಧಿಯ ಹಿಂದೆ ಇರುವ ಅಂತಃಪುರದಲ್ಲಿ ಆತ್ಮನಿರುವನು. ನಾವು ಅವನನ್ನು ತಿಳಿದುಕೊಳ್ಳಬೇಕು. ಅವನಿಗೆ ಯಾವ ದೇಹವೂ ಇಲ್ಲ, ಅವನು ಹುಟ್ಟಿಲ್ಲ, ಸಾಯುವುದಿಲ್ಲ, ಎಂದೆಂದಿಗೂ ಇರುವವನು ಅವನೊಬ್ಬನೇ. ಹುಟ್ಟಿ ನಾಶವಾಗುವ ದೇಹಾದಿಗಳನ್ನು ನಾವು ಎಂದು ಭಾವಿಸಿ ಅದಕ್ಕಾಗಿ ದುಡಿಯುತ್ತಿರುವೆವು. ನಮ್ಮದಲ್ಲದುದನ್ನು ನಾವು ಎಂದು ಭಾವಿಸಿರುವೆವು. ಯಾವುದು ನಿಜವಾಗಿ ನಾನೋ ಅದನ್ನು ಪ್ರಶ್ನಿಸುವುದೇ ಇಲ್ಲ. ಜೀವನದಲ್ಲಿ ಇಷ್ಟು ವಿಚಿತ್ರವಾಗಿರುವುದು ಇನ್ನೊಂದು ಇಲ್ಲ. ನಾನು ಯಾರೋ ಅದು ಗೊತ್ತಿಲ್ಲ, ನಾನು ಯಾರಲ್ಲವೋ ಅದೆಲ್ಲ ನನಗೆ ಗೊತ್ತು. ನಾವು ಯಾವುದನ್ನು ಮುಖ್ಯವಾಗಿ ಮುಂಚೆ ತಿಳಿದುಕೊಳ್ಳಬೇಕೋ ಅದಕ್ಕೆ ಗಮನವನ್ನೇ ಕೊಡುವುದಿಲ್ಲ. ಯಾವುದು ಗೌಣವೋ, ಯಾವುದನ್ನು ಇಲ್ಲೇ ಹರಿದ ಬಟ್ಟೆಯಂತೆ ಎಸೆದು ಹೋಗುವೆವೋ ಅದರ ರಕ್ಷಣೆಗಾಗಿ ಹಗಲಿರುಳು ದುಡಿಯುತ್ತಿರುವೆವು. ಆದ ಕಾರಣವೇ ಜೀವನದಲ್ಲಿ ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವುದು ಆತ್ಮವಸ್ತುವನ್ನು. ಮುಂಚೆ ಆತ್ಮ, ಅನಂತರ ಅದಕ್ಕೆ ಹಾಕಿರುವ ಉಪಾಧಿಗಳು ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿಗಳು. ನಾವು ಇಲ್ಲಿ ಮಾಡಬೇಕಾದ ಒಂದು ದೊಡ್ಡ ಕೆಲಸವೇ ಮನಸ್ಸಿನಿಂದ ಮನಸ್ಸನ್ನು ಗೆಲ್ಲಬೇಕು. ಒಳ್ಳೆಯ ಮನಸ್ಸಿನಿಂದ ಕೆಟ್ಟ ಮನಸ್ಸನ್ನು ಗೆಲ್ಲಬೇಕು. ಉತ್ತಮ ಸಂಸ್ಕಾರದಿಂದ ಅಧಮ ಸಂಸ್ಕಾರಗಳನ್ನು ನಾಶ ಮಾಡಬೇಕು. ಮಾಡಿರುವ ಸಾಲವನ್ನು ಹೊಸದಾಗಿ ಸಂಪಾದನೆ ಮಾಡಿ ತೀರಿಸಬೇಕಾಗಿದೆ. ಇಲ್ಲಿ ಬೇರೆಯವರು ಯಾರು ನಮ್ಮ ಸಹಾಯಕ್ಕೆ ಬರಲಾರರು. ನಮ್ಮ ಹೀನ ಸಂಸ್ಕಾರಗಳನ್ನು ಅದಕ್ಕೆ ವಿರೋಧವಾದ ಉತ್ತಮ ಸಂಸ್ಕಾರಗಳಿಂದ ಗೆಲ್ಲಬೇಕಾಗಿದೆ. ನಮ್ಮಲ್ಲಿ ನಮ್ಮನ್ನು ಧ್ವಂಸ ಮಾಡುವ ಶಕ್ತಿಯೂ ಇದೆ, ನಮ್ಮನ್ನು ಉದ್ಧಾರ ಮಾಡುವ ಶಕ್ತಿಯೂ ಇದೆ. ಇದುವರೆಗೆ ಧ್ವಂಸ ಶಕ್ತಿಯ ಅನುಭವ ನಮಗೆ ಆಗಿದೆ. ಅದನ್ನು ಬೇಕಾದಷ್ಟು ಉಪಯೋಗಿಸಿರುವೆವು. ಹಲವು ಹೀನ ಸಂಸ್ಕಾರಗಳನ್ನು ಅದರ ಮೂಲಕ ಪಡೆದುಕೊಂಡಿರುವೆವು. ನಾವು ಬಂಧನಕ್ಕೆ ಬೀಳುವುದಕ್ಕೆ ಇದೇ ಕಾರಣ. ಈಗ ನಾವು ಅವುಗಳ ಹಿಡಿತದಿಂದ ಪಾರಾಗಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲಿಗೂ ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ನಮ್ಮಲ್ಲಿರುವ ಉತ್ತಮ ಆಸೆ, ಆಕಾಂಕ್ಷೆ ಇವುಗಳ ಸಹಾಯವನ್ನು ಪಡೆದುಕೊಂಡು ಪ್ರಯತ್ನ ಮಾಡಿ ಹಿಂದಿನ ಹಿಡಿತದಿಂದ ಪಾರಾಗಬೇಕಾಗಿದೆ. ಕಾಡಿನಲ್ಲಿ ಆನೆಗಳನ್ನು ಹಿಡಿಯುತ್ತಾರೆ. ಅನಂತರ ಅದಕ್ಕೆ ಹಗ್ಗವನ್ನು ಹಾಕಿ ಕಟ್ಟುವುದಕ್ಕೆ ಸಾಕಿದ ಆನೆಗಳನ್ನು ಉಪಯೋಗಿಸುತ್ತಾರೆ. ಸಾಕಿದ ಆನೆ ಕಾಡಾನೆಯನ್ನು ಹಗ್ಗದಿಂದ ಕಟ್ಟುವುದು. ಅದರಂತೆಯೇ ನಾವು ನಮ್ಮಲ್ಲಿರುವ ಕೆಲವು ಉತ್ತಮ ಸಂಸ್ಕಾರಗಳನ್ನು ವೃದ್ಧಿಗೊಳಿಸಬೇಕಾಗಿದೆ. ಅವುಗಳ ಮೂಲಕವೇ
ನಾವು ನಮ್ಮ ಹೀನ ಸಂಸ್ಕಾರಗಳನ್ನು ನಾಶ ಮಾಡಲು ಸಾಧ್ಯ. ನಾವು ಒಂದು ಸ್ಲೇಟಿನ ಮೇಲೆ ಅಶ್ಲೀಲವಾಗಿರುವುದನ್ನು ನಮ್ಮ ಕೈಯಿಂದ ಬರೆದಿರುವೆವು. ಈಗ ಅದೇ ಕೈಯಿಂದ ಅದನ್ನು ಒರೆಸಿ ಉತ್ತಮವಾದ ವಿಷಯಗಳನ್ನು ಅಲ್ಲಿ ಬರೆಯಬೇಕಾಗಿದೆ. ಉತ್ತಮ ಸಂಸ್ಕಾರಗಳನ್ನು ರೂಢಿಸುವ ಪ್ರಯತ್ನದಿಂದಲೇ ನಮ್ಮ ಶತ್ರುವನ್ನು ನಾಶ ಮಾಡಬೇಕು. ನಮ್ಮ ಶತ್ರುವಾದರೂ ಕಾಮರೂಪಿ. ನನಗೆ ಅದು ಬೇಕು, ಇದು ಬೇಕು ಎಂದು ವಿಷಯ ವಸ್ತುಗಳನ್ನು ಬೇಡುತ್ತಿರುವನು. ಕೊಡದೇ ಇದ್ದರೆ ಕಾಡುವನು. ಆ ಕಾಟ ಕೆಲವು ವೇಳೆ ಯಮಯಾತನೆಗಿಂತ ಭಯಂಕರವಾಗಿರುವುದು. ಅನೇಕ ವೇಳೆ ನಾವು ಅದಕ್ಕೆ ಕೊಡುವುದು ಯಮಕಾಟದಿಂದ ಪಾರಾಗುವುದಕ್ಕೆ. ಆದರೆ ಅವನು ನಮ್ಮನ್ನು ಕಾಡುವುದನ್ನು ಬಿಡುವನೋ? ಇಲ್ಲ, ಪುನಃ ಬರುವನು ಮತ್ತು ಬಲವಾಗಿ ಬರುವನು. ನಾವು ಹಿಂದೆ ಕೊಟ್ಟುದನ್ನು ತಿಂದಾದ ಮೇಲೆ ಈ ಕಾಮರೂಪಿಯಾದ ಶತ್ರು ದುರ್ಜಯ ಗೆಲ್ಲುವುದಕ್ಕೆ ಬಹಳ ಕಷ್ಟ. ಒಂದು ರೂಪಿನಿಂದ ಅವನನ್ನು ಕಂಡುಹಿಡಿದು ಹೊರಗೆ ಅಟ್ಟಿದರೆ ಬೇರೊಂದು ರೂಪವನ್ನು ಧರಿಸಿ ಬರುವನು. ಬಾಗಿಲಿನಿಂದ ಅವನನ್ನು ಹೊರಗೆ ನೂಕಿ ಬಾಗಿಲು ಹಾಕಿದರೆ ಕಿಟಕಿಯಿಂದ ಬರುವನು. ಕಿಟಕಿ ಹಾಕಿದರೆ ಗವಾಕ್ಷದ ಮೂಲಕ ಬರುವನು. ಹೇಗೆ ಹಿಂದೆ ಅಸುರರು ತಮಗೆ ಬೇಕಾದ ಆಕಾರವನ್ನು ಧರಿಸಬಲ್ಲರು ಎಂದು ಕೇಳಿದ್ದೆವು, ಅದರಂತೆ ನಮ್ಮ ಕಾಮ. ಇದು ತುಂಬಾ ಕೆಟ್ಟದ್ದು. ಇದರಿಂದ ನಾವು ಹಾಳಾಗುತ್ತೇವೆ. ಇದನ್ನು ಆಚೆಗೆ ಅಟ್ಟಬೇಕು ಎಂದು ಕಳಿಸಿದರೆ ಅದು ತುಂಬಾ ಒಳ್ಳೆಯ ವೇಷ ಹಾಕಿಕೊಂಡು ಬರುವುದು. ಮಾರೀಚ ತನ್ನ ರಾಕ್ಷಸನ ಆಕಾರವನ್ನು ತೊರೆದು ಸುಂದರವಾದ ಜಿಂಕೆಯಂತೆ ಸೀತೆಯ ಮುಂದೆ ಬಂದು ನಿಂತನು. ಅಂತಹ ಶತ್ರುವನ್ನು ಕಂಡುಹಿಡಿಯಬೇಕಾದರೆ ನಮ್ಮ ಬುದ್ಧಿವಂತಿಕೆಯನ್ನೆಲ್ಲ ಉಪಯೋಗಿಸಬೇಕು. ಅದೊಂದೇ ಅಲ್ಲ, ಅವನನ್ನು ಕಂಡುಹಿಡಿದ ಮೇಲೂ ಅವನನ್ನು ಕೊಂದೇ ಎಂದು ಭಾವಿಸಿದರೆ ಆ ಬೂದಿಯಿಂದ ಪುನಃ ಹುಟ್ಟುವನು. ಹಳೆಯ ಆಸೆಯ ಅವಶೇಷದಿಂದ ಅವನು ಮೇಲೇಳುವನು. ಅವನನ್ನು ಪದೇ ಪದೇ ಆಚೆಗೆ ಅಟ್ಟುತ್ತಿರಬೇಕು. ಅವನನ್ನು ಅಸಡ್ಡೆಯಿಂದ ನೋಡುವುದು, ಆಚೆಗೆ ಅಟ್ಟುವುದು ನಮ್ಮ ಸ್ವಭಾವ ಆಗಬೇಕು. ದೀರ್ಘ ಅಭ್ಯಾಸ ಮತ್ತು ಶ್ರಮದ ಪರಿಣಾಮವಾಗಿಯೇ ಅವನು ನಮ್ಮನ್ನು ಬಿಡಬೇಕಾದರೆ ದುರ್ಜಯ ಅವನನ್ನು ಜಯಿಸುವುದಕ್ಕೆ ಆಗುವುದಿಲ್ಲ ಎಂದಲ್ಲ. ಅವನನ್ನು ಜಯಿಸುವುದು ಅಷ್ಟು ಸುಲಭವಲ್ಲ. ಅದಕ್ಕಾಗಿ ಕಷ್ಟಪಡಬೇಕು, ಸತತ ಪ್ರಯತ್ನ ಪಡಬೇಕು. ಮರಳಿ ಯತ್ನವ ಮಾಡು ಎಂಬ ನುಡಿ ಇತರ ಕ್ಷೇತ್ರಗಳಲ್ಲಿ ಹೇಗೆ ಸತ್ಯವೋ ಅದಕ್ಕಿಂತ ಹೆಚ್ಚು ಸತ್ಯ ಈ ಆಧ್ಯಾತ್ಮಿಕ ಜೀವನದ ಹೋರಾಟದಲ್ಲಿ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಯೋಗೋ ನಾಮ ತೃತೀಯೋಧ್ಯಾಯಃ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.